ದಾರಿಗಳು, 3 ways, 3 ಮಾರ್ಗಗಳು ಅಲ್ವಾ? 3 ಮಾರ್ಗಗಳು ಇಲ್ಲವೇ 3 ದಾರಿಗಳು ಅಂತ ಹೆಸರಿನ ಅಡಿಯಲ್ಲಿ ಇವತ್ತಿನ ಒಂದು ಹೊಸ ಪಾಠವನ್ನ ನಾವು ನೋಡಕ್ಕೆ ಹೋಗ್ತಾ ಇದ್ವಿ. ಹಾಗಿರ್ಬೇಕಾದ್ರೆ ಇದಕ್ಕಿಂತ ಮುಂಚೆ ನಿಮ್ಗೆ ರಾನ್ಸಮ್ ಆಗಿದೆ, ಔಟ್ ಟು ಸ್ಟಡಿ ಬೈಬಲ್ ಆಗಿದೆ. ರಾನ್ಸಮ್ ಸಬ್ಜೆಕ್ಟ್ ಅಂದ್ರೆ ಈಡುಬಳಿ ಸಬ್ಜೆಕ್ಟ್ ನ ನೀವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ಈಡುಬಳಿ ಸಬ್ಜೆಕ್ಟ್ ನ ನಿಮ್ಮ ಒಂದು ಗಮನಕ್ಕೆ ತಗೊಂಡು ಅದನ್ನ ನೀವು ಸರಿಯಾಗಿ ಮನಸ್ಸಿಟ್ಕೊಂಡಿದ್ದಾದ್ರೆ ನಿಮಗೆ ಕೆಲವೊಂದು ಪ್ರಶ್ನೆಗಳು ಸಹಜವಾಗಿ ಬಂದಿರುತ್ತೆ. ಎಂತಹ ಪ್ರಶ್ನೆಗಳು ಬಂದಿರುತ್ತೆ ಅಂತ ನೋಡಿದಾಗ, ಕರ್ತನಾದ ಯೇಸು ಕ್ರಿಸ್ತನು ಈಡುಬಳಿನ ಕೊಟ್ಟಿದ್ದಾರ ಅಂದ್ಮೇಲೆ, ಈಗ ಅಂದ್ರೆ ಈ ಸ್ವಾರ್ಥ ಯುಗದಲ್ಲಿ ಇರುವಂತ ನಮಗೂ ಮತ್ತೆ ಎಲ್ಲರಿಗೂ ಪುನರ್ತನ ಕೊಟ್ಟು ಎಲ್ಲರಿಗೂ ರಕ್ಷಣೆ ಕೊಡ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಈಡುಬಳಿ ಕೊಟ್ಟದ್ದು ಎಲ್ರಿಗೂ ಪುನರ್ತನ ಇದೆ, ಎಲ್ರಿಗೂ ಲೈಫ್ ಇದೆ. ಅಂದ್ರೆ ಇದು ಯಾವ ಯಾವ ಹಂತದಲ್ಲಿ ಯಾವ ಯಾವ ಭಾಗದಲ್ಲಿ ನಡೆಯುತ್ತೆ ಅನ್ನೋದು ನಿಮ್ಗೆ ಸಹಜವಾಗಿ ಅಂದ್ರೆ ಎರಳ ಸತ್ಯವೇದವನ್ನ ತುಂಬಾ ಸ್ಪಷ್ಟವಾಗಿ ಓದಿರ್ತೀರೋ ನಿಮ್ಗೆ ಈ ಪ್ರಶ್ನೆ ಬಂದಿರುತ್ತೆ. ಬಂದಿದ್ಯಾ ನಿಮ್ಮೆಲ್ರಿಗೂ ಈ ತರ ಪ್ರಶ್ನೆ ಅಲ್ವಾ? ಸ್ಪಷ್ಟವಾಗಿರ್ಬೇಕು, ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ಬೇಕಾದ್ರೆ, ಅಲ್ಲಪ್ಪ ಸಾಕ ಎಲ್ರಿಗೂ ಜೀವ ಇದೆ, ಎಲ್ರಿಗೂ ರಕ್ಷಣೆ ಇದೆ ಅಂದ್ಮೇಲೆ ನಾನ್ ಯಾಕೆ ಇವತ್ತು ಕ್ರಿಶ್ಚಿಯನ್ಸ್ ಆಗಿರ್ಬೇಕು? ನಾನು ಕ್ರಿಸ್ತನ ಒಂದು 1000 ವರ್ಷ ಆಳ್ವಿಕೆಯಲ್ಲಿ ಇಲ್ಲವೇ ಕರ್ತನಾದ ಯೇಸು ಕ್ರಿಸ್ತನ ಎಲ್ರಿಗೂ ಜೀವ ಕೊಡ್ತಾರಲ್ವಾ, ಆ ಸಮಯದಲ್ಲೇ ನಾನು ಬರ್ತೀನಿ, ಆಗ್ಲೇ ನಾನು ತಿಳ್ಕೊಂಬೋದು ಈಗ ಲೋಕವನ್ನು ಅನುಭವಿಸಬಹುದಲ್ವಾ ಅನ್ನುವಂಥ ಭಾವನೆಗಳು ಕೂಡ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಾನು ಇವತ್ತು ಕ್ರೈಸ್ತನಾಗಿರೋದಕ್ಕೆ ಕಾರಣವೇನು? ನನಗೆ ಏನೋ ಒಂದು ಪ್ರಯೋಜನವಿದೆ ಅನ್ನೊಂದು ಪ್ರಶ್ನೆ ಬಂದೇ ಬರುತ್ತೆ. ಬಂದಿದ್ಯಾ ನಿಮ್ಗೆ ಯಾರಿಗಾದ್ರೂ? ಬಂದಿದ್ಯಾ? ಗುಡ್, ವೆರಿ ಗುಡ್. ಹಾಗಾಗಿ ಇವತ್ತಿನ ಒಂದು ಪಾಠದಲ್ಲಿ ಈ ಪ್ರಶ್ನೆಗೆ ನಾವು ಖಂಡಿತವಾಗಿ ಏನ್ ಮಾಡೋಣ, ಉತ್ತರವನ್ನ ಕಂಡುಕೊಳ್ಳೋಣ. ಹಾಗಾಗಿ 3 ಮಾರ್ಗಗಳು ಅಂತ ಒಂದು ಪಾಠವನ್ನ ನೋಡಕ್ ಹೋಗ್ತೀವಿ. ಅಂದ್ರೆ ಏನಪ್ಪಾ 3 ಮಾರ್ಗಗಳು? ಪ್ರಶ್ನೆ ಅದು ನಮ್ಮ ಹೆಡ್ಲೈನ್ಸ್ ಹೇಳೋ ಪ್ರಕಾರವಾಗಿ 3 ಮಾರ್ಗ ಅಂದ್ರೆ ಏನೋ ಒಂದು ಮಾರ್ಗ ಇದೆ, 3 ಮಾರ್ಗ ಇದೆ, ಆ ಮಾರ್ಗದಲ್ಲಿ ನಾವು ನಡಿಬೇಕು. ಇನ್ನು ಕೂಡ ಹೆಚ್ಚಾಗಿ ಹೇಳ್ಬೇಕಾದ್ರೆ ದೇವರ ಮಕ್ಕಳಿಗೆ ನಮ್ಗೆ 2 ಮಾರ್ಗಗಳು ಗೊತ್ತೇ ಇದೆ ಅಲ್ವಾ? 2 ಮಾರ್ಗಗಳು ಯಾವ ರೀತಿ ಗೊತ್ತಿದೆ ಅಂದ್ರೆ, ಸತ್ಯವೇದದಲ್ಲಿ ನಾವು ಓದಿದ್ದೆ ಆದ್ರೆ ಈ 2 ಮಾರ್ಗಗಳ ಬಗ್ಗೆ ಒಂದ್ ಕಡೆ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ಮತ್ತೇನು ಸುವಾರ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ ಓದಿ. ಮತ್ತೇನು ಸುವಾರ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ಓದ್ತೀರಾ? ನಾನೇ ಓದ್ಬೇಕಾ? ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವರು ಸ್ವಲ್ಪ ಜನ. ಅಲ್ವರ ನೋಡ್ರಿ, ಇಕ್ಕಟ್ಟಾದ ದ್ವಾರದೊಳಗೆ, ಇಕ್ಕಟ್ಟಾದ ಬಾಗಿಲಿನೊಳಗೆ ಹೊರಡೆ ಹೋಗ್ರಿ, ಅದು ನಾಶನಕ್ಕೆ ಹೋಗುತ್ತೆ. ಅದರ ಮಾರ್ಗ ದಾರಿ ಏನಿದೆ, ಅಗಲವು, ಮಾರ್ಗವು ವಿಶಾಲವೂ ಆಗಿದೆ. ಅದರ ದ್ವಾರ ಅಗಲವಾಗಿದೆ, ಮಾರ್ಗ ವಿಶಾಲವೂ ಆಗಿದೆ, ಅದರೊಳಗೆ ಬಹಳ ಜನ ಹೋಗ್ತಾರೆ. ಆದ್ರೆ ಇನ್ನೊಂದು ಮಾರ್ಗದ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಅದೇನಪ್ಪಾ ಅಂದ್ರೆ ಜೀವಕ್ಕೆ ಹೋಗುವಂತ ಮಾರ್ಗ. ಆ ಮಾರ್ಗ ಅದರ ಬಾಗಿಲು ಕೂಡ ತುಂಬಾ ಬಿಕ್ಕಟ್ಟು ಅಲ್ವಾ? ಸೊ ಅದರ ದ್ವಾರ ತುಂಬಾ ಇಕ್ಕಟ್ಟು, ದಾರಿ ತುಂಬಾ ಬಿಕ್ಕಟ್ಟಾಗಿರುತ್ತೆ. ಅಂದ್ರೆ ಕಿರಿದಾದಂತ ಒಂದು ಬಾಗಿಲು, ಇನ್ನಾದ್ರೊಳಗೆ ಹೋಗೋದು ಇನ್ನೂ ಕಷ್ಟ ರೀತಿಯಲ್ಲಿ ಅನ್ಸುವ ಮಟ್ಟಿಗೆ ಏನಾಗಿದೆ ಅಂದ್ರೆ ಅಲ್ಲಿ ಬರಹಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಅದ್ರ ನಡೆಯೋದು ತುಂಬಾನೇ ಕಷ್ಟ. ಅದ್ರಲ್ಲಿ ತುಂಬಾ ಸ್ವಲ್ಪ ಜನ ಮಾತ್ರ ಏನ್ ಮಾಡ್ತಾರೆ, ಅದ್ರೊಳಗೆ ಹೋಗ್ತಾರೆ ಅನ್ನೋಂಥ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಒಂದು ವಿಷಯವನ್ನ ನಾವು ಸ್ಟಡಿ ಮಾಡಿದಾಗ ಕೆಲವರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಓಕೆ, ಇಕ್ಕಟ್ಟಾದ ದಾರಿ, ವಿಶಾಲವಾದ ದಾರಿ ಅಂದಾಗ ಇದು ಎಲ್ಲಿರ್ಬೋದು? ನಾವು ಸತ್ತ ಮೇಲೆ 2 ದಾರಿ ಏನೋ ಬರ್ಬಹುದು. ಆ ದಾರಿ ಏನಿರುತ್ತೆ, ಒಂದು ಇಕ್ಕಟ್ಟಾಗಿರುತ್ತೆ, ಒಂದು ವಿಶಾಲವಾಗಿರುತ್ತೆ. ನಾನು ಇಕ್ಕಟ್ಟಾದ ವಿಶಾಲವಾದ ದಾರಿಗೆ ಹೋಗದೆ ಹೆಂಗಾದರೂ ಇಕ್ಕಟ್ಟಾದ ದಾರಿಯಲ್ಲಿ ಹೋಗ್ಬೇಕು ಅನ್ನುವಂತ ರೀತಿಯಲ್ಲಿ ಕೆಲವರು ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ? ಇನ್ ಕೆಲವ್ರಿಗೆ ಏನಪ್ಪಾ ಅಂದ್ರೆ ಇಕ್ಕಟ್ಟಾದ ದಾರಿ ಅಂತ ಹೇಳಿದಾಗ ಅದ್ರ ಒಂದು ಸ್ಪಷ್ಟತೆ ಗೊತ್ತಿರಲ್ಲ. ಯಾಕಂದ್ರೆ ಅಲ್ಲಿ ಮಾತಾಡುವಂತ ಮಾತು ಹೇಗಿದೆ ಅಂದ್ರೆ, ಇಕ್ಕಟ್ಟಾದ ದ್ವಾರದೊಳಗೆ ನೀವು ಪ್ರವೇಶಿಸಿ. ಯಾಕಂದ್ರೆ ನಾಶನಕ್ಕೆ ನಡೆಸುವ ದ್ವಾರ ಅಂದ್ರೆ ಇಕ್ಕಟ್ಟಾದ ದಾರಿ ಹೆಂಗಿದೆ, ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ರೆ, ಅದು ಪರಲೋಕಕ್ಕೆ ಹೋಗುತ್ತೆ ಅಂತ ಕೆಲವರು. ಇನ್ನು ಈ ವಿಶಾಲವಾದ ದಾರಿ ಎಲ್ಲಿಗೆ ಹೋಗುತ್ತೆ, ಅದು ನರಕಕ್ಕೆ ಹೋಗುತ್ತೆ ಅನ್ನುವಂತ ಭಾವನೆನ ಇಟ್ಕೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ಇವತ್ತರೆಗೂ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡಿರೋದು ಹೀಗೆ. ಇದನ್ನ ಓದಿದ್ದೆ ಆದ್ರೆ, ಇದಕ್ಕಿಂತ ಮುಂಚಿತವಾಗಿ ಸತ್ಯವೇದವನ್ನ ಓದಿ ಅರ್ಥ ಮಾಡ್ಕೊಂಡಿದ್ದಾದ್ರೆ, ಸಾಮಾನ್ಯವಾಗಿ ಕ್ರೈಸ್ತರ ಮಧ್ಯದಲ್ಲಿ ಇರುವಂತ ಒಂದು ಅಭಿಪ್ರಾಯ ಏನಂದ್ರೆ, ಈ ವಿಶಾಲವಾದ ದಾರಿಲಿ ಹೋದ್ರೆ ನರಕಕ್ಕೆ ಹೋಗ್ತೀವಿ, ಈ ಒಂದು ಇಕ್ಕಟ್ಟಾದ ದಾರಿಗೆ ಹೋದ್ರೆ ಪರಲೋಕಕ್ಕೆ ಹೋಗ್ತೀವಿ ಅಂತ. ಆದ್ರೆ
ವಾಕ್ಯದಲ್ಲಿ ಆತರ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ನಾವು ಸತ್ತ ಮೇಲೆ ಇದೆಲ್ಲ ನಡೆಯುತ್ತಾ ಅಂತ ನೋಡಿದ್ರೆ ಖಂಡಿತ ಇದೆಲ್ಲ ಕೂಡ ಸತ್ತ ಮೇಲೆ ನಡೆಯುವಂತ ವಿಷಯ ಅಲ್ವೇ ಅಲ್ಲ. ಯಾಕೆ ಅಂತ ನೋಡಿದ್ರೆ ನಾವು ಮರಣವನ್ನ ಹೊಂದಿದ ಮೇಲೆ ಯಾವುದೇ ರೀತಿಯಾದಂತ ಒಂದು ಅವಕಾಶವನ್ನ ಆಯ್ಕೆ ಮಾಡುವಂತ ಅವಕಾಶ ನಮ್ಮ ಮುಂದೆ ಇರೋದೇ ಇಲ್ಲ ಅಲ್ವಾ. ಅದನ್ನೇ ನಾವು ನೋಡ್ಬೇಕಾದ್ರೆ ಪ್ರಸಂಗಿ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ತೀವಿ. ಪ್ರಸಂಗಿ 9ನೇ ಅಧ್ಯಾಯ 10ನೇ ವಾಕ್ಯ ಹೋದ್ರೆ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಶಕ್ತಿಯಿಂದ ಮಾಡು. ನೀನು ಹೋಗಲಿರುವ ಸಮಾಧಿಯಲ್ಲಿ ಕೆಲಸವು, ಯುಕ್ತಿಯು, ತಿಳುವಳಿಕೆಯು, ಜ್ಞಾನವೂ ಇರುವುದಿಲ್ಲ. ಸಮಾಧಿಗೆ ಹೋದ್ಮೇಲೆ ಯಾವುದೇ ಕೆಲಸ, ಯುಕ್ತಿ, ತಿಳುವಳಿಕೆ, ಜ್ಞಾನ, ನಾನು ಅಲ್ಲಿಂದ ಒಂದು ಕೆಲಸ ಮಾಡ್ತೀನಿ, ಅಲ್ಲಿಂದ ಆಯ್ಕೆ ಮಾಡ್ತೀನಿ ಅನ್ನೋದೆಲ್ಲ ಬರೀ ಸುಳ್ಳು. ಆದ್ರೆ ವಾಕ್ಯದ ಪ್ರಕಾರ, ಸತ್ಯವೇದ ವಾಕ್ಯದ ಪ್ರಕಾರ ಏನೇ ಮಾಡಂಗಿದ್ರು ಜೀವಂತವಾಗಿರ್ಬೇಕಾದ್ರೆ ನಾವು ಮಾಡ್ಬೇಕು. ಹಾಗಿರ್ಬೇಕಾದ್ರೆ ಇಲ್ಲಿ ತಿಳಿಸುವಂತ ಒಂದು ಇಕ್ಕಟ್ಟಾದ ಮಾರ್ಗ ಇರ್ಬೋದು, ವಿಶಾಲವಾದಂತ ಮಾರ್ಗ ಇರ್ಬೋದು, ಇದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಇದು ಈಗಿನ ಕಾಲದಲ್ಲಿ ಅಂದ್ರೆ ಮನುಷ್ಯ ಜೀವಂತವಾಗಿರ್ಬೇಕಾದ್ರೆ ನಾವು ತಗೊಳ್ಬೇಕಾದಂತ ನಿರ್ಧಾರವನ್ನ ಸೂಚಿಸ್ತಾ ಇದೆ. ಹಾಗಿರ್ಬೇಕಂದ್ರೆ ಮಾರ್ಗ ಅಂದಿದ ತಕ್ಷಣ ಯಾವುದೋ ಒಂದು ದಾರಿ ಇದೆ, ದಾರಿಯಲ್ಲಿ ನಡಿಬೇಕಂತ ಅರ್ಥ ಅಲ್ಲ. ನೋಡೋಣ ನಾವು ಮಾರ್ಗ ಅಂದ್ರೆ ಏನೆಲ್ಲ ಅರ್ಥ ಬರುತ್ತೆ ಅನ್ನೋ ವಿಷಯವನ್ನ ನೋಡೋಣ, ನಾವು ಸ್ಟಡಿ ಮಾಡೋಣ ಅಲ್ವಾ. ಸೊ ಇಲ್ಲಿ ಮುಖ್ಯವಾಗಿ 2 ವಿಷಯವನ್ನ ನೋಡ್ತೀವಿ. ವಿಶಾಲವಾದ ಮಾರ್ಗ ನರಕಕ್ಕೆ ಹೋಗುತ್ತಂತ ಸತ್ಯವೇದ ಹೇಳ್ತಿಲ್ಲ, ಬದಲಾಗಿ ಅದು ಎಲ್ಲಿಗೆ ಹೋಗುತ್ತಂತ ಹೇಳ್ತಾ ಇದೆ, ನಾಶನಕ್ಕೆ ಹೋಗುತ್ತೆ. ಇಕ್ಕಟ್ಟಾದ ಮಾರ್ಗ ಪರಲೋಕಕ್ಕೆ ಹೋಗುತ್ತಂತ ವಾಕ್ಯ ಹೇಳ್ತಾ ಇಲ್ಲ, ಬದಲಾಗಿ ಹೇಳ್ತಾ ಇದೆ ಅಲ್ಲಿ ಅದು ಜೀವಕ್ಕೆ ಹೋಗುತ್ತೆ. ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಷಯ ಏನಪ್ಪಾ ಅಂದ್ರೆ ಈ ವಿಶಾಲವಾದ ಮಾರ್ಗ ಅಂದ್ರೇನು, ನಾಶನ ಅಂದ್ರೇನು, ಇಕ್ಕಟ್ಟಾದ ಮಾರ್ಗ ಅಂದ್ರೇನು, ಜೀವ ಅಂದ್ರೇನು, ಯಾವ ಜೀವದ ಬಗ್ಗೆ ಮಾತಾಡ್ತಾ ಇದಾರೆ, ಯಾವ ನಾಶನದ ಬಗ್ಗೆ ಮಾತಾಡ್ತಾ ಇವತ್ತು ಇದಾರೆ, ಈ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು ಅಲ್ವಾ. ಸೊ ವಿಶಾಲವಾದಂತ ಮಾರ್ಗದಲ್ಲಿ ಹೋದಾಗ ನಾಶನ ಅಂತ ಹೇಳಿದಾಗ ಅಲ್ಲಿ ನಾವು ಇಂಗ್ಲಿಷ್ ಬೈಬಲ್ ತಗೊಂಡು ನೋಡಿದಾಗ ಡಿಸ್ಟ್ರಕ್ಷನ್ ಅಲ್ವಾ, ಅಂತ್ಯ. ಒಬ್ಬ ಮನುಷ್ಯನ ಒಂದು ಜೀವ ಎಲ್ಲಪ್ಪ ಅಂತ್ಯವಾಗ್ತಿದೆ ಅಂತ ನೋಡ್ಬೇಕಾದ್ರೆ ನಾನಾ ರೀತಿಯ ಒಂದು ದಾರಿಯಲ್ಲಿ ಮನುಷ್ಯ ಈ ಭೂಮಿಯಲ್ಲಿ ಲೈಫ್ ನ ಎಲ್ಲಿ ಕಲ್ಕೊಳ್ತಾನೆ. ಹೌದು, ಮನುಷ್ಯ ಒಂದು ಆಕ್ಸಿಡೆಂಟ್ ಅಲ್ಲಿ ಕಲ್ಕೊಬಹುದು ಅಲ್ವಾ, ಇಲ್ಲ ಯಾವ್ದಾದ್ರು ಒಂದು ಅನಾಹುತದಲ್ಲಿ, ಹಲವಾರು ರೀತಿಯ ರೋಗದಲ್ಲಿ, ಬೇರೆ ಬೇರೆ ಕಾರಣಗಳಿಂದ ಇವತ್ತು ಏನ್ ಮಾಡ್ತಾನೆ ಅಂದ್ರೆ ಮನುಷ್ಯ ತನ್ನ ಲೈಫ್ ನ ಏನ್ ಮಾಡ್ಕೊಳ್ತಾನೆ, ಕಲ್ಕೊಳ್ತಾನೆ. ಆಗಿರ್ಬೇಕಾದ್ರೆ ಯಾವುದೋ ರೀತಿಯಲ್ಲಿ ಆ ಮನುಷ್ಯ ಆ ಜೀವವನ್ನ ಕಳ್ಕೊಳ್ತಾನೆ ಅಂದ್ಮೇಲೆ ಇಲ್ಲಿ ನಾಶನ ಅಂತ ಹೇಳ್ತಿರೋದು ಆ ಮನುಷ್ಯನ ಅಂತ್ಯದ ಬಗ್ಗೆ ಮಾತಾಡ್ತಿದೆ. ಮನುಷ್ಯನ ಅಂತ್ಯ ಅಂದ್ರೆ ಏನಿದೆ ಇವತ್ತಿನ ಮನುಷ್ಯನ ಅಂತ್ಯ, ಮರಣ, ಕರೆಕ್ಟ್ ಅಲ್ವಾ. ಡೆತ್ ಮನುಷ್ಯನ ಅಂತ್ಯವಾಗಿದೆ. ಸತ್ಯವೇದ ಕೂಡ ಹೇಳ್ಬೇಕಾದ್ರೆ ಈ ದಾರಿ ಅಂತ ಹೇಳಿದಾಗ ಏನೋ ಒಂದು ನಡೆಯುವಂತ ದಾರಿ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ಜೀವನ, ನಾವು ಜೀವನದಲ್ಲಿ ಆಯ್ಕೆ ಮಾಡುವಂತ ವಿಷಯಗಳ ಮೇಲೆ ಆಧಾರಿತವಾಗಿದೆ. ಅಂದ್ರೆ ಪ್ರತಿ ಮನುಷ್ಯನ ಏನ್ ಮಾಡ್ತಾನೆ ಇವತ್ತು ಅವನು ಯಾವುದೋ ಅವನ ದೃಷ್ಟಿಗೆ ಸರಿಯಾಗಿದೆ ಅದನ್ನ ಮಾಡಕ್ ಹೋಗ್ತಾ ಇದೆ. ಆ ಸರಿಯಾಗಿ ಅವನು ಮಾಡುವಂತ ಜೀವನ ವಿಷಯಗಳೇ ಇಲ್ಲಿ ಏನಂತಿದೆ ಅಂದ್ರೆ ದಾರಿ ಅಂತ ಹೇಳಲ್ಪಡ್ತಿದೆ. ಅದನ್ನ ನಾವು ಓದ್ಬೇಕಾದ್ರೆ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 12ನೇ ವಾಕ್ಯ, ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 12ನೇ ವಾಕ್ಯ ಹೋದ್ರೆ, ಜ್ಞಾನೋಕ್ತಿಗಳು 14:12, ಒಬ್ಬ ಮನುಷ್ಯನಿಗೆ ಸರಿಯೆಂದು ತೋರುವ ಮಾರ್ಗವಿದೆ, ಅದರ ಅಂತ್ಯವು ಮರಣದ ಮಾರ್ಗಗಳೇ ಅಲ್ವಾ. ಒಬ್ಬ ಮನುಷ್ಯನಿಗೆ ಸರಿ ಎಂದು ತೋರುವ ಮಾರ್ಗ ಅಂದ್ರೆ ತಾನು ಇಷ್ಟ ಬಂದಾಗಿ ಮನುಷ್ಯ ಜೀವಿಸುವಂತ ಒಂದು ಆಯ್ಕೆ ಇದೆಯಲ್ಲ, ಅದು ಎಲ್ಲಿಗೆ ನಡೆಸ್ತಾ ಇದೆ ಅಂದ್ರೆ ಮನುಷ್ಯನ ಮರಣಕ್ಕೆ ನಡೆಸ್ತಾ ಇದೆ. ಅಂದ್ರೆ ಮನುಷ್ಯನ ಮುಂದೆ ವಿಶಾಲವಾದಂತ ಮಾರ್ಗ ಅಂದ್ರೆ ಏನಪ್ಪಾ ಅಂತ ನೋಡಿದ್ರೆ ಮನುಷ್ಯ ಈ ಭೂಮಿಯಲ್ಲಿ ತಾನು ಇಷ್ಟ ಬಂದ ಹಾಗೆ ಜೀವಿಸುವಂತ ಒಂದು ಮಾರ್ಗವನ್ನ ಅವನೇನ್ ಮಾಡ್ತಾನೆ, ಕಂಡುಕೊಳ್ತಾನೆ ಅಲ್ವಾ. ಈ ಮಾರ್ಗವನ್ನ ಏನ್ ಮಾಡಿದ್ರೆ ಕಂಡುಕೊಂಡು ಆ ಮಾರ್ಗದಲ್ಲಿ ನಡೆದು ಆ ಮಾರ್ಗದ ಅಂತ್ಯಕ್ಕೆ ತಲುಪ್ತಾನೆ. ಆ ಮಾರ್ಗದ ಅಂತ್ಯ ಏನಪ್ಪಾ ಅಂದ್ರೆ ಮರಣ. ಇಲ್ಲಿ ನಾಶನ ಅಂದ್ರೆ ಏನ್ ಅರ್ಥ ಬಂತು, ಇಲ್ಲಿ ಮರಣ, ಡೆತ್. ವಿಶಾಲವಾದ ಮಾರ್ಗದಲ್ಲಿ ಹೋದ್ರೆ ಅಲ್ಲಿ ಏನಿದೆ ಅಂದ್ರೆ ಅಲ್ಲಿ ನಾಶನ ಇದೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಮಗು ಕೂಡ ಹುಟ್ಬೇಕಾದ್ರೆ ಆ ಮಗು ಏನ್ ಮಾಡುತ್ತೆ, ಇವತ್ತು ಅಳ್ತಾನೆ ಹುಟ್ಟುತ್ತೆ. ಯಾಕೆಂದ್ರೆ ಆ ಮಗು ಹುಟ್ಟಿದ್ಮೇಲೆ ಆ ಮಗುವಿನ ಒಂದು ಹುಟ್ಟಿದ ದಿನದಿಂದ ಅದು ಸಾವಿನ ದಿನಕ್ಕೆ ಹತ್ರವಾಗ್ತಾ ಇರುತ್ತೆ ಪ್ರತಿ ಸರಿ ಅಲ್ವಾ. ಸರಿಯಾಗಿ ಹೇಳ್ಬೇಕಾದ್ರೆ ಮಕ್ಕಳ ಬರ್ತಡೇ ಮಾಡ್ತೀವಿ ನಾವು
ಬರ್ತಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಇದು ಫಸ್ಟ್ ಇಯರ್, ಮೊದಲನೇ ವರ್ಷದ ಬರ್ತಡೇ, ಇದು 2ನೇ ವರ್ಷದ ಬರ್ತಡೇ, ಇದು 3ನೇ ವರ್ಷದ ಹುಟ್ಟು ಹಬ್ಬ ಅಂತ ಮಾಡ್ತೀವಿ ತಾನೆ. ಅಂದ್ರೆ ಏನಪ್ಪಾ ಅಂದ್ರೆ ಆ ಮಗುಗೆ ನೇಮಿಸಲ್ಪಟ್ಟಂತ ಮರಣದ ಸಮಯಕ್ಕೆ ಹತ್ರ ಹೋಗ್ತಾ ಇದೆ ಮಗು. ಒಂದ್ ವೇಳೆ ಆ ವ್ಯಕ್ತಿ ಒಂದು 50 ಅಲ್ಲ 60 ವರ್ಷ ಬದುಕ್ತಾನೆ ಅಂತ ಇಟ್ಕೊಳ್ಳಿ, ಅವನು ಒಂದನೇ ಒಂದು ವರ್ಷ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಬೇಕಾದ್ರೆ ಇನ್ನ 59 ವರ್ಷ ಇದೆ. 2ನೇ ವರ್ಷ ಮಾಡ್ಬೇಕಾದ್ರೆ ಇನ್ನ 58 ವರ್ಷ ಮಾತ್ರ ಇದೆ. 3ನೇ ವರ್ಷ ಹುಟ್ಟುಹಬ್ಬ ಮಾಡ್ಬೇಕಾದ್ರೆ ಇನ್ನ 57 ವರ್ಷ ಇದೆ. ಹೀಗೆ ಅವನ್ ಮರಣಕ್ಕೆ ಹತ್ರ ಹೋಗ್ತಾ ಇದೆ. ಪ್ರತಿಯೊಂದು ಮನುಷ್ಯನು ಕೂಡ ಈ ಪ್ರಪಂಚದಲ್ಲಿ ಏನ್ ಮಾಡ್ತಾನೆ, ಹುಟ್ಟಿ ಸ್ವಾರ್ಥವಾಗಿ ಆತನಿಗೆ ಸಂಬಂಧಪಟ್ಟಂತ ಆತನಿಗೆ ಎಲ್ಲಿಗೆ ಮುಗಿಸ್ತಾನಂದ್ರೆ ನೋಡಿದ್ರೆ ಮಾರಣದಲ್ಲಿ ಮುಗಿಸ್ತಾರೆ. ಹಾಗಿರ್ಬೇಕಾರೆ ಈ ಒಂದು ಮರಣದ ಅಂದ್ರೆ ವಿಶಾಲವಾದ ಮಾರ್ಗವನ್ನ ಯಾರು ಓಪನ್ ಮಾಡಿದ್ರು? ಯಾವ ಮಾರ್ಗ ಉಂಟಾ ನಿನకు? ಎಲ್ಲ ಮೀಟ್ ಮಾಡ್ಕೊಳ್ಳಿ ಪ್ರೀತಿ ಸರಿರೆ, ದಯವಿಟ್ಟು ಓದೋರ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಮೀಟ್ ಮಾಡ್ಕೊಂಡು ಏನ ನಿಮ್ಮ ವಿಡಿಯೋ ಕೂಡ ಮೀಟ್ ಮಾಡ್ಕೊಂಡ್ರೆ, ನೀವು ಸೌಂಡ್ ಮಾತ್ರ ಕೇಳಿಸ್ಕೊಂಡ್ರೆ ಸಾಕು, ಸ್ಕ್ರೀನ್ ಅಲ್ಲಿ ಬರೋದ್ನ ನೋಡಿದ್ರೆ ಸಾಕು. ಓಕೆನಾ? ಹಾಗಾಗಿ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಒಂದು ಏನಪ್ಪ ಹೇಳ್ತಾ ಇದೀವಿ ಅಂದ್ರೆ, ನಾವು ನೋಡಿ ಸ್ವಲ್ಪ ಕನ್ಫ್ಯೂಷನ್ ಮಾಡಕ್ ಹೋಗ್ಬರ್ರಿ, ಡಿಸ್ಟರ್ಬ್ ಆದ್ರೆ ನಮ್ಗೆ ಇಲ್ಲಿ ಕಷ್ಟ ಆಗ್ಬಿಡುತ್ತೆ. ಈ ಒಂದು ಇಕ್ಕಟ್ಟಾದ ವಿಶಾಲವಾದ ದಾರಿನ ಓಪನ್ ಮಾಡಿದ್ಯಾರೋ? ಓಪನ್ ಮಾಡಿ ಅದ್ರಲ್ಲಿ ನಡೆದಿದ್ಯಾರೋ? ಫಸ್ಟ್ ಇನಾಗ್ರೇಷನ್ ಮಾಡಿದ್ಯಾರೋ? ಇನಾಗ್ರೇಷನ್ ಅಂದ್ರೆ ಗೊತ್ತಲ್ವಾ? ಓಪನಿಂಗ್ ಸರ್ಮನಿ. ಯಾರೋ ಏನ್ ಮಾಡಿದಾರೆ ಇಕ್ಕಟ್ಟ ವಿಶಾಲವಾದ ದಾರಿಯಲ್ಲಿ? ಫಸ್ಟ್ ಮೊದಲ ಹೆಜ್ಜೆನ ಇಟ್ಟಿದ್ದಾರೆ. ಅದಾದ ನಂತರ ಪ್ರತಿಯೊಬ್ರು ಅವರ ಹೆಜ್ಜೆ ಜಡನ್ನ ಫಾಲೋ ಮಾಡಿದ್ದಾರೆ. ಯಾರಿರ್ಬಹುದು? ವೆರಿ ಗುಡ್. ನೋಡಿದ್ರ ಆದಾಮ ಏನ್ ಮಾಡಿದ್ರು? ಫಸ್ಟ್ ಓಪನಿಂಗ್ ರಿಬ್ಬನ್ ಕಟ್ ಮಾಡಿದ್ರು. ರಿಬ್ಬನ್ ಕಟ್ ಮಾಡಿ ಒಂದು ವಿಶಾಲವಾದ ದಾರಿನ ಓಪನ್ ಮಾಡಿದ್ರು. ಓಪನ್ ಮಾಡಿ ಆ ಮಾರ್ಗದ ಅಂತ್ಯ ಇದೆಯಲ್ಲ, ಅಂತ್ಯ ಏನು? ಮಾರ್ಗದ ಅಂತ್ಯ ಮರಣ. ಮರಣ ಅನ್ನುವಂತ ಮಾರ್ಗದ ಅಂತ್ಯವನ್ನ ತಲುಪೋದಿಕ್ಕೆ ಆದಾಮನಿಗೆ 930 ವರ್ಷಗಳಾಯ್ತು. 930 ವರ್ಷದಲ್ಲಿ ಆ ನಾಶನಕ್ಕೆ ತಲುಪಿಟ್ರು. ಯಾರೋ? ಆದಾಮ್. ಕರೆಕ್ಟ್ ಅಲ್ವಾ? ಅವರ ಸಮಯ. ಈಗ ಅವರು ತೋರಿಸಿದ ಅದೇ ದಾರಿಯಲ್ಲೇ ಆತನ ಹಿಂಬಾಲಕರು, ಯಾರಪ್ಪ ಆತನ ಹಿಂಬಾಲಕರು? ಫಾಲೋವರ್ಸ್. ಇಡೀ ಮನುಷ್ಯನ ಮಾನವ ಕುಲ ಆದಾಮನ ಒಂದು ಹೆಜ್ಜೆ ಜಡನ್ನ ಫಾಲೋ ಮಾಡ್ತು. ಯಾಕಂದ್ರೆ ನಾವೆಲ್ಲರೂ ಕೂಡ ಆದಾಮ್ನಿಂದಲೇ ಬಂದಿದ್ದೀವಿ, ಹವ್ವಳು ಆದಾಮ್ನಿಂದಲೇ ಬಂದಿದ್ದಾರೆ. ನಮ್ಮೆಲ್ರಿಗೂ ತಂದೆ ಯಾರಪ್ಪ ಅಂದ್ರೆ ಆದಾಮನೇ. ಹಾಗಾಗಿ ಪ್ರತಿ ಮನುಷ್ಯ ಕುಲು ಏನಾಯ್ತು ಅಂತ ನೋಡ್ಬೇಕಾದ್ರೆ ಆದಾಮನ ಹೆಜ್ಜೆ ಜಾಡನ್ನ ಫಾಲೋ ಮಾಡಕ್ಕೆ ಕಲ್ತು, ಅಂದ್ರೆ ವಿಶಾಲವಾದ ದಾರಿಯಲ್ಲಿ ನಡೆಯಕ್ಕೆ ಕಲ್ತು. ನೋಡ್ರಿ, ಈಗ ವಿಶಾಲವಾದ ದಾರಿ ಅಂತ ಹೇಳಿದಾಗ ಸರಸರಿರೆ, ನೀವು ಹಳ್ಳಿಗಳೆಲ್ಲ ನೋಡಿರ್ಬೋದು, ಒಂದು ದಾರಿ ಏನಿರಲ್ಲ, ಅಲ್ಲಿ ಯಾರಾದ್ರೂ ಒಬ್ರು ಏನ್ ಮಾಡ್ತಾರೆ, ಆ ದಾರಿ ನಡ್ಕೊಂಡು ಹೋದಾಗ ಅಲ್ಲಿ ಅವರ ಹೆಜ್ಜೆ ಜಾಡಿರುತ್ತೆ. ಅಲ್ಲಿ ಅದನ್ನ ನೋಡಿ ಏನ್ ಮಾಡ್ತಾರೆ, ಹುಲ್ಲಿನ ಮೇಲೆನೋ ಬೇರೆ ಎಲ್ಲ ನಡೆದಾಗ ಅದ್ರ ಮೇಲೆ ಕೆಲವರು ನಡೆಯಕ್ಕೆ ಶುರು ಮಾಡ್ತಾರೆ. ಹೀಗೆ ನಡೆದು ಏನಾಗುತ್ತೆ, ಅದೊಂದು ದೊಡ್ಡ ದಾರಿ ಆಗ್ಬಿಡುತ್ತೆ. ಕೊನೆಗೆ ಏನಾಗುತ್ತೆ, ಅದೊಂದು ರೋಡ್ ಆಗ್ಬಿಡುತ್ತೆ, ಆಮೇಲೆ ಮೈನ್ ರೋಡ್ ಆಗ್ಬಿಡುತ್ತೆ. ಹೀಗಾಗಿ ಒಂದ್ ವ್ಯಕ್ತಿ ನಡೆದು ಏನ್ ಮಾಡಿದ್ರು ಅಂದ್ರೆ ಆ ದಾರಿನ ಸುಗಮ ಮಾಡ್ಕೊಟ್ಟು ಅದ ನಂತರ ಬರುವಂತ ಎಲ್ರು ಕೂಡ ಅದೇ ದಾರಿಯಲ್ಲಿ ನಡೆಯಕ್ಕೆ ಶುರು ಮಾಡಿದ್ರು. ಅದನ್ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ರೋಮಪುರದಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಈ ವಿಷಯ ಹೇಗಂದ್ರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಹೇಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಅಂತ ವಿಶ್ವನ. ಹಾಗಾದ್ರೆ ಈ ಒಂದು ವಿಶಾಲವಾದ ದಾರಿಯಲ್ಲಿ ನಡೆಯೋದು ಅಂದ್ರೆ ಏನಪ್ಪಾ ಅಂದ್ರೆ, ಈ ವಿಶಾಲವಾದ ದಾರಿಯಲ್ಲಿ ನಡೆಯೋದು ಅಂದ್ರೆ ಪಾಪ ಮಾಡುವುದು, ದೇವರ ಆಜ್ಞೆಗಳನ್ನ ಮೀರುವುದು. ಕರೆಕ್ಟ್ ಅಲ್ವಾ? ನೋಡ್ರಿ, ಅವತ್ತು ಆದಾಮನ ಒಂದು ದಾರಿಯ ಅಂತ್ಯಕ್ಕೆ ತಲುಪೋದಿಕ್ಕೆ 930 ವರ್ಷ ತಗೊಂಡ್ರು. ಇವತ್ತು ಎಷ್ಟು ವರ್ಷ ತಗೊಳ್ತೀವಿ ನಾವು ಎಂಡ್ ಮಾಡೋದಿಕ್ಕೆ? 60, 50, ಮುಂದಿನ ಜನರೇಷನ್ 30 ತಲುಪಿದ್ರು ಆಶ್ಚರ್ಯ ಇಲ್ಲ ಅಲ್ವಾ? ಮುಂದಿನ ಒಂದು ಜನರೇಷನ್ 30 ತಲುಪಿದ್ರು ಆಶ್ಚರ್ಯ ಇಲ್ಲ. ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕು. ಯಾಕಂದ್ರೆ ಏನಿದ್ರ ಅರ್ಥ ಅಂದ್ರೆ, ಮನುಷ್ಯ ಪಾಪ ಮಾಡೋದನ್ನ ಅಷ್ಟು ಈಸಿಯಾಗಿ ಕಲ್ತ್ಬಿಟ್ಟಿದ್ದಾನೆ. ಆ ವಿಶಾಲವಾದ ದಾರಿಯಲ್ಲಿ ಆದಾಮ ಒಂದೇ ಒಂದು ತಪ್ಪು ಮಾಡಿದ್ದವರು, ತಿನ್ಬೇಡ ಅನ್ನುವಂತ ಹಣ್ಣನ್ನ ತಿನ್ಬಿಟ್ರೆ ಅಷ್ಟೇ ಒಂದ್ ತಪ್ಪು. ಆದ್ರೆ ಇವತ್ತು ಒಬ್ಬ ಮನುಷ್ಯ ಜೀವಂತವಾಗಿರ್ಬೇಕಾದ್ರೆ ಎಷ್ಟೆಲ್ಲ ತಪ್ಪು ಮಾಡ್ತಾನೆ. ಆದಾಮ್ ಮಾಡಿದ ತಪ್ಪನ್ನ ಕಂಪೇರ್ ಮಾಡಿದಾಗ ನಾವು ಮಾಡೋ ತಪ್ಪು ನೋಡಿದಾಗ ಆದಾಮ್ ನಮ್ ಮುಂದೆ ಏನೂ ಇಲ್ಲ. ಅಷ್ಟರ ಮಟ್ಟಿಗೆ ನಾವೇನ್ ಮಾಡ್ತೀವಿ? ಪಾಪವನ್ನ ಮಾಡ್ತೀವಿ ಅಲ್ವಾ? ಸೊ ಪ್ರತಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಅಷ್ಟು ಪಾಪ ಮಾಡ್ತಾನೆ. ಹಾಗೆ ಕ್ರಿಸ್ತಲ್ ಪ್ರೀತಿಯ ಸರಸರಿರೆ,
ಏನ್ ನೋಡ್ತೀವಿ ಅಂದ್ರೆ ಇವತ್ತು ಪಾಪ ಅನ್ನೋದು ಮನುಷ್ಯನ ದೃಷ್ಟಿಯಲ್ಲಿ ಒಂದು ತಪ್ಪಾಗಿ ಕಾಣಿಸ್ಕೊಳ್ತಾನೆ ಇಲ್ಲ. ಅದು ಪಾಪ ಇವತ್ತು ಸಾಧಾರಣ ಒಂದು ವಿಷಯ ಆಗ್ಬಿಟ್ಟಿದೆ ಪ್ರತಿ ಮನುಷ್ಯನ. ನಾವು ಅದ್ರಲ್ಲಿ ಹಲವಾರು ವಿಷಯಗಳನ್ನ ನೋಡ್ಬೋದು. ಮುಖ್ಯವಾಗಿ ನೋಡ್ಬೇಕಾದ್ರೆ ಸುಳ್ಳಿನ ಬಗ್ಗೆ ನೋಡ್ಬೋದು ಅಲ್ವಾ. ಈ ಸುಳ್ಳು ಇದನ್ನ ಆರಂಭಿಸಿದ್ ಯಾರಪ್ಪ ಅಂತ ನೋಡ್ಬೇಕಾದ್ರೆ ಸುಳ್ಳಿಗೆ ಮೂಲ ಪುರುಷನು ಯಾರೋ? ಸೈತಾನನು. ಕರೆಕ್ಟ್ ಅಲ್ವಾ? ವಾಕ್ಯ ನೋಡ್ಬೇಕಾದ್ರೆ ಯೋಹಾನ ಸುವಾರ್ತೆ 8:44 ವಾಕ್ಯ ಓದ್ತೀರಾ ಯಾರಾದ್ರೂ? ಫಾಸ್ಟ್ ಆಗಿ ಓದ್ಬೇಕು. ಸ್ಕ್ರೀನ್ ಅಲ್ಲಿ ಇರೋದು ನೋಡ್ಕೊಂಡು ಹೋದ್ರಿ, ಫಾಸ್ಟ್ ಆಗಿ ಓದ್ರಿ, ಅನ್ಮ್ಯೂಟ್ ಮಾಡ್ಕೊಂಡು ಫಾಸ್ಟ್ ಆಗಿ ಓದ್ರಿ. ನೀವು ನಿಮ್ಮ ತಂದೆಯಾದ ಸೈತಾನನಿಗೆ ಸಂಬಂಧಪಟ್ಟವರಾಗಿದ್ದೀರಿ. ನಿಮ್ಮ ತಂದೆಯು ದುರಾಸೆಗಳನ್ನು ನೀವು ಮಾಡುವುದಕ್ಕೆ ಇಚ್ಛಿಸುತ್ತೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಯಾಕಂದರೆ ಅವನಲ್ಲಿ ಸತ್ಯವೇ ಇಲ್ಲ. ಅವನು ಸುಳ್ಳಾಡುವ ತನ್ನ ಸ್ವತಃ ವಾದಗಳಿಂದ. ಓಕೆ, ಅಂದ್ರೆ ಏನಪ್ಪಾ ಅಂದ್ರೆ ಸೈತಾನನು ಸುಳ್ಳಾಡುವಾಗ ತನ್ನ ಸ್ವಂತ ವಾದಗಳಿಂದ ಮಾತಾಡ್ತಾನೆ. ಅಂದ್ರೆ ಆತನು ಬೇರೆಯವರಿಂದ ಕಾಪಿ ಹೊಡಿಲ್ಲ, ಒಂದು ಓಣು. ನಾವೆಲ್ಲ ಕಾಪಿ ಹೊಡ್ಕೊಂಡು ಸುಳ್ಳು ಮಾತಾಡೋದು. ಸೈತಾನು ಸುಳ್ಳಿಗೆ ಮೂಲ ಪುರುಷನು. ಅವನೇ ಮೊದಲು ಸುಳ್ಳು ಅನ್ನೋಂಥ ವಿಷಯನ ಯಾರಪ್ಪ ಸ್ಟಾರ್ಟ್ ಮಾಡಿದಂದ್ರೆ ಸೈತಾನನೇ. ತಂದೆ ಅವರೇ, ಫಾದರ್ ಆಫ್ ಲೈಸ್ ಅಲ್ವಾ. ಸುಳ್ಳಿಗೆ ತಂದೆ ಯಾರಪ್ಪ ಅಂದ್ರೆ ಸೈತಾನ. ನಾವ್ ಹೇಳ್ತೀವಲ್ಲ ಪಿತಾಮಹ ಅಂತ ಕರಿತೀವಿ. ಪಿತಾಮಹ ಅಂದ್ರೆ ಇದನ್ನ ಕಂಡಿಡಿದವ್ರು ಯಾರು ಅಂತ. ಹಾಗೆ ಸುಳ್ಳಿನ ಕಂಡಿಡಿದವ್ರು ಯಾರಪ್ಪ ಅಂದ್ರೆ ಸೈತಾನ. ಇಡೀ ಲೋಕ ಇವತ್ತೇನ್ ಮಾಡ್ತಿದೆ? ಅದೇ ಒಂದು ಸುಳ್ಳನ್ನ ಫಾಲೋ ಮಾಡ್ತಿದೆ. ಮೊದ್ಲು ಸೈತಾನ ಹೇಳಿದಂತ ಸುಳ್ಳೇನಪ್ಪಾ ಅಂತ ನೋಡಿದ್ರೆ, ನೀವು ತಿಂದ ದಿನ ಸಾಯುವುದೇ ಇಲ್ಲ. ಕರೆಕ್ಟ್ ಅಲ್ವಾ? ಮೊದಲು ಸುಳ್ಳು. ಆ ಸುಳ್ಳು ನೋಡ್ರಿ ಎಷ್ಟ್ರ ಮಟ್ಟಿಗೆ ಇವತ್ತು ಅಪ್ಕೊಂಡಿದೆ ಅಂದ್ರೆ ಪ್ರಪಂಚದಾದ್ಯಂತ. ಎಷ್ಟೆಲ್ಲ ಬಿದ್ದೆ ಸರಸ್ವರಿರೆ, ಸುಳ್ಳು ಅನ್ನೋದೊಂದು ಪಾಪ ಅಂತಾನೆ ಜನರಿಗೆ ಗೊತ್ತಿಲ್ಲ ಇವತ್ತು. ಸುಳ್ಳು ಅನ್ನೋದು ಸರ್ವಸಾಮಾನ್ಯ. ಒಂದು ಸುಳ್ಳಿಂದಾನೇ ಇಡೀ ಲೋಕಕ್ಕೆ ಮರಣ ಬಂದಿದೆ ಅಲ್ವಾ. ಆದ್ರೆ ಇವತ್ತು ಸುಳ್ಳು ಅನ್ನುವಂತ ಮಾತು ಸರ್ವಸಾಮಾನ್ಯವಾಗ್ಬಿಟ್ಟಿದೆ. ಅದು ತಪ್ಪೇ ಇಲ್ಲ, ಪಾಪನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಜನರೇನಾಗಿದ್ರೆ ಇವತ್ತಿದ್ದಾರೆ. ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 250 ಸುಳ್ಳು ಹೇಳ್ತಾನಂತ ಒಂದು ಅನ್ವೇಷಣೆ, ಅಂದ್ರೆ ಒಂದು ರಿಸರ್ಚ್ ಅಲ್ಲಿ ಏನ್ ಮಾಡಿದೆ ಕಂಡಿದೆ. ಹೇಳ್ತಾನ ಏನಪ್ಪಾ ನಿಜಾನ ಇದು? 250 ಸುಳ್ಳು ಹೇಳ್ತಾನೆ. 250 ಲೈಸ್, ಮೋರ್ ದನ್ 250 ಲೈಸ್. ಹೇಗಂತ ನೋಡ್ರಿ ಸಾಮಾನ್ಯವಾಗಿ ನಾವು ಈಗ ಕಾಲದಲ್ಲಿ ಯಾರೋ ಕೇಳ್ತಾರೆ, ಎಲ್ಲಿ ಸರ್ ಇದ್ದೀರಾ ನೀವು ಅನ್ಬಿಟ್ಟು. ಇವರೇ ಇರ್ತಾರೆ, ಬೇರೆ ಎಲ್ಲ ಇರ್ತಾರೆ. ಸರ್ ಇಲ್ಲೇ ಸರ್ ನಾನು ಮೈನ್ ರೋಡಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಸರ್, ಆನ್ ದಿ ವೇಲ್ ಬಂದ್ಬಿಡ್ತೀನಿ ಸರ್, ಸ್ವಲ್ಪ ಸರ್ 5 ಮಿನಿಟ್ಸ್ ಅಲ್ಲ ಅಂತ. ಬಟ್ ಅವ್ರು ಇರೋದಿಲ್ಲೋ, ಇಲ್ಲೇ ಇರ್ತಾರೆ, ಪಕ್ಕದಲ್ಲೇ ಇರ್ತಾರೆ. ನಮ್ಮ ಹಾಗೆ ಒಬ್ಬ ಬ್ರದರ್ ಏನ್ ಮಾಡಿದಾರೆ, ಒಂದು ದಿನ ಗಾಡಿಲಿ ಹೋಗ್ತಾ ಇರ್ಬೇಕಾರೆ ಎದುರುಗಡೆ ಯಾರೋ ಫ್ರೆಂಡ್ ಯಾರು ನಿಂತ್ಕೊಂಡಿದ್ದಾರೆ. ಅಲ್ಲೇ ಆ ಒಂದು ಸಿಗ್ನಲ್ ಅಲ್ಲಿ ಎದುರುಗಡೆ ನಿಂತ್ಕೊಂಡಿದ್ರಲ್ಲ, ಇಲ್ಲೇ ಮಾತಾಡಿ ಅವ್ರ ಜೊತೆ ಕಾಫಿ ಟೀ ಕುಡಿಯಕ್ ಹೋಗೋಣ ಅಂದ್ಬಿಟ್ಟು ತಗೊಂಡ್ ಫೋನ್ ಮಾಡಿದ್ರಂತೆ, ಸುಮ್ನೆ ಕೇಳ್ಬೇಕಂತ, ಎಲ್ಲಿದ್ದೀರಾ ಅಂದ್ಬಿಟ್ಟು. ಎದುರುಗಡೆ ಇರೋರು ಹೇಳ್ತಾ ಇದ್ರೆ, ಇಲ್ಲಪ್ಪ ನಾನು ಬೆಂಗಳೂರಲ್ಲೇ ಇಲ್ಲ, ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿದ್ರಂತೆ. ಆ ರೀತಿ ಅಥವಾ ಒಂದು ಸುಳ್ಳು ನೋಡಿ, ಫೋನ್ ಎಲ್ಲ ಬಂದ್ಮೇಲೆ ಸುಳ್ಳು ಸರ್ವಸಾಮಾನ್ಯ ಆಗ್ಬಿಡ್ತು. ಇನ್ನು ನಮ್ಮ ಸಹೋದರಿ ಗೊತ್ತಲ್ವಾ, ತರಕಾರಿ ತಗೊಳಕ್ ಹೋಗ್ತಾರೆ, ಏನಂತಾರೆ ಅಲ್ಲೇ ಆಲೂಗಡ್ಡೆನೋ ಇಲ್ಲ ಬದನೆಕಾಯಿನೋ ತಗೊಳ್ತಾರೆ. ಈ ಟೊಮಾಟೊ ತಗೊಳಕ್ ಹೋದ್ರೆ ಕೆಜಿ ಅವ್ರು 30 ರೂಪಾಯಿ ಅಂದ್ರೆ ಇವ್ರೇನಂತಾರೆ, ಇವ್ರು ಸುಮ್ನೆ ಹೇಳ್ಬಿಡ್ತಾರೆ, ಇಲ್ಲ ಈಗ ತನಕ ಕೇಳ್ಕೊಂಬಂದ, ಅಲ್ಲಿ 20 ರೂಪಾಯಿ ಅಂದ್ರು, ಅಲ್ಲಿ 25 ಅಂದ್ರು, 15 ಅಂದ್ರು, ನೀವ್ ನೋಡಿದ್ರೆ ಇಷ್ಟು ರೇಟ್ ಹೇಳ್ತೀರಾ ಅಂತ ಏನ್ ಮಾಡ್ತಾರೆ? ಸರ್ವಸಾಮಾನ್ಯವಾಗಿ ಸುಳ್ಳು ಹೇಳೋದು. ಕರೆಕ್ಟ್ ಅಲ್ವಾ? ಈ ಮಕ್ಕಳಿಗೆ ತಾಯಂದ್ರೆ ಏನ್ ಮಾಡ್ತಾರೆ, ಸುಳ್ಳು ಹೇಳಿ, ಸುಳ್ಳಾದ ಕತೆ ಹೇಳಿ ಅಲ್ಲಿ ಬರ್ತಾನೆ, ಇಲ್ಲಿ ಹಿಡ್ಕೊಳ್ತಾನೆ, ಇನ್ನ ನೋಡು ಇವ್ನ್ ಬಂದ್ಬಿಡ್ತಾನೆ, ಅವ್ನ್ ಬಂದ್ಬಿಡ್ತಾನೆ ಅಂದ್ಬಿಟ್ಟು ಮಕ್ಕಳಿಗೆ ಸುಳ್ಳು ಹೇಳಿ ಕಳ್ಸ್ಕೊಡೋದೇ ಪ್ರತಿದಿನ ದೊಡ್ಡ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ಸುಳ್ಳಂತ ಅನ್ಸೋದೇ ಇಲ್ಲ. ಕೆಲವೊಂದು ಟೈಮಲ್ಲಿ ಊಟ ಮಾಡಿದ್ರ ಅಂತ ಕೇಳಿದ್ರೆ ಕೆಲವೊಂದು ಏನಂತೀವಿ, ಊಟ ಮಾಡಿಲ್ಲ, ಹಸ್ದಿದ್ರು ಊಟ ಮಾಡ್ಬಿಡ್ತೀವಿ, ಊಟ ಆಯ್ತು, ನಂದಾಯ್ತು ನಿಮ್ದಾಯ್ತಾ ಅಂತ ಹೇಳ್ಬಿಡ್ತೀವಿ. ನೋಡಿ, ಇದೆಲ್ಲ ಸಾಧಾರಣವಾದಂತ ಒಂದು ವಿಷಯ ಆಗ್ಬಿಡ್ತು. ಸುಳ್ಳು ಅನ್ನೋದು ವಿಷಯ ತಗೊಂಡ್ರೆ ಸಾಧಾರಣವಾದಂತ ವಿಷಯ. ಇನ್ನು ಮನುಷ್ಯನ ದುಶ್ಚಟಗಳು ತಗೊಂಡ್ಬಿಟ್ರೆ ಕ್ರಿಸ್ತನ ವಿದ್ಯಾಸರಸರೇ, ಎಷ್ಟು ಮಟ್ಟಿಗೆ ಮನುಷ್ಯರು ಪಾಪದಲ್ಲಿ ಬಿದ್ದಿದ್ದಾರೆ ಅಂದ್ರೆ ಇವತ್ತು ಅಷ್ಟು ಮಟ್ಟಿಗಿದ್ದಾರೆ ನೋಡ್ರಿ. ಇವತ್ತು ಒಂದು ಸ್ಮೋಕ್ ಮಾಡೋಂತ ವಿಷಯ ತಗೊಂಡ್ರೆ, ಸ್ಮೋಕ್ ಮಾಡೋದು ಒಂದ್ ಕಾಲದಲ್ಲಿ ತಪ್ಪಿಲ್ಲ ಅಂದ್ಬಿಟ್ಟು ಅವಾಗ ಸಿಗರೆಟ್ ನ ಕಂಡುಹಿಡಿಯೋ ಕಂಪನಿಯವರು ಅವಾಗ ಹೇಳ್ತಿದ್ರು. ಇವಾಗ ಸ್ಮೋಕಿಂಗ್ ಇಸ್ ಇಂಜುರೀಸ್ ವೇರ್ ಹೆಲ್ತ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ನಿಮ್ಮ ಆರೋಗ್ಯವನ್ನು ಹಾನಿಕರ ಮಾಡುತ್ತೆ. ಈ ಸಿಗರೆಟ್ ಪ್ಯಾಕೆಟ್ ಅಲ್ಲಿ ನೋಡ್ಬೇಕಾದ್ರೆ ಈ ಕ್ಯಾನ್ಸರ್ದು ಪಿಕ್ಚರ್ ಹಾಕಿರ್ತಾರೆ. ಎಷ್ಟು ಜನ ಗಮನಿಸಿದಿರೋ ಗೊತ್ತಿಲ್ಲ. ಕ್ಯಾನ್ಸರ್ ಗಡ್ಡೆ ಬಂದಿರುತ್ತೆ, ಆ ಗಡ್ಡೆ ಬಂದಿರೋ ಪಿಕ್ಚರ್ ಹಾಕಿರ್ತಾರೆ. ಏನಪ್ಪಾ ಅದರ ಅರ್ಥ ಅಂದ್ರೆ, ಈ ರೀತಿ ಸಿಗರೆಟ್ ಕುಡ್ದೆ ಈ ರೀತಿ ಕ್ಯಾನ್ಸರ್ಗೆ ತುತ್ತಾಗಿದ್ರಂತ ಹಾಕಿದ್ರು ಕೂಡ ಜನ ಏನ್ ಮಾಡ್ತಾರೆ, ಇವತ್ತಿನ ಪೀಳಿಗೆ ಆ ಪಿಕ್ಚರ್ ನೋಡ್ಬಿಟ್ಟೆ ಅದೇ ಸಿಗರೆಟ್ ಕೊಡಿ ಅಂತ ತಗೊಳ್ಳೋದು. ನೋಡ್ರಿ, ಪಾಪ ಮಾಡೋದು ಇವತ್ತು ಒಂದು ಪ್ಯಾಷನ್ ಆಗ್ಬಿಟ್ಟಿದೆ ಕ್ರಿಸ್ತನ ವಿದ್ಯಾಸರಸರ. ಪಾಪ ಅನಿಸ್ತಾ ಇಲ್ಲ. ಕುಡಿಯೋದು,
ಇವತ್ತು ಯಾರಾದ್ರೂ ಸ್ಮೋಕ್ ಮಾಡದೇ ಇದ್ರೆ ನಾವೆಲ್ಲ ಸ್ಮೋಕ್ ಮಾಡಲ್ಲ ಅಂದ್ಬಿಟ್ರೆ ಏನಪ್ಪಾ ನೀವು ಗಂಡಸಲ್ವಾ ಅನ್ನೋ ಅನ್ಸ್ತಾರೆ ಜನ. ಸ್ಮೋಕ್ ಎಲ್ಲ ಮಾಡ್ಬೇಕಪ್ಪ, ಆಗಿರ್ಬೇಕು. ಅದು ಸರ್ವಸಾಮಾನ್ಯ ಆಗ್ಬಿಟ್ಟಿದೆ ಇವತ್ತು. ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು ಅಲ್ವಾ. ಮನುಷ್ಯರಿಗೆ ಏನ್ ಮಾಡೋದು ಇವತ್ತು, ಅವರ ಏನು ಹೆಂಗೆಲ್ಲ ಆಡಂಬರವಾಗಿ ಜೀವಿಸೋದು ಇವತ್ತು ಸರ್ವ ಸಾಮಾನ್ಯವಾಗ್ಬಿಟ್ಟಿದೆ ಕ್ರಿಸ್ತನ ಪ್ರೀತಿಯ ಸರಸರು ಅಲ್ವಾ. ಹಾಗೆ ನೋಡ್ಬೇಕಾದ್ರೆ ಕೆಲವೊಂದು ವಿಷಯಗಳೆಲ್ಲ ಅವ್ರಿಗೆ ಇವತ್ತು ತಪ್ಪೇ ಅನ್ಸಲ್ಲ, ಅಷ್ಟ್ರ ಮಟ್ಟಿಗೆ ಬೆಳೆದ್ಬಿಟ್ಟಿದೆ ನೋಡಿ. ಕೆಲವೊಂದು ಟೈಮಲ್ಲಿ ಈ ಹುಡುಗರು ಏನ್ ಮಾಡ್ತಾರೆ, ಟೂ ವೀಲರ್ ಅಲ್ಲಿ ವೀಲಿಂಗ್ ಮಾಡ್ತಾರೆ. ವೀಲಿಂಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು, ಪಿಕ್ಚರ್ ಇಲ್ಲಿ ಹಾಕಿಲ್ಲ. ಏನಪ್ಪಾ ವೀಲಿಂಗ್ ಅಂದ್ರೆ, ಒಂದೇ ಚಕ್ರದಲ್ಲಿ ಗಾಡಿನ ಓಡಿಸ್ಕೊಂಡು ಹೋಗೋದು. ಅವ್ರಿಗೆ ನಾವ್ ಒಂದ್ ಮಾತಿಲ್ದಾಗ ಈಗೆಲ್ಲ ಓಡಿಸ್ಕೊಡ್ರಪ್ಪ, ಎಲ್ಲಾದ್ರೂ ಬಿದ್ದು ಕೈ ಕಾಲು ಹೊಡ್ಕೊಂಡ್ ಬರ್ತೀರಾ ಅಂದ್ರೆ ಅವ್ರ ಏನ್ ಮಾತು ಹೇಳ್ತಾರ ಗೊತ್ತಾ ನಮ್ಗೆ ಪ್ರತಿಯಾಗಿ, ಅಂಕಲ್ ಇವತ್ತವರೆಗೂ ನಾನು ಆತರ ಬಿದ್ದಿಲ್ಲ ಅಂಕಲ್, ನನ್ಗೇನು ಆಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ನಾನು ಬಿದ್ರೇನೆ ನಾನು ಬದಲಾಗೋದು, ನನ್ ಕೈ ಕಾಲು ಮುರ್ಕೊಂಡ್ರೇನೆ ಬದಲಾವಣೆ ಆಗೋದು. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸರಸವ್ರೆ, ಎಷ್ಟೋ ಮಕ್ಕಳನ್ನ ಹೆತ್ತವ್ರು ಎಷ್ಟೆಲ್ಲಾ ಕನಸು ಕಟ್ಕೊಂಡಿರ್ತಾರೆ. ಎಷ್ಟೋ ಜನ ಯುವ ಪೀಳಿಗೆ ಇವತ್ತು ಏನಾಗ್ತಿದೆ ಅಂದ್ರೆ ತಮ್ಮ ದುಶ್ಚಟಗಳಿಗೆ, ತಮ್ಮ ಒಂದು ಹವ್ಯಾಸಗಳಿಗೆ ಅವ್ರು ನಿರತರಾಗಿ ತಮ್ಮ ಜೀವವನ್ನ ಅತಿ ಬೇಗ ಕಳ್ಕೊಳ್ಳೋದನ್ನ ನೋಡ್ತೀವಿ. ಅಂದ್ರೆ ಏನಾಯ್ತು ಅಂದ್ರೆ ಆ ವಿಶಾಲವಾದ ದಾರಿ ಅಷ್ಟು ಬೇಗ ಎಲ್ಲಿಗೆ ಕರ್ಕೊಂಡು ಹೋಗ್ತಿದೆ ಅಂದ್ರೆ ವಿನಾಶಕ್ಕೆ ಕರ್ಕೊಂಡು ಹೋಯ್ತು. ಆದ್ರೆ ದೇವ್ರ ಏನ್ ಮಾಡಿದ್ರು ಅಂದ್ರೆ ಈ ಮನುಷ್ಯನಿಗೆ ಇನ್ನೊಂದು ಆಲ್ಟರ್ನೇಟ್ ಒಂದು ದಾರಿನ ಓಪನ್ ಮಾಡಿದ್ರು. ಏನಪ್ಪಾ ಅದು ಅಂತ ನೋಡಿದ್ರೆ ಅದು ಧರ್ಮಶಾಸ್ತ್ರ. ಅಂದ್ರೆ ಧರ್ಮಶಾಸ್ತ್ರ ಆದಾಮನಿಂದ 2,000 ವರ್ಷಗಳ ನಂತರ ಮೋಶೆಯ ಮೂಲಕ ಏನ್ ಮಾಡಿದ್ರು ಅಂದ್ರೆ ಧರ್ಮಶಾಸ್ತ್ರದ ನೀತಿ ನಿಯಮಗಳನ್ನ ವಿಧಿ ವಿಧಾನಗಳನ್ನ ಕೊಟ್ಟಿದ್ರು. ಯಾರಾದ್ರೂ ಇದನ್ನ ಫಾಲೋ ಮಾಡೋದ್ರಿಂದ ನೀವೇನ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಆ ಧರ್ಮಶಾಸ್ತ್ರ ಯಾರಿಂದ ಫಾಲೋ ಮಾಡಕ್ ಆಯ್ತಾ ಅಂತ ನೋಡಿದ್ರೆ ಖಂಡಿತ ಯಾರು ಫಾಲೋ ಮಾಡಿಲ್ಲ. ಓದಿ ಯಾಜಕ ಕಾಂಡ 18ನೇ ಅಧ್ಯಾಯ 5ನೇ ವಾಕ್ಯ. ಆದುದರಿಂದ ನೀವು ನನ್ನ ನಿಯಮಗಳನ್ನು ನಿರ್ಣಯಗಳನ್ನು ಕೈಕೊಳ್ಳಿರಿ, ಒಬ್ಬನು ಅವುಗಳನ್ನು ಮಾಡಿದರೆ ಅವನು ಅವುಗಳಲ್ಲಿ ಜೀವಿಸುವನು. ನೋಡಿದ್ರಾ, ನನ್ನ ನಿಯಮಗಳನ್ನು ನಿರ್ಣಯಗಳನ್ನು ಕೈಗೊಳ್ಳಿರಿ, ಒಬ್ಬನು ಅವುಗಳು ಮಾಡಿದರೆ ಅವುಗಳಲ್ಲಿ ಜೀವಿಸುವನು ಅಂತ ಹೇಳ್ತೀವಿ. ಆದ್ರಿಂದ ಏನಾಗ್ಲಿಲ್ಲ ಅವತ್ತು ಧರ್ಮಶಾಸ್ತ್ರ ನಿಧಿಯಲ್ಲಿ, ಅಂದ್ರೆ ಧರ್ಮಶಾಸ್ತ್ರ ನೀತಿ ನಿಯಮಗಳನ್ನ ಫಾಲೋ ಮಾಡೋದ್ರಲ್ಲಿ ಮನುಷ್ಯರು, ಅಂದ್ರೆ ದೇವ್ರು ಕೊಟ್ಟಂತ ಇಸ್ರೇಲ್ ಜನರಿಗೆ ಕೊಟ್ಟಾದ ಧರ್ಮಶಾಸ್ತ್ರ ಫಾಲೋ ಮಾಡೋದ್ರಲ್ಲಿ ಅವರು ಸಕ್ಸಸ್ಫುಲ್ ಆದ್ರ ಅಂದ್ರೆ ಇಲ್ಲ, ಅವ್ರು ಅಲ್ಲಿ ಕೂಡ ಫೇಲರ್ ಆದ್ರು ಅಂತ ನೋಡ್ತಾರೆ. ಯಾಕಂದ್ರೆ ಧರ್ಮಶಾಸ್ತ್ರದಿಂದ ಯಾರು ಕೂಡ ನೀತಿಯ ಮಾರ್ಗದಲ್ಲಿ ನೀತಿವಂತರೆಂದು ದೇವ್ರ ಮುಂದೆ ನಿರ್ಣಯಿಸಲ್ಪಡ್ಲಿಲ್ಲ. ಯಾರಿಂದ ಕೂಡ ಧರ್ಮಶಾಸ್ತ್ರ ನಡೆಯಕ್ಕೆ ಸಾಧ್ಯವಾಗಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರ ಇದೆ. ಅದಕ್ಕೆ ನೋಡ್ತೀವಿ ಧರ್ಮಶಾಸ್ತ್ರ ಮಿಸ್ಟೇಕ್ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಹಾಗಾದ್ರೆ ಏನು ಹೇಳೋಣ ನಾವು, ಧರ್ಮಶಾಸ್ತ್ರ ಪಾಪವೇ? ಎಂದಿಗೂ ಇಲ್ಲ. ಧರ್ಮಶಾಸ್ತ್ರ ಕರೆಕ್ಟ್ ಇದೆ, ಆದ್ರೆ ಅದನ್ನ ಫಾಲೋ ಮಾಡೋಂತ ವ್ಯಕ್ತಿ ಏನಿಲ್ಲ, ಪರ್ಫೆಕ್ಟ್ ಇಲ್ಲ. ಆದ್ರಿಂದ ಆ ಧರ್ಮಶಾಸ್ತ್ರದ ಮಾರ್ಗದಲ್ಲಿ ಅವನು ನಡೆಯಕ್ಕೆ ಆಗಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗ ಎಲ್ಲ ಮನುಷ್ಯರು ಏನ್ ಮಾಡಿದ್ರು, ದೇವರಿಂದ ದೂರ ಆಗಿ ದೇವ್ರು ಕೊಟ್ಟಂತ ಒಂದು ಆಜ್ಞೆಯನ್ನ ಮೀರಿ ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿ ಧರ್ಮಶಾಸ್ತ್ರದಲ್ಲಿ ನಡೆದಿದೆ, ದೇವರ ಆಜ್ಞೆಯನ್ನು ಫಾಲೋ ಮಾಡಕ್ಕಾಗದೆ ಏನಾದ್ರು ಎಲ್ರು ಆ ವಿಶಾಲವಾದ ಮಾರ್ಗದಲ್ಲಿ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಪಾಪ ಮಾಡಿ ನಡೆದು ಎಲ್ರು ಕೂಡ ಎಲ್ಲೂ ಮುಗಿಸ್ತಾರ ಅಂತ ನೋಡಿದ್ರೆ ಆ ಮರಣದಲ್ಲಿ ಮುಗಿಸ್ತಾರೆ ಅಲ್ವಾ. ಸಾಗಿರ್ಬೇಕಾದ್ರೆ ಧರ್ಮಶಾಸ್ತ್ರದಿಂದ ನಾವು ದೇವರ ಮುಂದೆ ಏನ್ ಮಾಡಕ್ಕಾಗಲ್ಲ, ನೀತಿವಂತರ ಆಗಲ್ಲ ಅಂದ್ಬಿಟ್ಟು ಗಲಾತ್ಯದವರ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ, ನ್ಯಾಯ ಪ್ರಮಾಣದಿಂದ ನೀತಿ ಉಂಟಾಗುವುದಾದ್ರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದು ವ್ಯರ್ಥವಾಯಿತು ಅಂತ ಹೇಳ್ತಾರೆ. ಹಾಗಾಗಿ ಧರ್ಮಶಾಸ್ತ್ರದ ಕೂಡ ಏನಾಗ್ಲಿಲ್ಲ, ಯಾರು ಕೂಡ ನಡೆಯಕ್ಕಾಗಲಿಲ್ಲ. ಹಾಗೆ ಈ ವಿಶಾಲವಾದ ಮಾರ್ಗದಲ್ಲಿ ಪ್ರತಿಯೊಬ್ಬ ಮಾನವ ಕುಲವು, ಮನುಷ್ಯನ ಸಂತತಿಯು ಇವತ್ತಿನವರೆಗೂ ವಿಶಾಲವಾದ ಮಾರ್ಗದಲ್ಲಿ ನಡೆದು ತಮಗೆ ಇಷ್ಟ ಬಂದಂತ ಪಾಪದಲ್ಲಿ ನಡೆದು ಅವರ ಜೀವನವನ್ನ ಎಲ್ಲಿ ಮುಗಿಸ್ತಾ ಇದ್ದಾರೆ, ಮರಣದಲ್ಲಿ. ಈ ಮರಣವೇ ನಾಶನ. ಕರೆಕ್ಟಾ? ಮರಣವೇ ನಾಶನ. ವಿಶಾಲವಾದ ಮಾರ್ಗ ಅಂದ್ರೆ ಮನುಷ್ಯನು ತನ್ನ ಇಷ್ಟ ಬಂದಂತೆ ಜೀವಿಸುವಂತ ಒಂದು ದಾರಿ. ಅದ್ರಲ್ಲಿ ನಡೆಯೋದು ಏನಪ್ಪಾ ಅಂದ್ರೆ ಮನುಷ್ಯನು ಪಾಪ ಮಾಡೋದು. ಅದರ ಅಂತ್ಯ ಏನಪ್ಪಾ ಅಂದ್ರೆ ನಾಶನ. ಅಂದ್ರೆ ಅದು ಮರಣವನ್ನ ಸೂಚಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಓಕೆ. ಹೀಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಿಶಾಲವಾದ ದಾರಿಯಲ್ಲಿ ಎಲ್ಲಾ ಜನಾಂಗ ನಡೀತಾ ಇರ್ಬೇಕಾದ್ರೆ ಇನ್ನೊಂದು ಮಾರ್ಗವನ್ನ ಸತ್ಯವೇದ ನಮ್ಗೆ ಹೇಳ್ತು.
ಏನಪ್ಪಾ ಅದ್ ಮಾರ್ಗ ಅಂದ್ರೆ, ಯಾವ ಮಾರ್ಗದ ಬಗ್ಗೆ ನೋಡಿದ್ವಿ? 2 ಮಾರ್ಗ ನೋಡಿದ್ವಿ. ಒಂದು ವಿಶಾಲವಾದ ಮಾರ್ಗ, ಇನ್ನೊಂದು ಮಾರ್ಗ ಯಾವುದು? ಇಕ್ಕಟ್ಟಾದ ಮಾರ್ಗ. ಇಕ್ಕಟ್ಟಾದ ಮಾರ್ಗ. ಕರೆಕ್ಟಾ? ಇಕ್ಕಟ್ಟಾದ ಮಾರ್ಗ ಎಲ್ಲಿಗೆ ಹೋಗ್ತಿದೆ ಅಂದ್ರೆ ಜೀವಕ್ಕೆ ಹೋಗ್ತಾ ಇದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿದೆ, ಅರ್ಥ ಮಾಡ್ಕೊಬೇಕು. ಎಲ್ಲಿಗೆ ಹೋಗ್ತಿದೆ? ಜೀವಕ್ಕೆ, ಪರಲೋಕಕ್ಕಲ್ಲ, ಜೀವಕ್ಕೆ ಹೋಗ್ತಿದೆ. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಏನಪ್ಪಾ ಇದು ಇಕ್ಕಟ್ಟಾದ ಮಾರ್ಗ? ಯಾರು ಓಪನ್ ಮಾಡಿದ್ದು ಈ ಮಾರ್ಗವನ್ನ? ಯಾರು ನಡೆದ್ರು ಅದಲ್ಲಿ? ಯಾಕೆ ಈ ದಾರಿ ಇಕ್ಕಟ್ಟಾಗಿದೆ? ಯಾಕೆ ಅದ್ರಲ್ಲಿ ತುಂಬಾ ಜನ ನಡೆಯಲ್ಲ? ಗೊತ್ತಾಗ್ಬೇಕ್ತಾನೆ ಇದೆಲ್ಲ ಸತ್ಯ ನಮ್ಗೆ. ಆಗಿರ್ಬೇಕಾದ್ರೆ ಈ ಇಕ್ಕಟ್ಟಾದ ಮಾರ್ಗ ಅಂದ್ರೆ ಏನಪ್ಪಾ ಅಂದ್ರೆ, ಇಡೀ ಲೋಕ ಪಾಪದ ಕಡೆಗೆ ವಿಶಾಲವಾದ ಮಾರ್ಗದಲ್ಲಿ ನಡೀತಾ ಇರ್ಬೇಕಾದ್ರೆ, ಆದಾಮ್ ತೋರಿಸಿದಂತ ಆ ಮಾರ್ಗದ ನಡಿಬೇಕಾದ್ರೆ ಇನ್ನೊಬ್ಬ ಆದಾಮ್ ಬಂದ್ರು ನೋಡ್ರಿ. ಯಾರ್ರಿ ಆದಾಮ್? ಸೆಕೆಂಡ್ ಆದಾಮ್ ಯಾರು? ಯೇಸು ಪ್ರಭು. ಶ್ರಾಂತಮಲ್ಲಿ ಕೇಳಿರ್ತೀರ, ಮೊದಲನೇ ಆದಾಮನು, ಎರಡನೇ ಎರಡನೇ ಆದಾಮ್. ಎರಡನೇ ಆದಾಮ್ ಬಂದ್ ಏನ್ ಮಾಡಿದ್ರು ಅಂದ್ರೆ ಒಂದು ಹೊಸ ಮಾರ್ಗವನ್ನ ತೆಗೆದ್ರು. ಏನಪ್ಪಾ ಮಾರ್ಗ ಅಂದ್ರೆ, ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಡೆಯುವಂತ ಒಂದು ಅವಕಾಶವನ್ನ ಮತ್ತೆ ಏನ್ ಮಾಡಿದ್ರು? ಅವಕಾಶವನ್ನ ಕೊಟ್ರು. ಆ ಅವಕಾಶ ಏನಪ್ಪಾ ಅಂತ ನೋಡಿದ್ರೆ, ಯಾರೆಲ್ಲ ಯೇಸು ಕ್ರಿಸ್ತನ ನಡೆದ ರೀತಿಯಲ್ಲಿ ಆತನ ಹೆಜ್ಜೆ ಹಿಂಬಾಲಿಸ್ತಾರೋ ಅವರಿಗೆ ಜೀವವನ್ನು ಹೊಂದುವಂತ ಒಂದು ಅವಕಾಶವನ್ನ ಕೊಟ್ರು. ಆದ್ರಿಂದ ಫಸ್ಟ್ ಏನ್ ಮಾಡಿದ್ರು? ಅವರು ಆ ಮಾರ್ಗದಲ್ಲಿ ನಡೆದ್ರು. ಅವರೇ ಆ ಮಾರ್ಗವನ್ನ ಓಪನಿಂಗ್ ಸೆರೆಮನಿ ಮಾಡಿದ್ರು. ಫಸ್ಟ್ ಓಪನಿಂಗ್ ಸೆರೆಮನಿ. ಮೊದಲನೇ ಆದಾಮನು ವಿಶಾಲವಾದಂತ ಮಾರ್ಗದ ಓಪನಿಂಗ್ ಸೆರೆಮನಿ ಮಾಡಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇಕ್ಕಟ್ಟಾದ ಮಾರ್ಗವನ್ನ ಏನ್ ಮಾಡಿದ್ರು? ಓಪನ್ ಮಾಡಿದ್ರು. ಇಬ್ರಿಯದವರಿಗೆ 10ನೇ ಅಧ್ಯಾಯ 20ನೇ ವಾಕ್ಯ. ಹೇಗೆಂದ್ರೆ ಆತನು ನಮಗೋಸ್ಕರ ಪ್ರತಿಷ್ಠಿಸಿದ ಮತ್ತು ಹೊಸ ಜೀವಗಳ ದಾರಿಯಲ್ಲಿ ಆತನ ಶರೀರವೆಂಬ ತೆರೆಯ ಮುಖಾಂತರವೇ ಇದಾಯಿತು. ನೋಡ್ರಿ, ವಾಕ್ಯವನ್ನ ಗಮನಿಸ್ರಿ. ಹೇಗೆಂದ್ರೆ ಆತನು ನಮಗೋಸ್ಕರ ಪ್ರತಿಷ್ಠಿತ ಮತ್ತು ಹೊಸ ಜೀವಗಳ ದಾರಿಯಲ್ಲಿ ಆತನ ಶರೀರವೆಂಬ ತೆರೆಯ ಮುಖಾಂತರ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ತಾನು ಆ ಇಕ್ಕಟ್ಟಾದ ಮಾರ್ಗದನ್ನ ಓಪನ್ ಮಾಡಿ ಅದರಲ್ಲಿ ನಡೆದು ನಾವು ನಡೆಯುವಂತ ಒಂದು ಅವಕಾಶವನ್ನು ಕೊಟ್ರು. ಹೇಗಪ್ಪ ಕೊಟ್ರು ಅಂದ್ರೆ, ಶಿಲುಬೆ ಮರಣದ ಮೂಲಕ ನಮಗೂ ಆ ಅವಕಾಶ ಸಿಕ್ತು. ಕರೆಕ್ಟ್ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸರಸರಿರೆ, ಶಿಲುಬೆ ಮರಣದಲ್ಲಿ ನೋಡ್ಬೇಕಾದ್ರೆ ಕರ್ತನ ದೇಶ ಮರಣ ಹೊಂದಿದ್ಮೇಲೆ ಆ ದೇವಾಲಯದ ಒಂದು ತೆರೆ ಇದೆಯಲ್ಲ, ದೇವದರ್ಶನ ಗುಡಾರದಲ್ಲಿ ಮಹಾಪುರುಷ ಸ್ಥಳಕ್ಕೆ ಹೋಗುವಂತ ಸ್ಥಳ ಇದೆಯಲ್ಲ, ಅದೇನಾಯ್ತು? 2 ಭಾಗವಾಗಿ ಸೀಳಲ್ಪಡ್ತು. ಕರೆಕ್ಟಾ? ಓದಿದೀವಿ ನಾವು ಸತ್ಯವೇದದಲ್ಲಿ. ಹೇಗ್ ಸೀಳಲ್ಪಡ್ತು? ಕೆಳಗಿಂದ ಮೇಲೆ ಸೀಳಲ್ಪಡ್ತಾ, ಇಲ್ಲ ಮೇಲಿಂದ ಕೆಳಗಡೆ ಸೀಳಲ್ಪಡ್ತಾ? ಹರಿಯಲ್ಪಡ್ತು. ಹೇಗೆ ಹರಿಯಲ್ಪಡ್ತು? ಕೆಳಗೆಯಿಂದ ಮೇಲೆಗೆ ಹರಿಯಲ್ಪಡ್ತಾ, ಇಲ್ಲ ಮೇಲಿಂದ ಕೆಳಗೆ ಹರಿಯಲ್ಪಡ್ತಾ? ಮೇಲಿನಿಂದ ಕೆಳಗೆ ತಾನೆ ಹರಿತು. ಮೇಲಿಂದ ಕೆಳಗೆ. ಯಾಕೆ ಅಂದ್ರೆ ಆ ತೆರೆ ಎಷ್ಟು ಥಿಕ್ನೆಸ್ ಇತ್ತು ಅಂದ್ರೆ, ಈ ಕಡೆ 4 ಕುದುರೆ, ಆ ಕಡೆ 4 ಕುದುರೆವನ್ನ ಕಟ್ಬಿಟ್ಟು ಎಳೆದ್ರು ಕೂಡ ಅದು ಹರಿಯಲ್ಲ. ಅದು ಕೆಳಗಡೆಯಿಂದ ಹರಿದದ್ದೇ ಆದ್ರೆ ಅದು ಮನುಷ್ಯನಿಂದ ಆಗಿದ್ದು ಅಂತ ಅರ್ಥ ಬಂದ್ಬಿಡುತ್ತೆ. ಆದ್ರೆ ಮೇಲಿಂದ ಹರಿತು ಅಂದ್ರೆ ಅದು ದೇವರಿಂದ ನಮಗೆ ತೆರೆಯಲ್ಪಟ್ಟಂತ ಮಾರ್ಗವಾಗಿ. ಇಲ್ಲಿವರೆಗೂ ಮಹಾಪರಿಶುದ್ಧ ಸ್ಥಳದಲ್ಲಿ ಪ್ರಧಾನ ಯಾಜಕರು ಮಾತ್ರ ಹೋಗ್ತಿದ್ರು. ಆದ್ರೆ ಛಾಯಿ ರೂಪ ಆಗಿರುವಂತ ನಿಜವಾದ ಒಂದು ಮಹಾಪರಿಶುದ್ಧ ಸ್ಥಳ, ಅದ್ರ ಬಗ್ಗೆ ನಾವು ದೇವದರ್ಶನ ಗುಡಾರ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಬರ್ಬೇಕಾದ್ರೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಮಾಹಿತಿನ. ಇವಾಗ ನಾವು ನೋಡ್ಬೇಕಾದ್ರೆ ಆ ಒಂದು ದೇವರಿಂದ ನಮಗೆ ದೇವರ ಬಳಿ ಹೋಗುವಂತ ಮಾರ್ಗ ಯಾರ ಮೂಲಕ ಸಿಕ್ತು ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಮರಣದ ಮೂಲಕ ಸಿಕ್ತು. ಇವರ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಂತ ಒಂದು ಅವಕಾಶ ಸಿಕ್ತು. ಇಲ್ಲಿವರೆಗೂ ಅವಕಾಶನೂ ಇರ್ಲಿಲ್ಲ. ಅವಕಾಶ ಇದ್ರೆ ತಾನೆ ನಡೆಯೋದು, ನಡೆದ ತಾನೆ ಜೀವ ಹೊಂದೋದು. ಅವಕಾಶವೇ ಇರಲಿಲ್ಲ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಬರೋದು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನೇ ಆ ಮಾರ್ಗ, ಜೀವವನ್ನು ಪಡ್ಕೊಳ್ಳಕ್ಕೆ ಇರುವಂತ. ಇದನ್ನ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಏನಂತಾರೆ? ಇಕ್ಕಟ್ಟಾದ ದ್ವಾರದೊಳಗೆ ನೀವು ಪ್ರವೇಶಿಸ್ರಿ, ಜೀವಕ್ಕೆ ನಡೆಸುವ ದ್ವಾರ ಇಕ್ಕಟ್ಟಾದದ್ದು, ದಾರಿ ಬಿಕ್ಕಟ್ಟು, ಅದರಿಂದ ಅದನ್ನು ಕಂಡುಕೊಳ್ಳುವವರು ಸ್ವಲ್ಪ ಜನ ಅಂತ ಹೇಳ್ತಾರೆ ಅಲ್ವಾ? ಅದರಲ್ಲಿ ನಡೆಯೋದು ತುಂಬಾ ಕಡಿಮೆ ಅಂತ. ಯಾಕೆ ನಡೆಯಲ್ಲ? ಅದರಲ್ಲಿ ಯಾಕೆ ನಡೆಯಲ್ಲ ಅಲ್ವಾ? ಕ್ರಿಸ್ತನ ಸರಸರೇ, ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸುವುದು ಏನಿಲ್ಲ ಅಷ್ಟು ಸುಲಭವಾದಂತ ವಿಷಯ ಅಲ್ಲ.
ಯಾವ ರೀತಿ ಸುಲಭವಾದ ವಿಷಯ ಅಲ್ಲ. ನದಿ ಸಾಗುವ ದಿಕ್ಕಿಗೆ ಹೋಗ್ಬೇಕಾದ್ರೆ ಕೊಳೆ ತುಂದ ಕಸಕಡ್ಡಿ ಸಾಕು. ಆದ್ರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ಏನ್ ಬೇಕು ನಮ್ಗೆ? ಕಷ್ಟ ಆಯ್ತು. ಜೀವಂತ ಅಂದ್ರೆ ನಮ್ಗೆ ಲೈಫ್ ಬೇಕು. ನಮ್ಗೆ ಆ ಒಂದು ನದಿ ಪ್ರವಾಹ ಹರಿಯುವಂತ ದಿಕ್ಕಿನ ಅಪೋಸಿಟ್ ಡೈರೆಕ್ಷನ್ ಏನಪ್ಪಾ ಅಂದ್ರೆ ಈ ನ್ಯಾರೋವೇ, ಇಕ್ಕಟ್ಟಾದಂತ ದಾರಿ. ಇಡೀ ಲೋಕ ನಡೀತಿರುವಂತ ದಾರಿಗೆ ಅಪೋಸಿಟ್ ಡೈರೆಕ್ಷನ್ ನಡಿಬೇಕು ಅಂದ್ರೆ, ಅವ್ರು ಮಾಡ್ತಿರುವಂತ ಪಾಪವನ್ನು ಬಿಟ್ಟು ಅದಕ್ಕೆ ಆಪೋಸಿಟ್ ಆಗಿ ನಡಿಬೇಕಂದ್ರೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ಹೇಳ್ಬಿಟ್ರು ಅದನ್ನ ಕಂಡುಹಿಡಿಯೋರೆ ತುಂಬಾನೇ ಕಡಿಮೆ. ಕಂಡುಹಿಡಿಯೋದಂದ್ರೆ ಇವತ್ತು ಪ್ರಪಂಚದಲ್ಲಿ ಒಂದು ಉದಾಹರಣೆಯಾಗಿ ಒಂದು 100 ಕೋಟಿ ಜನ, 100 ಕೋಟಿ ಜನ ಇಲ್ಲ ಅಂತ ಇಲ್ಲ, ಆದ್ರೂ ಹೇಳ್ತಾ ಇದ್ದೀನಿ ನಿಮ್ಗೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. 800 ಕೋಟಿ ಮೀರಿದ್ದಾರೆ, ಬಟ್ 100 ಕೋಟಿ ಜನ. ಈ 100 ಕೋಟಿ ಜನರಲ್ಲಿ ಒಂದು 1 ಕೋಟಿ ಜನ ನಾರೋವೇನ ಕಂಡಿಡಿದೆ ಅಂತ ಇಟ್ಕೊಳ್ಳಿ. 100ರಲ್ಲಿ 1 ಕೋಟಿ. ಅದ್ರಲ್ಲಿ ಒಂದು 10 ಲಕ್ಷ ಜನ ಏನ್ ಮಾಡ್ತಾರೆ, ನಡಿಬೇಕಂತ ನಿರ್ಧಾರ ತಗೊಳ್ತಾರೆ. ಅದ್ರಲ್ಲಿ 1 ಲಕ್ಷ ಜನ ಏನ್ ಮಾಡ್ತಾರೆ, ಅದ್ರ ಹೊರಳೆ ಹೋಗ್ತಾರೆ. ಅದ್ರಲ್ಲಿ 50,000 ಏನ್ ಮಾಡ್ತಾರೆ, ಅದ್ರ ಅರ್ಧ ಭಾಗದವರೆಗೂ ಮಾತ್ರ ಬರ್ತಾರೆ. ಅದ್ರಲ್ಲಿ ಒಂದು 10,000 ಇನ್ನೂ ಸ್ವಲ್ಪ ಹತ್ರ ಬರ್ತಾರೆ. 5,000 ಕೊನೆವರೆಗೂ ಹೋಗ್ತಾರೆ. 1,000 ಗುರಿನ ಮುಟ್ತಾರೆ. ಏನಿದೆ ಅನುಪಾತ ಹೆಂಗಿದೆ? 1 ಕೋಟಿ ಇಷ್ಟು 1,000. ಅದು ನಮ್ಮ ಈ ಲೆಕ್ಕಾಚಾರದಲ್ಲಿ ಹೇಳ್ಬೇಕಾದ್ರೆ ಲಕ್ಷದಲ್ಲಿ ಒಬ್ರು ಹೋಗೋದು ಇಕ್ಕಟ್ಟಾದಾರಿಲಿ. ಆ ರೀತಿ ಇದೆ ಮಾರ್ಗ. ಯೋಚನೆ ಮಾಡ್ರಿ, ಕ್ರಿಸ್ತನ ಹೆಜ್ಜೆ ಜಡನೆ ಹಿಂಬಾಲಿಸು, ಕ್ರಿಸ್ತನ ಹಾಗೆ ಜೀವಿಸೋದು ಅಷ್ಟು ಸುಲಭವನ? ಅದಕ್ಕೆ ಕರ್ತನ ದೇಶ ಮಾತು ಹೇಳ್ತಾರಲ್ವ, ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ಕೊಂಡು ಏನ್ ಮಾಡ್ಬೇಕು, ಹಿಂದೆ ಬರ್ಬೇಕು ಅಂತ ಏನ್ ಮಾಡಿದ್ರೆ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ನಾವು ಕೇಳಿದೀವಿ, ಇದು ಈ ವಾಕ್ಯ ನಾವು ಕೇಳಿದೀವಿ ತಾನೆ. ಹಾಗಿರ್ಬೇಕಾರೆ ಅದ್ರ ಬಗ್ಗೆ ನಾವು ನೋಡೋಣ, ಇನ್ನು ಡೀಪ್ ಆಗಿ ನೋಡೋಣ. ಸರಿಯರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ವಿಷಯ ಏನಪ್ಪಾ ಅಂದ್ರೆ, ಈ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯೋದು ತುಂಬಾ ಸ್ವಲ್ಪ ಜನ. ಅಂದ್ರೆ ವಿಶಾಲವಾದ ದಾರಿಯಲ್ಲಿ ತುಂಬಾ ಈಸಿಯಾಗಿ ನೋಡ್ರಿ, ಈ ರೋಡಲ್ಲಿ ಹೆಂಗ್ ಬೇಕಾದ್ರೆ ಈಸಿಯಾಗಿ ನಡಿಬಹುದು. ಆದ್ರೆ ಇಕ್ಕಟ್ಟಾದ ದಾರಿ ಹೆಂಗಿರುತ್ತೆ, ನಡೆಯಕ್ಕೆ ಯಾರು ಇಷ್ಟಪಡಲ್ಲ, ಗಾಡಿ ಓಡ್ಸಕ್ಕೆ ಇಷ್ಟಪಡಲ್ಲ. ಆತರ ಇದೆ. ಆದ್ರೆ ಏನ್ ಮಾಡುತ್ತಂದ್ರೆ ಅದು ಜೀವಕ್ಕೆ ಹೋಗುತ್ತೆ. ಜೀವ ಅಂದ್ರೆ ಏನು? ಯಾವ ಜೀವಕ್ಕೆ ಹೋಗುತ್ತೆ? ತುಂಬಾ ಜನ ಎಂತಕೊಂಡು ಜೀವ ಅಂದ್ರೆ ನಮ್ಗೆ ಏನೋ ನೆನಪು ಬರುತ್ತೆ ಸಾಮಾನ್ಯವಾಗಿ, ನಿತ್ಯ ಜೀವ. ನೋಡ್ರಿ, ಜೀವ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ಬಿಡ್ರಿ, ಅವಾಗ ಆ ದಾರಿಯಲ್ಲಿ ನಡೆಯೋದಾ ಇಲ್ವಾ ಅಂತ ಏನ್ ಮಾಡೋಣ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ನೋಡಿ. ಅದನ್ನೇ ಒಂದು ಸ್ಟೋರಿ ಹೇಳ್ಬೇಕು ನಿಮ್ಗೆ. ಇವಾಗ ಒಂದು ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ ಹೋಗೋದಕ್ಕೆ 2 ದಾರಿ ಇದೆ. ಒಂದು ದಾರಿ ತುಂಬಾ ಚೆನ್ನಾಗಿದೆ, ಹೋಗ್ಬೋದು. ಇನ್ನೊಂದು ದಾರಿ ತುಂಬಾ ಕಳ್ಳು ಮುಳ್ಳು, ತುಂಬಾ ಕಷ್ಟಕರವಾದಂತ ದಾರಿ ಇದೆ, ಅದ್ರಲ್ಲೂ ಹೋಗ್ಬೋದು. ಸಹಜವಾಗಿ ನಾವು ಯಾವ ದಾರಿನ ಆಯ್ಕೆ ಮಾಡ್ತೀವಿ? ಈ ಕಷ್ಟಕರವಾದ ದಾರಿನ ಆಯ್ಕೆ ಮಾಡ್ತೀವಾ, ಇಲ್ಲ ತುಂಬಾ ಈಸಿ ಆಗಿರೋಂಥ ದಾರಿನ ಆಯ್ಕೆ ಮಾಡ್ತೀವಿ? ಒಂದು ಪ್ಲೇಸ್ಗೆ ಹೋಗೋದಕ್ಕೆ ಈಜಿ ಇರೋದು ಕರೆಕ್ಟ್ ಅಲ್ವಾ? ಸರಿ, ಇವಾಗ ನಮ್ಗೆ ಏನ್ ಕಾಣಿಸ್ತಾ ಇದೆ? ದಾರಿ ಕಾಣಿಸ್ತಾ ಇದೆ. ಈಗ ಅದೇ ದಾರಿ, ಅದೇ ರೈಲ್ವೆ ಸ್ಟೇಷನ್ ಇದೆ, ಅದೇ 2 ದಾರಿ ಇದೆ. ಆದ್ರೆ ನೀವೇನಾದ್ರೂ ಈ ಒಂದು ಒಳ್ಳೆ ದಾರಿಲಿ ಹೋಗೋದ್ರಿಂದ, ಅಂದ್ರೆ ಈ ದಾರಿಲಿ ನೀವು ಹೋದ್ರೆ ರೈಲ್ವೆ ಸ್ಟೇಷನ್ ಹೋಗ್ಬೋದು, ಏನು ಸಿಗಲ್ಲ ನಿಮ್ಗೆ. ಆದ್ರೆ ಈ ದಾರಿಯಲ್ಲಿ ನಡೆದ್ರೆ, ಕಷ್ಟಕರವಾದ ದಾರಿಲಿ ನಡೆದ್ರೆ, ಆ ರೈಲ್ವೆ ಸ್ಟೇಷನ್ ಎಂಡಿಂಗ್ ಅಲ್ಲಿ ಒಂದ್ ವ್ಯಕ್ತಿ ಇದ್ದಾರೆ, ನಿಮಗೆ ಈ ದಾರಿಲಿ ನೀವೇನ್ ನಡ್ಕೊಂಡ್ ಬರಂಗಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ಕೊಡ್ತಾರಂತೆ? 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ನಾವು ಯಾವ ದಾರಿಯಲ್ಲಿ ನಡಿತೀವಿ? ಇಕ್ಕಟ್ಟಾದ ದಾರಿ. ಈ ಕಲ್ಲು ಮುಳ್ಳು ಕಷ್ಟವಾಗಿರೋ ದಾರಿಯಲ್ಲಿ ನಡಿತೀವಿ. ಅಂದ್ರೆ ಇವಾಗ ನಮ್ಗೆ ಏನ್ ಮುಂದೆ ಬರ್ಲಿಲ್ಲ, ದಾರಿ ಕಾಣಿಸ್ಲಿಲ್ಲ. ನಮ್ಗೆ ಏನ್ ಕಾಣಿಸ್ತಿದೆ? ನಮ್ಗೆ ಅದರ ಅಂತ್ಯದಲ್ಲಿ ಸಿಗುವಂತ ಪ್ರತಿಫಲ ಮಾತ್ರ ಕಾಣಿಸ್ತಾ ಇದೆ. ನಾವು ನಮ್ಗೆ ದಾರಿ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ. ಆ ಪ್ರತಿಫಲಕ್ಕೋಸ್ಕರ ಅಲ್ಲಿ ಸಿಗುವಂತ ರಿವಾರ್ಡ್ ಇದೆಯಲ್ಲ, ಆ 1 ಕೋಟಿ ರೂಪಾಯಿಗೋಸ್ಕರ ಈ ಕಷ್ಟಕರವಾದ ದಾರಿ ನಡೆಯಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಲ್ವಾ? ಹಾಗೆ ಕ್ರಿಸ್ತನ ಸರಿಯರೆ, ಈ ಒಂದು ಇಕ್ಕಟ್ಟಾದ ದಾರಿಯಲ್ಲಿ ನಡೆದ್ರೆ ಏನ್ ರಿವಾರ್ಡ್ ಸಿಗುತ್ತಂತ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಆಮೇಲೆ ಆ ದಾರಿಯಲ್ಲಿ ಎಷ್ಟೇ ಕಷ್ಟವಾಗಿದೆ ನಡೆಯಕ್ಕೆ ನಾವು ಸಿದ್ಧವಾಗಿರ್ತೀವಿ. ಏನಿರ್ಬೋದು? ಜೀವ ಅಂದ್ರೆ ಏನಪ್ಪಾ? ಜೀವ ಯಾವ ಜೀವದ ಬಗ್ಗೆ ಹೇಳ್ತಾ ಇದಾರೆ? ಜೀವದಲ್ಲಿ ಹಲವಾರು ರೀತಿಯ ಜೀವ ಇದೆ. ಮನುಷ್ಯರ ಜೀವ ಬೇರೆ,
ಪ್ರಾಣಿಗಳ ಜೀವ ಬೇರೆ ಅಲ್ವಾ? ಪ್ರಾಣಿಗಳ ಜೀವ ಮನುಷ್ಯರ ಜೀವಕ್ಕಿಂತ ಕಡಿಮೆ ಇದೆ. ಮನುಷ್ಯರು ಪ್ರಾಣಿಗಳಿಗಿಂತ ಸ್ವಲ್ಪ ಮೇಲಿನವರಾಗಿದ್ದಾರೆ. ಮನುಷ್ಯರಿಗಿಂತ ಮೇಲಿನವರು ಯಾರಿದ್ದಾರೆ? ದೇವದೂತರು. ಕರೆಕ್ಟಾ? ನೋಡಿ, ಪ್ರಾಣಿ ವರ್ಗಕ್ಕಿಂತ ಕಡಿಮೆ ಇದೆ ಸಸ್ಯ ವರ್ಗ. ಅವುಗಳ ಲೈಫ್ಗಿಂತ ದೊಡ್ಡದು ಏನಪ್ಪಾ ಅಂದ್ರೆ ಪ್ರಾಣಿಗಳ ಲೈಫ್. ಅದಕ್ಕಿಂತ ಮೇಲೆ ಯಾರಪ್ಪ ಅಂದ್ರೆ ಮನುಷ್ಯರು. ಅದು ಕೂಡ ಜೀವನೇ ಅಲ್ವಾ? ಅದಕ್ಕಿಂತ ಮೇಲೆ ಒಂದು ಜೀವ ಇದೆ, ಅದೇನಪ್ಪಾ ಅಂದ್ರೆ ದೂತರು. ದೂತರಿಗಿಂತ ಮೇಲೆ ಏನಪ್ಪಾ ಅಂದ್ರೆ ಪ್ರಧಾನ ದೂತರು. ಅವ್ರಿಗೇನಂತ ಲೈಫ್ ಬೇರೆ ಡಿಫ್ರೆಂಟ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಲಿನ ಸ್ಥಾನದಲ್ಲಿರುವಂತ ಒಂದು ಜೀವ ಯಾರ್ದಪ್ಪ ಅಂದ್ರೆ ತಂದೆಯಾದ ದೇವರ ಜೀವ ಅಲ್ವಾ? ಆ ಜೀವಕ್ಕೆ ಏನಂತ ಕರಿತೀವಿ ಗೊತ್ತಾ? ಏನ್ ಹೆಸರಿದೆ ಆ ಜೀವಕ್ಕೆ? ಕೇಳಿದ್ರ ಇವತ್ತಾದ್ರು? ಆ ಜೀವಕ್ಕೆ ಏನ್ ಹೆಸರಿದೆ ಅಂದ್ರೆ ಅಮರತ್ವ ಉಳ್ಳ ಜೀವ, ಇಮ್ಮಾರ್ಟಾಲಿಟಿ. ಅಂದ್ರೆ ತನ್ನಲ್ಲಿಯೇ ಜೀವವನ್ನು ಹೊಂದಿರುವಂತ ಒಂದು ಲೈಫ್. ಆ ಜೀವ ಯಾರನ್ನು ಡಿಪೆಂಡ್ ಆಗಿಲ್ಲ, ಯಾವುದನ್ನು ಡಿಪೆಂಡ್ ಆಗದೆ ಇರುವಂತ ಜೀವ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅಮರತ್ವ, ಇಮ್ಮಾರ್ಟಾಲಿಟಿ. ಅಮರ, ಮರಣವಿಲ್ಲದಂತ ಒಂದು ಜೀವ ಅಲ್ವಾ? ದೂತರು ಕೂಡ ಆ ಜೀವ ಇದ್ರು, ಮನುಷ್ಯರಿಗೂ ಆತರ ಒಂದು ಜೀವ ಇದ್ರು. ಇವರೆಲ್ಲ ಜೀವವನ್ನ ತಮ್ಮಲ್ಲಿ ಇಟ್ಕೊಳ್ಳಕ್ಕೆ ಯಾವುದೋ ವಿಷಯ ಮೇಲೆ ಡಿಪೆಂಡ್ ಆಗಿರ್ಬೇಕು. ಏನ್ ಡಿಪೆಂಡ್ ಆಗಿರ್ಬೇಕು? ಊಟ ಬೇಕು. ಊಟ ಮಾತ್ರ ಇದೆ ಸಾಕ? ನೀರು ಬೇಕು, ಸೂರ್ಯ ಬೇಕು, ಆಮ್ಲಜನಕ ಬೇಕು. ಇದೆಲ್ಲ ಇಲ್ದೇ ಇದ್ರೆ ಮನುಷ್ಯ ಜೀವಂತವಾಗಿರಕ್ ಸಾಧ್ಯತೆ ಇಲ್ಲ. ದೂತರು ಹಾಗೆ. ದೂತರು ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಅಲ್ಲ. ಯಾವುದನ್ನು ಅವಲಂಬಿತವಾಗಿರದೇ ಇರುವಂತ ಸೃಷ್ಟಿಗಳು ದೂತರು ಅಲ್ವೇ ಅಲ್ಲ. ಆದ್ರೆ ತಂದೆಯಾದ ದೇವರು ಒಬ್ರೆ ಅಮರತ್ವವುಳ್ಳ ಜೀವವನ್ನ ಇದೆ ಹೊಂದ್ಕೊಂಡಿದ್ದಾರೆ. ಅವ್ರಿಗೆ ಲೈಫ್ ಇರೋದು ಅಲ್ವಾ? ಸೊ ತಂದೆಯ ದೇವ್ರು ಬಿಟ್ರೆ ಯಾರಿಗೂ ಲೈಫ್ ಇಲ್ಲ. ನಾವೆಲ್ಲ ದೇವರಿಂದ ಸೃಷ್ಟಿ ಮಾಡಲ್ಪಟ್ಟವರು. ಸರಸರೇ ಈ ಇಕ್ಕಟ್ಟ ದಾರಿಲಿ ನಮ್ಗೆ ನಡೆದ್ರೆ ನಮ್ ಸಿಗುವಂತ ಲೈಫ್ ಯಾವ ಲೈಫ್ ಗೊತ್ತಾ? ಯಾವ ಲೈಫ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಾ ದೇವ್ರು? ಈ ಇಕ್ಕಟ್ಟ ದಾರಿಲಿ ನಡೆದಂತ ನಮ್ಮ ಕರ್ತನಾದ ಯೇಸುವಿಗೆ ಸಿಕ್ಕಿದಂತ ಲೈಫ್ ಏನ್ ಗೊತ್ತಾ? ಮೊದಲು ಈ ಇಕ್ಕಟ್ಟ ದಾರಿಲಿ ನಡೆದಿದ್ ಯಾರಪ್ಪ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಡೆದು ಅವರಿಗೆ ಸಿಕ್ಕಿದ ಒಂದು ಲೈಫ್ ಬಗ್ಗೆ ನೋಡೋಣ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 26ನೇ ವಾಕ್ಯ. ತಂದೆಯು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಆತನು ಅನುಗ್ರಹಿಸಿದ್ದಾನೆ ಅಲ್ವಾ? ಏನರ್ಥ? ದೇವರಿಗೆ ಜೀವ ಇದೆ ಅಂದ್ರೆ ದೇವರ ಜೀವ ಯಾವುದ್ರ ಮೇಲೆ ಅವಲಂಬಿತವಾಗಿಲ್ಲ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ಮೇಲೆ ಅವರಿಗೂ ಈ ಅಮರತ್ವವುಳ್ಳ ಜೀವವನ್ನ ದೇವರು ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಆ ಜೀವವನ್ನ ಪಡ್ಕೊಂಡಿದ್ ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆ ಅಮರತ್ವವುಳ್ಳ ಜೀವನ ಏನ್ ಪಡ್ಕೊಂಡಿದ್ದಾರೆ ಸರಿರೆ. ಹಾಗೆ ಪಡ್ಕೊಂಡಿದ್ ಮಾತ್ರವಲ್ಲ, ಯಾರೆಲ್ಲ ಆತನ ಹೆಜ್ಜೆ ಜಡಲ್ಲಿ ನಡೀತಾರೋ ಅವರಿಗೂ, ಅಂದ್ರೆ ಹೆಜ್ಜೆ ಜಡ ಅಂದ್ರೆ ಏನರ್ಥ? ಇಕ್ಕಟ್ಟಾದ ಮಾರ್ಗದಲ್ಲಿ ಯಾರು ನಡೀತಾರೋ, ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋದಂದ್ರೆ ಏನರ್ಥ? ಕ್ರಿಸ್ತನು ನಡೆದಂತೆ ಯಾರು ನಡೀತಾರೋ ಅವ್ರಿಗೇನ್ ಸಿಗುತ್ತಂತೆ? ಅವರಿಗೂ ಇಮ್ಮಾರ್ಟಾಲಿಟಿ ಅಲ್ವಾ? ಅವರಿಗೂ ಲೈಫ್, ಅಮರತ್ವವುಳ್ಳ ಜೀವ ಏನಾಗುತ್ತೆ? ಸಿಗುತ್ತೆ ಕ್ರಿಸ್ತನ ಪ್ರೀತಿಯ ಸರಸರಿ. ಅದಕ್ಕೆ ವಾಕ್ಯದಲ್ಲಿ ನೋಡ್ಬೇಕಾದ್ರೆ 1 ಪೇತ್ರ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ನಮಗೆ ಮಾದರಿಯನ್ನು ಬಿಟ್ಟು ಹೋದನು. ಕರೆಕ್ಟಾ? ಯೇಸು ಏನ್ ಮಾಡಿದ್ರೆ ಮಾದರಿ ಬಿಟ್ಟು ಹೋಗಿದ್ರಂತೆ. ಏನ್ ಮಾದರಿ ಬಿಟ್ಟು ಹೋಗಿದ್ರೆ? ಯೇಸು ಕ್ರಿಸ್ತನ ಏನ್ ಮಾದರಿ ಬಿಟ್ಟು ಹೋಗಿದ್ರೆ? ಇದೇ ಆಯ್ತು. ಇವತ್ತು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿ ಕಾಣಿಸ್ತಾ ಇದೆ ನಿಮ್ಗೆ? ಹೆಜ್ಜೆ ಗುರುತುಗಳು ಕಾಣಿಸ್ತಾ ಇದೆಯಾ? ಅದ್ ನೋಡಕ್ಕೆ ನಾವು ಇಸ್ರೇಲ್ ದೇಶಕ್ಕೆ ಹೋಗ್ಬೇಕು. ಇಸ್ರೇಲ್ ದೇಶಕ್ಕೆ ಹೋದ್ರೆ 2000 ವರ್ಷಗಳಿಂದ ನಡೆದಾಡಿದಂತ ಹೆಜ್ಜೆ ಗುರುತುಗಳು ಸಿಗುತ್ತಾ ನಮ್ಗೆ? ಏನ್ ಬಿಟ್ಟು ಹೋಗಿದಾರೆ ನಮ್ಗೆ ಹೆಜ್ಜೆ ಜಾಡ್ ಅಂದ್ರೆ? ಲೈಫ್ ಸ್ಟೈಲ್, ಲೈಫ್ ಮಾದರಿ. ಈ ರೀತಿನೇ ಜೀವನ ಮಾಡ್ಬೇಕು, ಈ ರೀತಿನೇ ಇರ್ಬೇಕು. ಯಾರು ನನ್ನ ಹಾಗೆ ಜೀವಿಸ್ತಿರೋ ಅವರಿಗೆ ನನಗೆ ಸಿಕ್ಕಿದಂತ ಲೈಫ್ ನಿಮ್ಗೆ ಸಿಕ್ಬಿಡುತ್ತೆ. ಪ್ರಕಟಣೆ 1:18 ಹೇಳ್ತಾರೆ, ಸತ್ತವನಾದೇನೋ, ನಾನ್ ಸತ್ತೆ, ಈಗ ಬದುಕುವವನಾಗಿದ್ದೇನೆ, ಈಗ ನಾನು ಎಂದಿಗೂ ಬದುಕುವವನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ಮೇಲೆ ನನಗೆ ಡೆತ್
ಇಲ್ಲ. ಯಾರೊಬ್ರು ಈ ರೀತಿ ಜಯ ಹೊಂತಾರೋ ಅವರಿಗೆ ದೇವ್ರು ಕೊಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಏನ್ ವಿಷಯ ಕೊಡ್ತಾ ಇದ್ರೆ, ಯಾವ ಒಂದು ಗಿಫ್ಟ್ ಕೊಡ್ತಾ ಇದ್ರೆ ಅದೇ ಒಂದು ಅಮರತ್ವವುಳ್ಳ ಜೀವ ಅಲ್ವಾ. ಯಾರೋ ಒಳ್ಳೆಯದನ್ನು ಮಾಡೋದ್ರಲ್ಲಿ ತಾಳ್ಮೆಯಿಂದ ಇದ್ದಿದ್ದು ಮಹಿಮೆ ಮಾನ ಮತ್ತು ನಿರ್ಲಯತನ ಹುಡುಕುತ್ತಾರೋ ಅವರಿಗೆ ನಿತ್ಯ ಜೀವವನ್ನ ಕೊಡ್ತಾರೆ. 2 ಪೇತ್ರ 1:4 ನೋಡ್ಬೇಕಾದ್ರೆ, ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಬೇಕೆಂದು ಏನ್ ಮಾಡಿದ್ರೆ, ನಮಗೂ ಕೂಡ ಕ್ರಿಸ್ತನ ಹೆಜ್ಜೆಯಲ್ಲಿ ಯಾರೆಲ್ಲ ನಡೀತಾರೋ ಅವರಿಗೂ ಕೂಡ ಏನ್ ಮಾಡ್ತಾ ಇದ್ರೆ, ಈ ಒಂದು ದೈವಿಕ ಸ್ವಭಾವ, ಆ ಒಂದು ಲೈಫ್ ನ ಕೊಡ್ತಾರೆ. ಅಂದ್ರೆ ಸಾಮಾನ್ಯ ಲೈಫ್ ಅಲ್ಲ ಅಲ್ವಾ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನದು ಇಮ್ಮಾರ್ಟಲ್ ಅಂದ್ರೆ, ನೀರು ಬೇಡ, ಗಾಳಿ ಬೇಡ, ಊಟ ಬೇಡ, ಬೆಳಕು ಬೇಡ, ಏನು ಬೇಡ, ಬಟ್ ಲೈಫ್ ನಮ್ಮಲ್ಲೇ ಇರುತ್ತೆ, ಅಮರತ್ವ ಅಲ್ವಾ. ಯಾರೆಲ್ಲ ಕ್ರಿಸ್ತನ ಹಾಗೆ ನಡೀತಾರೋ ಅವ್ರಿಗೆ ಮಾತ್ರ ಲೈಫ್ ಇರೋದು. ನಾವೆಲ್ಲ ಕಥೆಯಲ್ಲಿ ಕೇಳಿದ್ವಿ, ಈ ಅಮೃತ ಅಂತ ಏನೋ ಇರುತ್ತೆ, ಅದನ್ನ ಕುಡಿದ್ಬಿಟ್ರೆ ಎಲ್ರು ಕೂಡ ಅಮರತ್ವನ ಹೊಂದ್ಕೊಂಡ್ಬಿಡ್ತಾ ಅಂದ್ಬಿಟ್ಟು. ಅದೆಲ್ಲ ಬರೀ ಕಥೆಯಲ್ಲಿ ನಡೆಯುತ್ತೆ ಅಷ್ಟೇ. ನಿಜವಾದ ಪ್ಲಾನ್ ಅಲ್ಲಿ ದೇವ್ರು ಇಟ್ಟಿರುವಂತ ಪ್ಲಾನ್ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನನ್ನ ಯಾರು ಹಿಂಬಾಲಿಸಿ ನಡೀತಾರೋ ಅವ್ರಿಗೆ ಮಾತ್ರ ಆ ಅಮರತ್ವ. ಆತ ನಡೆದಂತೆ ಯಾರು ನಡೀತಾರೋ ಅವ್ರು ಮಾತ್ರ ಜಯ ಹೊಂದಿ ಕರ್ತನಾದ ಯೇಸು ಕ್ರಿಸ್ತನ ಕೂತ್ಕೊಂಡಿರುವಂತಹ ಸಿಂಹಾಸನ ಕುಳಿತುಕೊಳ್ಳುವಂತ ಒಂದು ಅವಕಾಶ ಏನಾಗುತ್ತೆ, ಸಿಗುತ್ತೆ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಳು ನಾವೇನ್ ಮಾಡ್ಬೇಕು, ಆತನ ಹೆಜ್ಜೆ ಜಾಡಿ ನಡೆಯೋದು ಅವಶ್ಯಕತೆ ಇದೆಯಾ? ಖಂಡಿತ ಇದೆ. ಹೇಗಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಆತನ ಹೆಜ್ಜೆ ಜಾಡು ತುಂಬಾ ಈಸಿ ಇದೆಯಾ? ವಿಶಾಲವಾದ ದಾರಿ ತರ ಇದೆಯಾ? ಆ ದಾರಿ ತುಂಬಾ ತುಂಬಾ ವಿಶಾಲವಾಗಿದೆಯಾ? ಇಲ್ಲ, ಇಕ್ಕಟ್ಟಾಗಿದೆ, ಕಷ್ಟಕರವಾದಂತ ದಾರಿ. ವಾಕ್ಯ ನೋಡ್ಬೇಕಾರೆ ಈ ಭೂಮಿಯಲ್ಲಿ ಸುಖಭೋಗವಾಗಿ ಬದುಕ್ತೀನಂತ ದೇವ್ರು ಯಾವಾಗ್ಲೂ ಹೇಳಿಲ್ಲ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಹೇಳಿ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು ಅವರನ್ನು ಎಚ್ಚರಿಸಿದನು. ಅಂದ್ರೆ ನಾವು ಬಹು ಸಂಕಟಗಳನ್ನ ಅನುಭವಿಸ್ಲೇಬೇಕು. ತುಂಬಾ ಲಕ್ಸರಿ ಲೈಫ್ ನ ನಾವು ಲೀಡ್ ಮಾಡೋ ಹಾಗೆ ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾಕೆ ಅಂದ್ರೆ ಯೇಸು ಕ್ರಿಸ್ತನ ಹಿಂದೆ ಹಿಂಬಾಲಿಸ್ಬೇಕಾದ್ರೆ ಇದೇ ನಿಯಮ ಇರೋದು ಅಲ್ವಾ. ಆತ ಹಿಂದೆ ಬರ್ಬೇಕಾದ್ರೆ ತನ್ನನ್ನ ನಿರಾಕರಿಸಿ ತಮ್ಮ ಶಿಲುಬೆಯನ್ನ ಎತ್ಕೊಂಡು ಮರಣದವರೆಗೆ ಏನ್ ಮಾಡ್ಬೇಕು, ಆತನ್ನ ಹಿಂಬಾಲಿಸ್ಬೇಕು ಅಲ್ವಾ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ರೀತಿ ಮಾಡುವಂತ ಕೆಲಸ ಎಲ್ರು ಮಾಡ್ತಾರ ಅಂದ್ರೆ ಎಲ್ರು ಮಾಡಲ್ಲ. ನೋಡಿ, ಇವತ್ತು ಎಷ್ಟು ಜನಕ್ಕೆ ಸುವಾರ್ತೆ ಹೇಳ್ತೀವಿ, ಎಲ್ಲ ಕೇಳ್ಬಿಡ್ತಾರ? ಇಲ್ಲ. ಯಾಕೆಂದ್ರೆ ಅವ್ರಿಗೆ ಏನ್ ಬೇಕು? ಕ್ರಿಸ್ತನ ಹತ್ರ ಬಂದ್ರೆ ಆಶೀರ್ವಾದ ಬೇಕು, ಬ್ಲೆಸ್ಸಿಂಗ್ ಬೇಕು, ಮನೆ ಬೇಕು, ಕಾರ್ ಬೇಕು, ಕೆಲಸ ಬೇಕು, ಒಳ್ಳೆ ಜೀವನ ಬೇಕು. ಇದೆಲ್ಲ ಕೊಡ್ತಾರ ಯೇಸು ಕ್ರಿಸ್ತನು? ಕೊಡಂಗಿದ್ರೆ ಬರ್ತೀನಪ್ಪ ಅಲ್ವಾ. ಅದು ಏನಪ್ಪಾ ಅಂದ್ರೆ ಹೆಸರಿಗೆ ಮಾತ್ರ ಕ್ರಿಸ್ತನಲ್ಲಿ ಜೀವಿಸೋದು, ಮಿಕ್ಕಿದೆಲ್ಲ ವಿಶಾಲವಾದ ದಾರಿಯಲ್ಲಿ ನಡೀತಾ ಇರೋದು. ಅದೆಲ್ಲ ಈ ದಾರಿ ಹೆಂಗಿದೆ? ಇಕ್ಕಟ್ಟಾದ ದಾರಿ ಅಲ್ವಾ. ಲೋಕದಲ್ಲಿ ನಿಮ್ಗೆ ತುಂಬಾ ಸಂಕಟ ಇದೆ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ನನ್ನಲ್ಲಿ ನಿಮಗೆ ಸಮಾಧಾನ ಉಂಟಾಗುವಂತ ಇವುಗಳು ನಾನು ನಿಮಗೆ ಹೇಳಿದ್ದೇನೆ, ಲೋಕದಲ್ಲಿ ನಿಮಗೆ ಸಂಕಟ ಇರುವುದು, ಆದರೆ ಧೈರ್ಯವಾಗಿರ್ಲಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ. ಸಂಕಟ ಇರುತ್ತೆ, ಕಷ್ಟಗಳಿರುತ್ತೆ, ಅನೇಕ ಸಮಸ್ಯೆಗಳನ್ನ ಎದುರ್ಕೊಡ್ಬೇಕು ದೇವ್ರ ಮಕ್ಳು. ಆದ್ರೂ ಕೂಡ ದೇವ್ರು ನಮ್ ಜೊತೆ ಇರ್ತಾರೆ, ಕರ್ತನಾದ ಯೇಸು ಕ್ರಿಸ್ತ ನಮ್ ಜೊತೆ ಇರ್ತಾರೆ. ಯಾರು ಇಂತಹ ಭಾವನೆಯಲ್ಲಿ ಕ್ರಿಸ್ತನಿಗೋಸ್ಕರ ಬರ್ತಾರೋ, ಆಯ್ತು ತಂದೆ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಬದುಕ್ತೀನಿ, ನಿಮ್ಮ ಹೆಜ್ಜೆಗಳಲ್ಲಿ ನಡೀತೀನಿ, ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ಕ್ರಿಸ್ತನಿಗೋಸ್ಕರ ಜೀವನ ಮಾಡ್ತೀನಿ ಅಂತ ಯಾರು ಇರ್ತಾರೋ ಅವರು ಮಾತ್ರ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಕ್ಕೆ ಆಗುತ್ತೆ ಅಲ್ವಾ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಕಷ್ಟಗಳು ಅಂದಾಗ ತುಂಬಾ ಜನರಿಗೆ ಏನಾಗುತ್ತೆ, ಅಯ್ಯೋ ಕಷ್ಟಗಳ, ಈ ತರ ಸಮಸ್ಯೆನ, ಆ ತರ ಕಷ್ಟಗಳ, ಹಂಗಾದ್ರೆ ನಾನಂತೂ ನಡೆಯಲ್ಲಪ್ಪ ಇಕ್ಕಟ್ಟಾದ ದಾರಿಯಲ್ಲಿ, ಬೇಡ ನನಗೆ ಅಂತ ತುಂಬಾ ಜನ ತಿಳ್ಕೊಂಡ್ಬಿಡ್ತಾರೆ. ಅಂದ್ರೆ ವಾಕ್ಯ ಹೇಳುತ್ತೆ, 1 ಕೊರಿಂಥರು 10ನೇ ಅಧ್ಯಾಯ 13ನೇ ವಾಕ್ಯ, ಮನುಷ್ಯನಿಗೆ ಸಾಮಾನ್ಯವಾಗಿ ಬರುವ ಶೋಧನೆ ಹೊರತು ಬೇರೆ ಯಾವ ಶೋಧನೆ ನಿಮಗೆ ಸಂಭವಿಸುವುದಿಲ್ಲ. ನಮ್ಮನೇನು ಯೇಸು ಕ್ರಿಸ್ತನ ತರ ತಗೊಂಡೋಗ್ಬಿಟ್ಟು ಶಿಲ್ಬೆಲ್ ಹೊಡಿತಾರ? ಆ ಶೋಧನೆ ಬರುತ್ತೆ ನಮ್ಗೆ? ಇಲ್ಲ. ನೀವು ಸಹಿಸುವುದಕ್ಕಿಂತ ಹೆಚ್ಚಿನ ಶೋಧನೆ ಆತನು ನಿಮಗೆ ಬರಮಾಡುವುದಿಲ್ಲ. ಆದ್ರೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ದೇವ್ರೇನ್ ಮಾಡ್ತಾರೆ, ಆ ಶೋಧನೆಯಲ್ಲಿ ಬಲವನ್ನು ಕೂಡ ಏನ್ ಮಾಡ್ತಾರೆ, ಕೊಡ್ತಾರೆ. ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಸ್ಪಷ್ಟವಾಗಿ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು. ನಾವು ಇಕ್ಕಟ್ಟಾದ ದಾರಿಯಲ್ಲಿ ನಡಿಬೇಕಾದ್ರೆ ನಮಗೆ ಖಂಡಿತವಾಗಲೂ ದೇವರ ಬಲ ಇದೆ, ಕ್ರಿಸ್ತನ ಬಲ ಇದೆ. ಆದ್ರೆ ಸಂಕಟಗಳನ್ನ ನಾವು ಅನುಭವಿಸ್ಲೇಬೇಕು. ಯಾರು ಈ ಸಂಕಟಗಳನ್ನ ಅನುಭವಿಸ್ಲಿಕ್ಕೆ ಸಿದ್ಧವಾಗಿರ್ತಾರೋ, ಯಾರು ಇಕ್ಕಟ್ಟ ದಾರಿಯಲ್ಲಿ ನಡೆಯಕ್ಕೆ ಸಿದ್ಧವಾಗಿರ್ತಾರೋ ಅವರಿಗೆ ದೇವ್ರು ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ, ಮೊದಲನೇ ಪುನರುತ್ಥಾನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಮರಣದಿಂದ ಪುನರುತ್ಥಾನ ಹೊಂದಿದ್ರೋ
ಅಂತಹ ಪುನರ್ತನ ಸಿಗುತ್ತೆ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. ಓದ್ರಿ ಯಾರಾದ್ರೂ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಪ್ರಥಮ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ಅಲ್ವರಾ? ಏನಂತಿದ್ದಾರೆ? ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಇಲ್ಲಿ ನಾವು ಈ ಎರಡನೇ ಮರಣ ಅಂದ್ರೆ ಏನು, ಪ್ರತಿ ವಿಷಯ ಕೂಡ ಮುಂದೆ ಬರುವಂತ ಪಾಠದಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಇವತ್ತಿನ ಪಾಠದಲ್ಲಿ ಏನಿದೆ ಅದ್ರ ಬಗ್ಗೆ ನೋಡೋಣ. ನಿಮ್ಗೇನೋ ಡೌಟ್ ಏನೋ ಬಂತು ಅಂದ್ರೆ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಪಾಠಗಳೆಲ್ಲ ಅದನ್ನ ಸ್ಪಷ್ಟವಾಗಿ ನಿಮ್ಗೆ ತಿಳಿಸಲ್ಪಡುತ್ತೆ ಕ್ರಿಸ್ತನ ಪ್ರೀತಿಯ ಸರಸರೆ. ಹಾಗಾಗಿ ಈ ಒಂದು ಪ್ರಥಮ ಪುನರುತ್ಥಾನ ಅಂದ್ರೆ ಕ್ರಿಸ್ತನು ಹೇಗೆ ಮರಣದಿಂದ ಪುನರುತ್ಥಾನ ಆದ್ರೂ ಅದೇ ರೀತಿಯಾದಂತ ಪುನರುತ್ಥಾನವನ್ನ ದೇವ್ರು ಯಾರು ಕೊಡ್ತಾರಂದ್ರೆ, ಯಾರು ಕ್ರಿಸ್ತನ ಹೆಜ್ಜೆಯಲ್ಲಿ ನಡೀತಾರೋ ಅವ್ರಿಗೆ ಕೊಡ್ತಾರೆ. ಯೋಚನೆ ಮಾಡ್ರಿ, ಎಲ್ರು ನಡೀತಾರ? ಇವತ್ತು ನಡೆಯಲ್ಲ ಕ್ರಿಸ್ತನ ಪ್ರೀತಿಯ ಸರಸರೆ. ಇವತ್ತು ನಾವ್ ಏನಾಗಿದೀವಿ, ಅನೇಕ ಕಷ್ಟ ಅನುಭವಿಸ್ತೀವಿ. ಇವತ್ತು ನಾವು ದೇವ್ರ ಮಕ್ಕಳಾಗಿದ್ವಿ. ಆದ್ರೆ ನಾವು ಪುನರ್ತನ ಆದ್ಮೇಲೆ ಹೇಗಿದ್ವಿ ಅಂತ ನಮ್ಗೆ ಗೊತ್ತಿಲ್ಲ, ಹೇಗಿರ್ತೀವಿ ಅಂದ್ಬಿಟ್ಟು. ಯಾಕಂದ್ರೆ ಪುನರ್ತನ ಆದ್ಮೇಲೆ ನಾವು ಆತನ ಹೇಗಿರ್ತಾರೋ ಅದೇ ಪ್ರಕಾರ ಆತನ ನೋಡೋದ್ರಿಂದ ಆತನ ಮಕ್ಕಳಾಗಿರ್ತೀವಿ, ಆತನ ಸ್ವಾರೂಪ್ಯನ ಹೊಂದ್ಕೊಂಡಿರ್ತೀವಿ. 1 ಯೋಹನ 3ನೇ ಅಧ್ಯಾಯ 2ನೇ ವಾಕ್ಯ. ಪ್ರಿಯರೇ, ನಾವು ಈಗ ದೇವರ ಪುತ್ರರಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಆತನು ಪ್ರತ್ಯಕ್ಷನಾದಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕಂದ್ರೆ ನಾವು ಆತನಿರುವ ಪ್ರಕಾರವೇ ನೋಡುವೆವು ಅಂತ ಹೇಳ್ತಾರೆ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸರಸರೇ, ನಾವು ಈ ಇಕ್ಕಟ್ಟಾದ ದಾರಿಯಲ್ಲಿ ನಡೀತಾ ಇದ್ರೆ ಏನ್ ಸಿಗುತ್ತೆ? ಆ ಒಂದು ಜೀವ, ಅಮರತ್ವವುಳ್ಳ ಜೀವ, ಇಮ್ಮಾರ್ಟಾಲಿಟಿ. ನೋಟ್ ಮಾಡ್ಕೊಳ್ರಿ ಅಲ್ವಾ? ಇವತ್ತು ಯಾರಿಗೂ ದೇವ್ರು ಕೊಡಲ್ಲ. ಒಂದ್ಸರಿ ಕೊಟ್ಬಿಟ್ರ ಲೈಫ್ ನ ತೆಗಿದೇ ಇರುವಂತ ಒಂದ್ ಲೈಫ್ ಕೊಡ್ತಾರಂದ್ರೆ ದೇವ್ರು ನಮ್ಮನ್ನ 1000 ಸರಿ ಟೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಈ ಕತೆಗಳೆಲ್ಲ ಕೇಳಿದಿರ್ತಾರೆ, ಈ ಪುರಾಣ ಕತೆಗಳೆಲ್ಲ ಕೇಳಿದ್ವಿ. ಯಾರೋ ಒಂದ್ ತಪಸ್ ಮಾಡ್ತಾ ಇರ್ತಾರೆ. ತಪಸ್ ಮಾಡಿದ್ಮೇಲೆ ದೇವ್ರ ಪ್ರತ್ಯಕ್ಷ ಆಗ್ತಾರೆ. ಏನಪ್ಪಾ ವರ ಬೇಕು ನಿನ್ಗೆ ಅಂದ್ರೆ, ನನಗೆ ಸಾವಿಲ್ಲದ ವರ ಕೊಡಿ ಅಂತ ಕೇಳ್ಬಿಡ್ತಾರೆ. ಆಯ್ತು ತಗೋ ಅಂತ ಕೊಟ್ಬಿಡ್ತಾರೆ. ಆದ್ರೆ ಅವ್ರು ಮಾಡುವಂತ ಪಾಪಗಳಿಗೋಸ್ಕರ ಏನ್ ಮಾಡ್ಬೇಕಂದ್ರೆ ಮತ್ತೆ ಹೆಂಗಾದ್ರೂ ಅವ್ರನ್ನ ಸಾಯಿಸಕ್ಕೆ ಪ್ಲಾನ್ ಮಾಡ್ಬೇಕಂತ ದೇವ್ರು ಅಲ್ವಾ? ಪ್ಲಾನ್ ಮಾಡಿ ಕೊನೆಗೆ ಸಾಯಿಸ್ತಾರಂತೆ. ಇದೆಲ್ಲ ಕತೆಗಳೇ ಕೇಳಿರೋದು. ಸಾವಿಲ್ಲದ ವರನ ಕೊಟ್ಬಿಟ್ರೆ ಮತ್ತೆ ಯಾವ್ದಾದ್ರು ವಿಷಯ ಇಲ್ಲ, ಅದನ್ನ ಮತ್ತೆ ಸಾಯಿಸೋದು. ಹಿಂಗೆಲ್ಲ ನಮ್ ದೇವ್ರು ಕೊಟ್ಬಿಟ್ಟು ತಗೊಳ್ಳೋರಲ್ಲ. ಕೊಡಕ್ಕಿಂತ ಮುಂಚೆ 1000 ಸರಿ ನಮ್ಮನ್ನ ಟೆಸ್ಟ್ ಮಾಡ್ತಾರೆ. ಬೇಕಾದ್ರೆ ನಾವು ಯೋಗ್ಯರಾಗಿದ್ರೆ ಮಾತ್ರ ನಮ್ಗೆ ಕೊಡ್ತಾರೆ. ಆ ಯೋಗ್ಯತೆ ಏನಂತ ದೇವ್ರಿಗೆ ಗೊತ್ತು. ಅಂತಹ ಒಂದು ಅಮರತ್ವವುಳ್ಳ ಜೀವ ಎಲ್ಲಿ ಸಿಗುತ್ತಂದ್ರೆ ಇಕ್ಕಟ್ಟಾದ ದಾರಿಯಲ್ಲಿ. ಯಾರು ಇಕ್ಕಟ್ಟಾದ ದಾರಿಯಲ್ಲಿ ನಡೀತಾರೋ ಅಂದ್ರೆ ಈ 2000 ವರ್ಷ ಸ್ವಾರ್ಥ ಯುಗದಲ್ಲಿ ಈ ದಾರಿ ಓಪನ್ ಇದೆ. ಸುಮಾರು 6000 ವರ್ಷಗಳಿಂದ ವಿಶಾಲವಾದ ದಾರಿನೂ ಓಪನ್ ಇದೆ, ಇಕ್ಕಟ್ಟಾದ ದಾರಿನೂ ಓಪನ್ ಇದೆ. ಈಗಲೂ ಕೂಡ ತುಂಬಾ ಜನ ವಿಶಾಲವಾದ ದಾರಿಯಲ್ಲಿ ನಡೀತಾ ಇದ್ದಾರೆ. ಅದ್ರಲ್ಲಿ ಸ್ವಲ್ಪ ಎಲ್ಲೋ ಒಬ್ರು ಮಾತ್ರ ಏನ್ ಮಾಡ್ತಾರೆ, ಇಕ್ಕಟ್ಟಾದ ದಾರಿಯಲ್ಲಿ ನಡೀತಾ ಇದ್ದಾರೆ. ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿ ಕ್ರಿಸ್ತನಿಗೋಸ್ಕರ ಬದುಕಿ ಬಾಳಿ ತಮ್ಮನ್ನ ಮರಣದವರೆಗೂ ನಂಬಿಕಸ್ಥರಾಗಿ ಕಾಪಾಡ್ಕೊಳ್ಳುವಂತ ಜನರು ಏನಂದ್ರೆ ಆ ಇಕ್ಕಟ್ಟಾದ ದಾರಿಯಲ್ಲಿ ನಡೆದವರಾಗಿರ್ತಾರೆ. ಅದು ತುಂಬಾ ಸ್ವಲ್ಪ ಜನ. ಅದು ಈ ಸ್ವಾರ್ಥ ಯುಗದಲ್ಲಿರುವಂತ ಅವಕಾಶ. ಆದ್ರೆ ಎಲ್ಲರಿಂದ ಆ ಒಂದು ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಕ್ಕಾಗುತ್ತಾ? ಹಾಗಾದ ಕ್ರಿಸ್ತನ ಪ್ರೀತಿಯ ಸರಸರೇ, ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ವಿಶಾಲವಾದ ದಾರಿಯು, ಇಕ್ಕಟ್ಟಾದ ದಾರಿಯು ಒಂದು ದಿನ ಕ್ಲೋಸ್ ಆಗ್ಬಿಡುತ್ತೆ. ಈ ಅವಕಾಶ ತುಂಬಾ ಲಾಂಗ್ ಪೀರಿಯಡ್ ಇರಲ್ಲ, ತುಂಬಾ ದಿನ ಈ ಒಂದು ಅವಕಾಶ ಇರಲ್ಲ. ಯಾಕೆಂದ್ರೆ ಅಲ್ಲಿ ದೇವರು ನಿಗದಿಪಡಿಸಿದಂತ ಜನರಿಗೆ ಮಾತ್ರ ದಾರಿಯ ಅವಕಾಶ ಇದೆ. ಒಂದು 2000 ವರ್ಷಗಳು ಕಳೆದೋಗಿದೆ. ಇನ್ನು ಎಷ್ಟು ವರ್ಷಗಳು ಇರ್ಬೋದು ಅಂತ ಹೇಳಕ್ಕಾಗಲ್ಲ. ಅತಿ ಬೇಗ ಇಕ್ಕಟ್ಟಾದ ದಾರಿ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ, ಕ್ರಿಸ್ತನಿಗೋಸ್ಕರ ಕಷ್ಟಗಳನ್ನ ಅನುಭವಿಸುವಂತ ಅವಕಾಶನೂ ಸಿಗಲ್ಲ. ಕ್ರಿಸ್ತನಿಗೋಸ್ಕರ ಶಿಲುಬೆಯನ್ನು ಹೊರುವಂತ ಅವಕಾಶ ಕೂಡ ಯಾವಾಗ್ಲೂ ಇರಲ್ಲ. ಹಾಗಿದ್ರೆ ಯೋಚನೆ ಮಾಡ್ರಿ, ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾರೆ? ಎಷ್ಟು ಜನ ಪರಲೋಕಕ್ಕೆ ಹೋಗಲ್ಲ? ಯಾಕಂದ್ರೆ ಎಲ್ರು ಕೂಡ ವಿಶಾಲವಾದ ದಾರಿಯಲ್ಲಿ ನಡೀತಾ ಇರ್ಬೇಕಾದ್ರೆ, ಸ್ವಲ್ಪ ಜನ ಮಾತ್ರ ಇಕ್ಕಟ್ಟಾದ ದಾರಿಯಲ್ಲಿ ನಡಿಬೇಕಾದ್ರೆ ಎಲ್ರಿಗೆಲ್ಲಿ ಲೈಫ್ ಸಿಗುತ್ತೆ? ಸಿಗಲ್ಲ. ಈ ಸ್ವಲ್ಪ ಜನ ಮಾತ್ರ ಆ ದೇವರ ಜೀವನ ಪಡ್ಕೊಳ್ತಾರೆ. ಅದನ್ನೇ ನಾವು ನೋಡಿದ್ದು. ಯೇಸು ಕ್ರಿಸ್ತನ್ ಏನ್ ಮಾಡಿದ್ರೆ, ಯೇಸು ಕ್ರಿಸ್ತನ್ ಕೊಟ್ಟಂತ ರಾನ್ಸಮ್ ಇಂದ
ವಿಮೋಚನೆ ಬಳಿಂದ 2000 ವರ್ಷಗಳವರೆಗೂ ಸುವಾರ್ತೆ ಯುಗದಲ್ಲಿ ನಿಜವಾದ ದೇವರ ಮಕ್ಕಳನ್ನ ದೇವರು ಹುಡುಕ್ತಾ ಇದ್ದಾರೆ. ಅಂದ್ರೆ ಯಾರು ಇಕ್ಕಟ್ಟಾದ ದಾರಿಯಲ್ಲಿ ನಡೀತಾರೆ ಅಂತವನ್ನ ಮಾತ್ರ ಹುಡುಕ್ತಾ ಇದ್ದಾರೆ. ಎಲ್ರು ಇಲ್ಲ. ಇಡೀ ಲೋಕ ಕ್ರಿಶ್ಚಿಯನ್ಸ್ ಆಗ್ಬೇಕಂತ ದೇವ್ರ ಉದ್ದೇಶ ಇಲ್ಲ. ಇಂಡಿಯಾ ಪೂರ್ತಿ ಕ್ರೈಸ್ತರ ಕನ್ವರ್ಟ್ ಆಗ್ಬೇಕಂತ ದೇವ್ರ ಉದ್ದೇಶ ಇಲ್ವೇ ಇಲ್ಲ. ದೇವ್ರ ಉದ್ದೇಶ ದೇವ್ರ ಆಯ್ಕೆ ಮಾಡಿದಂತ ಸ್ವಲ್ಪ ಜನ ಈ ಇಕ್ಕಟ್ಟಾದರಲ್ಲಿ ಓಟವನ್ನ ಓಡಿ ಮುಗಿಸ್ಬೇಕು. ಅದಕ್ಕೆ ನಂಬರ್ ಕೂಡ ಇದೆ, ಕೌಂಟ್ ಕೂಡ ಇದೆ. ಇಷ್ಟೇ ಜನ ಅಂತ ದೇವ್ರ ನಂಬರ್ ಇಟ್ಟಿದ್ದಾರೆ. ನೋಡೋಣ ಮುಂದೆ ಬರುವಂತ ಪಾಠದಲ್ಲಿ ಆ ನಂಬರ್ ಏನಂತ ನೋಡೋಣ. ಆದ್ರೆ ಸರಸರರೆ, ಒಂದ್ ವೇಳೆ ವಿಶಾಲವಾದ ದಾರಿಯಲ್ಲಿ ಎಲ್ರು ಹೋಗ್ತಾ ಇದಾರೆ, ಇಕ್ಕಟ್ಟಾದ ದಾರಿಯಲ್ಲಿ ಎಲ್ರು ನಡೆಯಕ್ಕಾಗಲ್ಲ ಅಂದ್ಮೇಲೆ ಇದೇನಾ ದೇವ್ರ ಯೋಜನೆ? ಬರೀ ಕೆಲವ್ರು ಮಾತ್ರ ರಕ್ಷಣವಂತರಂದ್ರೆ ಎಷ್ಟೋ ಕೋಟಿಗಟ್ಟಲೆ ಜನ ವಿಶಾಲವಾದ ದಾರಿಯಲ್ಲಿ ನಡೆದಿ ಮರಣದಲ್ಲಿ ಮುಕ್ತಾಯ ಮಾಡಿದ್ದಾರೆ ತಮ್ಮ ಜೀವನ. ಅಂದ್ರೆ ಅದಕ್ಕೆ ಬೇರೆ ಅವಕಾಶನೇ ಇಲ್ವಾ? ಬೇರೆ ದಾರಿನೇ ಇಲ್ವಾ? ಅವ್ರಿಗೆ ಮತ್ತೆ ಲೈಫ್ ಇಲ್ವೇ ಇಲ್ವಾ ಅಂತ ನೋಡಿದ್ರೆ ಇಲ್ಲ. ದೇವರ ಪ್ಲಾನ್ ಅಲ್ಲಿ ಇನ್ನೊಂದು ಪ್ಲಾನ್ ಇದೆ ಕ್ರಿಸ್ತನ ಪ್ರೀತಿಯ. ಏನಪ್ಪ ಪ್ಲಾನ್ ಅಂದ್ರೆ, ಈ 2 ದಾರಿನ ಬಿಟ್ಟು ದೇವರು 3ನೇ ಒಂದು ದಾರಿನ ಏನ್ ಮಾಡ್ತಾ ಇದಾರೆ? ಓಪನ್ ಮಾಡಕ್ಕೆ ಹೋಗ್ತಿದಾರೆ ಅಲ್ವಾ? ಏನಪ್ಪಾ 3ನೇ ದಾರಿ? ಯಾವ ದಾರಿ ಅದು? ಏನ್ ಮಾಡ್ಬೇಕು ದೇವ್ರ ಮಕ್ಳು? ಅರ್ಥ ಮಾಡ್ಕೊಬೇಕು. ಯಾವ ದಾರಿನ ದೇವರು ಓಪನ್ ಮಾಡ್ತಾರೆ? ಎಲ್ರು ಕೂಡ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಲ್ಲ, ಕೆಲವ್ರು ಮಾತ್ರ ನಡೀತಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನೋಡ್ಬೇಕಾದ್ರೆ ಲೋಕದಲ್ಲಿ ಬರುವ ಪ್ರತಿಯೊಬ್ಬ ಮನುಷ್ಯನಿಗೂ ಆತನು ಬೆಳಕನ್ನು ಕೊಡುವ ನಿಜವಾದ ಬೆಳಕಾಗಿದ್ದಾನೆ ಅಂದ್ಮೇಲೆ ಇಷ್ಟೇ ಜನ ಮಾತ್ರ ಜೀವವನ್ನ ಪಡ್ಕೊಳ್ತಾರೆ. ಅಂದ್ರೆ ಮಿಕ್ಕಿದ ಜನ ಅಲ್ಲ, ಬೆಳಕು ಆ ಜೀವವೆಂಬ ಬೆಳಕನ್ನ ಎಲ್ಲಿ ಪಡ್ಕೊಂಡ್ರು? ಯೇಸು ಕ್ರಿಸ್ತನ ಇಡೀ ಲೋಕಕ್ಕೆ ಏನ್ ಮಾಡಿದ್ರು? ಲೋಕದ ರಕ್ಷಕನಾಗಿ ದೇವ್ರು ಕಳ್ಸಿಕೊಟ್ಟಿರ್ಬೇಕಾದ್ರೆ ಸ್ವಲ್ಪ ಜನ ಮಾತ್ರ ಇಕ್ಕಟ್ಟಾದ ದಾರಿಯಲ್ಲಿ ಹೋಗಿ ಜೀವನ ಪಡ್ಕೊಳ್ತಾರ. ಅಂದ್ರೆ ಯೇಸು ಕ್ರಿಸ್ತನ ಲೋಕದ ರಕ್ಷಕನು ಅಂತ ಹೇಗೆ ಕರೆಯೋದು? ಇದೇನ ದೇವ್ರ ಪ್ರೀತಿ? ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಕೊಟ್ಟಿರ್ಬೇಕಾದ್ರೆ ಯಾರು ನಾಶವಾಗ್ಬಾರ್ದಂದ್ರೆ ಎಲ್ರು ನಾಶಕ್ಕೆ ಹೋಗ್ಬಿಟ್ರು, ಸ್ವಲ್ಪ ಜನ ಮಾತ್ರ ಜೀವ ಪಡ್ಕೊಂಡ್ರು. ಇದೇನಾ ದೇವ್ರ ಲೋಕದ ಮೇಲೆ ಇಟ್ಟಂತ ಪ್ರೀತಿ? ಇಲ್ಲ ಕ್ರಿಸ್ತನ ಪ್ರೀತಿಯ ಸರಸರೇ. ಅದಕ್ಕೆ ನಾವು ನೋಡ್ತೀವಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತೊಂದು ದಾರಿನ ಏನ್ ಮಾಡ್ತಾರೆ? ಓಪನ್ ಮಾಡ್ತಾರೆ ಅಲ್ವಾ? ಆ ದಾರಿ ಏನಪ್ಪಾ ಅಂದ್ರೆ 3ನೇ ಮಾರ್ಗ. ಮೊದಲೆರಡು ಮಾರ್ಗವನ್ನ ನೋಡಿದ್ವಿ. ಮೊದಲ ಮಾರ್ಗ ಏನಿತ್ತು? ಫಸ್ಟ್ ಮೊದಲನೇ ಮಾರ್ಗ ಏನ್ ನೋಡಿದ್ರಿ? ಹೆಸರು ಎಲ್ಲ ಇದ್ದೀರಾ? ಇಲ್ಲ ಇದ್ದೀರಾ? ಪ್ರೆಸೆಂಟ್ ಆಗಿದ್ದೀರಾ? ವಿಶಾಲವಾದಂತ ಮಾರ್ಗ. ಓಕೆ. 2ನೇ ಮಾರ್ಗ ಏನ್ ನೋಡಿದ್ವಿ? ಇಕ್ಕಟ್ಟಾದ ಮಾರ್ಗ. ಇಕ್ಕಟ್ಟಾದ ಮಾರ್ಗ. ಕರೆಕ್ಟ್. ನೋಡ್ರಿ, ವಿಶಾಲ ಮಾರ್ಗ ನೋಡಿದ್ವಿ, ಇಕ್ಕಟ್ಟಾದ ಮಾರ್ಗ ನೋಡಿದ್ವಿ. ಅಷ್ಟಲ್ಲೇ ನಮ್ಗೆ 1 hour ಟೈಮ್ ಮುಗ್ದೋಗ್ಬಿಡ್ತು. ಕರೆಕ್ಟ್ ಅಲ್ವಾ? 3ನೇ ಮಾರ್ಗ ನೋಡ್ಬೇಕು. ಆದ್ರೆ 24 ಜನ ಇದ್ದವರು 21 ಬಂದ್ಬಿಟ್ಟವ್ರೆ. 3 ಜನ ಅಲ್ಲ ಹೋಗ್ಬಿಟ್ಟವ್ರೆ. 1 hour 1.5 hour ಅಟ್ಲೀಸ್ಟ್ ದೇವ್ರಿಗೋಸ್ಕರ ಸಮಯ ಕೊಡಕ್ ಆಗ್ತೀರಾ ನಮ್ಗೆ? ಯೋಚನೆ ಮಾಡ್ರಿ. 1 hour 1.5 hour ನಾವು ದೇವ್ರಿಗೋಸ್ಕರ ಸಮಯ ಕೊಡಲ್ಲ. ಅದ್ರ ಲೋಕದಲ್ಲಿ ಎಷ್ಟು ವ್ಯರ್ಥ ಕಾರ್ಯಗಳಿಗೆ ಸಮಯನ ಸ್ಪೆಂಡ್ ಮಾಡ್ತೀವಿ ಕ್ರಿಸ್ತನ ಪ್ರೀತಿಯ ಸರಸರೇ. ದೇವ್ರಿಗೋಸ್ಕರ ಜೀವ ಕೊಡಕ್ಕಾಗುತ್ತೆ ನಮ್ಗೆ? ಅದಕ್ಕೆ ಹಿಂಗೆ ತುಂಬಾ ಜನ ಇರೋದು. ಹೇಗಿದ್ದಾರೆ? ಕ್ರಿಸ್ತನಿಗೋಸ್ಕರ ಜೀವ ಕೊಡುವಂತ, ತನಗೂ ಅರ್ಪಣೆ ಮಾಡಿ ಜೀವನ ಮಾಡುವಂತ ಅವಕಾಶ ಪಡ್ಕೊಳ್ಳಲ್ಲ ಅಂತ ಜನರು ಇರ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ? ಅವ್ರಿಗೆ ಹೊಸ ಒಂದು ಮಾರ್ಗನ ಓಪನ್ ಮಾಡ್ತಾರೆ. 3ನೇ ಒಂದು ಮಾರ್ಗ ಏನಪ್ಪಾ ಮಾರ್ಗ? ಹೋದ್ರಿ ಐಷಯ 35ನೇ ಅಧ್ಯಾಯ 8ನೇ ವಾಕ್ಯ. ಮೂವತ್ತೈದು 8. ರಾಜ್ಯ ಮಾರ್ಗವಿರುವುದು, ಅದು ಪರಿಶುದ್ಧ ಮಾರ್ಗವೆನಿಸಿಕೊಳ್ಳುವುದು. ಯಾವ ಅಶುದ್ಧನು ಅದರ ಮೇಲೆ ಹಾದು ಹೋಗನು. ಅವರಿಗೋಸ್ಕರ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು ಅಲ್ವಾ? ಅಲ್ಲಿ ರಾಜ್ಯ ಮಾರ್ಗವಿರುವುದು. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾರೆ ದಿ ಹೈವೇ ಅಂತ ಹೇಳ್ತಾರೆ. ಅಂದ್ರೆ ರಾಜಮಾರ್ಗ, ವಿಶಾಲವಾದ ಮಾರ್ಗವಾಯ್ತು, ಇಕ್ಕಟ್ಟಾದ ಮಾರ್ಗವಾಯ್ತು, ರಾಜಮಾರ್ಗವನ್ನ ಓಪನ್ ಮಾಡ್ತಾರೆ. ಯಾವಾಗಪ್ಪ ಈ ರಾಜಮಾರ್ಗವನ್ನ ಓಪನ್ ಮಾಡ್ತಾರೆ ಅಂದ್ರೆ ಈ 2 ಮಾರ್ಗ ಕ್ಲೋಸ್ ಆಗ್ಬೇಕು. ಯಾವ ಮಾರ್ಗ ಕ್ಲೋಸ್ ಆಗ್ಬೇಕು ಅಂದ್ರೆ ವಿಶಾಲವಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ. ಇದೆರಡು ಯಾವಾಗ ಕ್ಲೋಸ್ ಆಗುತ್ತೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆ ಬಂದ್ಮೇಲೆ, ಸುವಾರ್ಥ ಯುಗದ ಅಂತ್ಯದಲ್ಲಿ
ಯಾರೆಲ್ಲ ಇಕ್ಕಟ್ಟಾದ ಮಾರ್ಗದಲ್ಲಿ ಓಡ್ ಮುಗಿಸ್ಬೋದಲ್ಲ, ಓಡ್ ಮುಗಿಸಿದ್ಮೇಲೆ 2 ಮಾರ್ಗವನ್ನ ಕ್ಲೋಸ್ ಮಾಡ್ತಾರೆ. ಆಗ 3ನೇ ಮಾರ್ಗವನ್ನ ಓಪನ್ ಮಾಡ್ತಾರೆ. ಒಂದೇ ಒಂದು ಮಾರ್ಗ. ಆ ಮಾರ್ಗ ಪರಿಶುದ್ಧ ಮಾರ್ಗವೆನಿಸಿಕೊಳ್ಳುವುದು. ಯಾವ ಅಶುದ್ಧನು ಅದರಲ್ಲಿ ಹಾದು ಹೋಗೋನು, ಅವರಿಗೋಸ್ಕರವೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ನೋಡ್ರಿ, ಯೋಚನೆ ಮಾಡ್ರಿ, ಏನಪ್ಪಾ ಅದು ರಾಜಮಾರ್ಗ ಅಂದ್ರೆ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾರೆಲ್ಲ ವಿಶಾಲ ಮಾರ್ಗದಲ್ಲಿ ಹೋಗಿ ನಾಶನಕ್ಕೆ ಹೋಗಿದಾರೋ ಅವರೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಇಡೀ ಲೋಕದಲ್ಲಿ ಆದಾಮನಿಂದ ಅಂತ್ಯದವರೆಗೂ ಯಾರೆಲ್ಲ ಮರಣ ಹೊಂದಿದಾರೋ ಅವರೆಲ್ಲರಿಗೂ ಪುನರುತ್ಥಾನವನ್ನ ಕೊಡ್ತಾರೆ. ಇದೇ ರಾನ್ಸಮ್. ರಾನ್ಸಮ್ ಅಲ್ಲಿ ಓದಿದ್ವಲ್ಲ, ದೇವರೊಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನೊಬ್ಬನೇ. ಎಲ್ಲರೂ ವಿಮೋಚನಾ ವಾರ್ತೆಗೆ ತನ್ನನ್ನು ಒಪ್ಪಿಸಿಕೊಟ್ಟ ಕರ್ತನಾದ ಯೇಸು ಕ್ರಿಸ್ತನು ಆತನೇ ಅಲ್ವಾ? ಇದಕ್ಕೆ ತಕ್ಕ ಸಾಕ್ಷಿ ತಕ್ಕ ಸಮಯದಲ್ಲಿ ನೆರವೇರ್ತಾ ಇದೆ. ಎಲ್ಲಾ ಮನುಷ್ಯರ ರಕ್ಷಣೆ ಹೊಂದುವುದು, ಸತ್ಯದ ಜ್ಞಾನವನ್ನು ಹೊಂದುವುದು ದೇವರ ಚಿತ್ತವಾಗಿದೆ ಅಂತ ವಾಕ್ಯವನ್ನು ಓದ್ತೀವಿ. ಅಂದ್ರೆ ಎಲ್ಲಾ ಮನುಷ್ಯನ ರಕ್ಷಣೆ ಕೊಡ್ಬೇಕಂದ್ರೆ ಯಾವ್ದಿದ್ದ ರಕ್ಷಣೆ? ಮರಣದಿಂದ ಫಸ್ಟ್ ಅವನ್ನ ಕಾಪಾಡಿ ಅವ್ರಿಗೆ ಲೈಫ್ ಕೊಡ್ಬೇಕು. ದೇವ್ರೇನ್ ಮಾಡ್ತಾರೆ? ನಿಜವಾದ ದೇವ್ರಂತ ಒಬ್ಬರಿದ್ರೆ ಏನ್ ಮಾಡ್ತಾರೆ? ನಾವು ಶತ್ರು ಬಿಡಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೇ ನಿಜವಾದ ದೇವ್ರು. ಎಫ್ಸಿ ನಾನೇ ದೇವ್ರಂತ ತೋರ್ಸ್ಕೊಡ್ಬೇಕು ಅವ್ರಿಗೆ. ಎಲ್ಲರಿಗೂ ఏందో ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಏನ್ ಧರ್ಮನೋ ಏನೋ, ಪ್ರತಿಯೊಬ್ಬ ಆದಾಮನಿಂದ, ಎಲ್ರು ಆದಾಮನಿಂದ ಬಂದವ್ರು ತಾನೆ. ಧರ್ಮ ಇದೆಲ್ಲ ಮನುಷ್ಯ ಹುಟ್ಟಾಕೊಂಡಿದ್ದು. ಆದ್ರೆ ಆದಾಮನಲ್ಲಿ ಮರಣದಿಂದ ಎಲ್ರಿಗೂ, ಅಂದ್ರೆ ಆದಾಮನಿಗೋಸ್ಕರ ಯೇಸು ಕ್ರಿಸ್ತನು ರಾನ್ಸಮ್ ಕೊಟ್ಟಿದಾರಂದ್ರೆ ಆದಾಮನಲ್ಲಿ ಮರಣ ಹೊಂದ ಪ್ರತಿಯೊಬ್ಬರಿಗೂ ಪುನರುತ್ಥಾನವನ್ನ ಕೊಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪುನರುತ್ಥಾನ ಕೊಟ್ಟು ಸತ್ಯದ ಜ್ಞಾನವನ್ನು ತಿಳಿಸಿ ಸತ್ಯದಲ್ಲಿ ನಡೆಯುವಂತ ಕೊಡುವಂತ ಅವಕಾಶವೇ ರಾಜಮಾರ್ಗ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಾಜಾದಿ ರಾಜನಾಗಿ ಬರ್ಬೇಕಾದ್ರೆ ಓಪನ್ ಮಾಡುವಂತ ಮಾರ್ಗ, ಸ್ಪೆಷಲ್ ದಾರಿ, ಸ್ಪೆಷಲ್ ವೇ ಇಡೀ ಲೋಕಕ್ಕೆ. ಮತ್ತೆ ಇನ್ನೊಂದು ಅವಕಾಶ ಅವರಿಗೆ. ಆದ್ರೆ ಆ ದಾರಿ ವಿಶಾಲವಾದ ದಾರಿ ತರ ಇರಲ್ಲ. ಯಾಕೆ ಇರಲ್ಲ? ವಾಕ್ಯ ಹೇಳ್ತಾ ಇದೆ, ಅಲ್ಲಿ ಮೂಢನು ದಾರಿ ತಪ್ಪನು. ಇವತ್ತು ಹೇಳ್ತಾ ಇದ್ರಲ್ವಾ ದೇವರೇ ಇಲ್ಲ ಅಂತ. ಚಾರ್ಲ್ಸ್ ಡಾರ್ವಿನ್ ಕೇಳಿದ್ರಾ? ಎವಲ್ಯೂಷನ್ ಥಿಯರಿ, ಮಂಗನಿಂದ ಮಾನವ, ನಮ್ಮ ಪಠ್ಯ ಪುಸ್ತಕದಲ್ಲ ಬಂದಿದೆ. ಅವರು ಕೂಡ ಪುನರ್ತನದಲ್ಲಿ ಬರ್ತಾರೆ. ಅವರು ಪುನರ್ತನದಲ್ಲಿ ಬಂದು ನೋಡ್ತಾರೆ, ನಾನು ಇಲ್ಲಿದ್ದೆ, ನಾನು ಮಂಗನಿಂದ ಬಂದಿದ್ದೀನಾ ಮನುಷ್ಯನಿಂದ ಬಂದಿದ್ದೀನಾ ಅಂತ. ಯಾರು ಸಿಗ್ತಾರ? ಅವ್ರು ಮಂಗ ಸಿಗ್ತಾರ, ಮನುಷ್ಯ ಸಿಗ್ತಾರ? ಅವ್ರು ಹುಡ್ಕೊಂಡು ಹೋದ್ರೆ, ಅವ್ರ ಜನರೇಷನ್ ಹುಡ್ಕೊಂಡು ಹೋದ್ರೆ ಕೊನೆಗೆ ಸಿಕ್ಕೋದು ಮಂಗ ಸಿಗ್ತಾರ, ಮನುಷ್ಯ ಸಿಗ್ತಾರ? ಅವ್ರಿಗೆ ಮನುಷ್ಯನ ಆದಾಮೇ ಸಿಗೋದು. ಹೇಳ್ತಾರಪ್ಪ, ನಾನ್ ಮಂಗ ಅಲ್ಲಪ್ಪ, ದೇವರ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದ ಮನುಷ್ಯ ನಾನು, ನನ್ನಿಂದನೇ ನೀವೆಲ್ಲ ಬಂದಿದ್ದೀರಾ, ನಾನ್ ಪಾಪ ಮಾಡಿದ ಫಲದಿಂದ ನೀವೆಲ್ಲ ಸತ್ತಿದ್ದೀರಾ ಅಂತ ಏನ್ ಮಾಡ್ತಾರ? ಆದಾಮ ಹೇಳ್ತಾರ. ಅವಾಗ ಚಾರ್ಲ್ಸ್ ಡಾರ್ವಿನ್ಗೂ ಗೊತ್ತಾಗುತ್ತೆ, ಪ್ರತಿಯೊಬ್ರಿಗೂ ಗೊತ್ತಾಗುತ್ತೆ, ಮೂಢನೂ ದಾರಿ ತಪ್ಪನು. ಯಾರು ಆ ದಾರಿಯಲ್ಲಿ ಮಿಸ್ ಆಗಲ್ಲ. ದೇವ್ರಿಲ್ಲ ಅನ್ನೋರು ಕೂಡ ಏನ್ ಮಾಡ್ತಾರೆ? ದೇವ್ರನ್ನ ನಂಬ್ತಾರೆ. ಯಾಕೆ ಅಂದ್ರೆ ಆ ದಾರಿಯಲ್ಲಿ ಸಿಂಹ ಇರಲ್ಲ. ಏನಿರಲ್ಲ? ನೋಡ್ರಿ, ಅದಕ್ಕೆ ಹೇಳ್ತಾರೆ, ದೇವರಿಲ್ಲವೆಂದು ಮೂರ್ಖನು ತನ್ನ ಹೃದಯ ಹೇಳಿಕೊಂಡಿದ್ದಾನೆ. ಇವತ್ತು ದೇವರೆಲ್ಲ ಇಲ್ಲ ಅಂತ ಹೇಳುವಂತ ಸೈಂಟಿಸ್ಟ್ ಎಲ್ಲ ಅವತ್ತು ಆ ದಾರಿಯಲ್ಲಿ ನಡೆದು ದೇವ್ರ ಏನಂತ ತಿಳ್ಕೊಳ್ತಾರೆ. ಮಾತ್ರವಲ್ಲ, ಆ ದಾರಿಯಲ್ಲಿ ಏನಿರಲ್ಲ ಅಂದ್ರೆ ಸಿಂಹ ಇರೋದಿಲ್ಲ. ಯಾವುದೇ ಕ್ರೂರ ಮೃಗ ಅಲ್ಲಿ ಹಾದು ಹೋಗಲ್ಲ, ಅಲ್ಲಿ ಕಾಣುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು? 1000 ವರ್ಷದ ಆಳ್ವಿಕೆಯಲ್ಲಿ ಪುನರ್ತನ ಬಂದು ಎಲ್ರಿಗೂ ಮತ್ತೆ ಜೀವವನ್ನು ಪಡ್ಕೊಂಡು ಸತ್ಯದ ಜ್ಞಾನ ಕೊಡ್ಬೇಕಾದ ಸಮಯದಲ್ಲಿ ಭೂಮಿಯಲ್ಲಿ ಸಿಂಹ ಇರಲ್ಲಪ್ಪ. ನೀವೇನ್ ಮಾಡ್ಬೇಕು? ಹೋಗ್ಬಿಟ್ಟು ಸಿಂಹವನ್ನ ಇವತ್ತೇ ಈಗ್ಲೇ ಈ ಭೂಮಿಯಲ್ಲೇ ಝೂ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡ್ರಿ. ಅವಾಗ ಸಿಂಹ ಇರಲ್ಲ, ಸಿಂಹ ನೋಡಕ್ಕಾಗಲ್ಲ. ಹಂಗಂತ ಅರ್ಥ ಇದೆಯಾ? ಆ ಲಿಟ್ರಲ್ ಆದಂತ ಸಿಂಹದ ಬಗ್ಗೆ ಮಾತಾಡ್ತಾರ? ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾಕಂದ್ರೆ ಅಲ್ಲಿ ಸಿಂಹ ಇರುತ್ತೆ ಅಂದ್ಬಿಟ್ಟು ವಾಕ್ಯನೇ ಇದೆ ನಮ್ಗೆ, ರೈಟ್ ಅಲ್ವಾ? ಸಿಂಹ ಅಲ್ಲಿ ಇರುತ್ತೆ. ಎಲ್ಲಿ ಬರುತ್ತೆ ವಾಕ್ಯ ಗೊತ್ತಿದೆಯಾ ಅದು? ನೋಡ್ರಿ, ಐಷಯ 60ನೇ ಅಧ್ಯಾಯ, ಒಂದು ನಿಮಿಷ. ಏಷ್ಯಾ 11ನೇ ಅಧ್ಯಾಯ 7ನೇ ವಾಕ್ಯ ನಿಮ್ ಬೈಬಲ್ ಅಲ್ಲಿ ಯಾರ ತಗೊಂಡು ಹೋದ್ರಿ? ಏಷ್ಯಾ 11ನೇ ಅಧ್ಯಾಯ 7ನೇ ವಾಕ್ಯ. ಹಸುವು ಕರಡಿಯು ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು.
ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ಆಮೇಲೆ ಕಂಟಿನ್ಯೂ ಮಾಡ್ರಿ. ಮೊಲೆಕೂಸು ನಾಗರ ಹುತ್ತದ ಮೇಲೆ ಹಾಡುವುದು. ಮನೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ, ಯಾರೂ ಹಾಳು ಮಾಡುವುದಿಲ್ಲ. ಸಮುದ್ರದಲ್ಲಿ ಕರೆಕ್ಟ್. ಏನಪ್ಪಾ ಅಂದ್ರೆ ಇದು ದೇವರ ರಾಜ್ಯದಲ್ಲಿ ನಡೆಯುವಂತ ವಿಷಯ. ಸಿಂಹ ಇದ್ರು ಸಿಂಹ ಹಾನಿ ಮಾಡಲ್ಲ ಅಲ್ವಾ? ಅದೇ ಏಷ್ಯ 65ನೇ ಅಧ್ಯಾಯ 25ನೇ ವಾಕ್ಯ ಹೋದ್ರಿ. 65ನೇ ಅಧ್ಯಾಯ 25ನೇ ವಾಕ್ಯ. ತೋಳವು ಕುರಿಯ ಸಂಗಡ ಮೇಯುವುದು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಹಾವಿಗೆ ಧೂಳೆ ಆಹಾರವಾಗುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ, ಯಾರೂ ಹಾಳು ಮಾಡುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. ನೋಡಿದ್ರ? ನೋಡ್ಬೇಕಾದ್ರೆ ಸಿಂಹ ಕೂಡ ಏನ್ ಮಾಡುತ್ತೆ? ಹಸಿನಂತ ಹುಲ್ಲನ್ನ ತಿನ್ನುತ್ತಂದ್ರೆ ಇದೆಲ್ಲ ದೇವರ ರಾಜ್ಯದಲ್ಲಿ ಇರುತ್ತೆ. ಎಲ್ಲಾ ಪ್ರಾಣಿಗಳು ಇರುತ್ತೆ, ಇಲ್ಲ ಅಂತಲ್ಲ. ಸಿಂಹ ಹೆಂಗಿರುತ್ತೆ? ಸಿಂಹನು ಕುರಿನು ಒಟ್ಟಿಗಿರುತ್ತಂತೆ. ಇವತ್ತಿರುತ್ತಾ ಸಿಂಹನು ಕುರಿನು ಒಟ್ಟಿಗಿರುತ್ತೆ? ಎಲ್ಲಿರುತ್ತೆ? ಸಿಂಹದ ಕುರಿಯಲ್ಲಿ ಇರುತ್ತೆ. ಸಿಂಹ ಪಕ್ಕದಲ್ಲೆಲ್ಲ ಹೊಟ್ಟೆಯೊಳಗಡೆ ಇರುತ್ತೆ ಇವಾಗ ಅಲ್ವಾ? ಇವತ್ತೇನ ಇದ್ರೆ. ಆದ್ರೆ ದೇವರ ರಾಜ್ಯದಲ್ಲಿ ಕೆಟ್ಟದು ಯಾವ್ದು ಬಯಸಲ್ಲ. ಎಲ್ಲ ವೆಜಿಟೇರಿಯನ್ ಆಗಿರುತ್ತೆ, ನಾನ್ ವೆಜ್ ಇಲ್ಲ. ಯಾವ್ದು ಪ್ರಾಣಿನ ಸಾಯಿಸ್ಬೇಕಂತಿಲ್ಲ, ಎಲ್ರಿಗೂ ವೆಜಿಟೇರಿಯನ್. ಅಂದ್ರೆ ನೋಡಿ ವಾಕ್ಯ ಏನಿದೆ? ಸಿಂಹವು ಹಸುವಿನಂತೆ ಹುಲ್ಲನ್ನು ತಿನ್ನುತ್ತೆ. ಕರೆಕ್ಟ್ ಅಲ್ವಾ? ದೇವರ ರಾಜ್ಯದಲ್ಲಿ ಕೇಡ್ ಮಾಡೋರಿಲ್ಲ. ಆದ್ರೆ ಇಲ್ಲಿ ವಾಕ್ಯ ಹೇಳಿದೆಯಲ್ಲಪ್ಪ, ಸಿಂಹ ಅಲ್ಲಿ ಇರುವುದಿಲ್ಲ ಅಂತ. ಇದ್ಯಾವ ಸಿಂಹ? ಯಾವ ಸಿಂಹದ ಬಗ್ಗೆ ಮಾತಾಡ್ತಾರೆ? ಹೌದು, ಇದು ನಿಜವಾದ ಸಿಂಹದ ಬಗ್ಗೆ ಮಾತಾಡ್ತಿಲ್ಲ. ಸತ್ಯವೇದದಲ್ಲಿ 2 ರೀತಿ ಸಿಂಹ ಇದೆ. ಕರೆಕ್ಟಾ? ಒಂದು ಸಿಂಹ ಏನಪ್ಪಾ ಅಂದ್ರೆ ಗರ್ಜಿಸುವ ಸಿಂಹ. ಇನ್ನೊಂದು ಸಿಂಹ ಯಾವುದು? ಒಂದು ಸಿಂಹ ಗರ್ಜಿಸುವ ಸಿಂಹ, ಇನ್ನೊಂದು ಸಿಂಹ ಯಾವುದು? ಯೂದ ಕುಲದ ಸಿಂಹ. ಈ ಸಿಂಹ ಗರ್ಜಿಸುವ ಸಿಂಹ ಯಾವ್ದಪ್ಪ ಅಂದ್ರೆ 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರುವಂತ ವಾಕ್ಯ ಅಲ್ವಾ? ಗರ್ಜಿಸುವ ಸಿಂಹೋಪದಿಯಲ್ಲಿ ಅಂತ ವಾಕ್ಯ ಇದೆಲ್ಲ ಸೈತಾನ್ಗೆ, ನಿಮ್ಮ ಶತ್ರುವಾದ ಸೈತಾನು. ವಾಕ್ಯನ ನೋಟ್ ಮಾಡ್ಕೊಳ್ರಿ. ಈ ಸಿಂಹ ಅಲ್ಲಿ ಇರಲ್ಲ. ಯಾಕಿರಲ್ಲ? ಯಾಕಂದ್ರೆ ಒಂದು ಕಡಲ್ಲಿ ಒಂದೇ ಸಿಂಹಕ್ಕೆ ರಾಜ್ಯಭಾರ ಆಳ್ವಿಕೆ, ಅಂದ್ರೆ ಅದೇ ರಾಜ ಆಗಿರ್ಬೇಕು. ಈಗ ಇಲ್ಲಿವರೆಗೂ ಗರ್ಜಿಸುವ ಸಿಂಹ ಇತ್ತು, ಈಗ ಹೊಸ ಸಿಂಹ ಒಂದ್ ಬಂದೈತೆ. ಯಾವ್ದದು? ಯೂದ ಕುಲದ ಸಿಂಹ ಬಂದ್ಬಿಡ್ತು. ಈ ಸಿಂಹ ಬಂದ್ಮೇಲೆ ಈ ಸಿಂಹಕ್ಕೆ ಅಲ್ಲಿ ಪ್ಲೇಸ್ ಇಲ್ಲ. ಈ ಸಿಂಹ ಅಲ್ಲಿ ಇರಲ್ಲ. ಅಂದ್ರೆ ಸೈತಾನನು ಅಲ್ಲಿ ಇರಲ್ಲ. ಯೋಚನೆ ಮಾಡ್ರಿ, ಆ ದಾರಿಯಲ್ಲಿ ನಮ್ಮನ್ನ ವಂಚನೆ ಮಾಡಕ್ಕೆ ಸೈತಾನ ಇರಲ್ಲ. ಪ್ರಕಟಣೆ 20ನೇ ಅಧ್ಯಾಯ 2ನೇ ವಾಕ್ಯ. ಅವನು ಪಿಸಾಚನು ಸೈತಾನು ಆಗಿರುವಂತ ಪುರಾತನ ಘಟಸರ್ಪವನ್ನು ಹಿಡಿದು 1000 ವರ್ಷ ಬಂಧಿಸಿದನು. ಗೊತ್ತಾಯ್ತಾ? ಸೈತಾನ ಏನ್ ಮಾಡಿದಾರೆ? ಕಟ್ಟಾಕ್ಬಿಟ್ಟಿದ್ದಾರೆ. ಈಗ ಅದೇ ಸಿಂಹ ಅಲ್ಲಿ ಇರಲ್ಲ ಅಂತ ಐಷ್ಯ 35ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತಿರೋದು. ಬದಲಾಗಿ ನಿಜವಾದ ಸಿಂಹದ ಬಗ್ಗೆ ಮಾತಾಡ್ತಾ ಇಲ್ಲ. ಸೈತಾನ ಇರಲ್ಲ. ಇಲ್ಲದಿದ್ರೆ ಏನಾಗುತ್ತೆ? ಇಲ್ದೇ ಇದ್ರೆ ಇವತ್ತು ಪ್ರಪಂಚ ನಡೆಯುವಂತ ಎಲ್ಲ ಅನ್ಯಾಯಕ್ಕೂ ಮೂಲ ಕಾರಣ ಯಾರು ಅಂತ ನೋಡಿದ್ರೆ ಸೈತಾನ. ತನ್ನ ಕಂಟ್ರೋಲ್ ಇಟ್ಕೊಂಡು ಈ ಪ್ರಪಂಚದ ಅಂಧಕಾರ ಲೋಕಾಧಿಪತಿಯಾಗಿ ಅಲ್ವಾ, ಅಧಿಪತಿಯಾಗಿ ರೂಲ್ ಮಾಡ್ತಾ ಇದ್ದಾನೆ. ಬಟ್ ಸೈತಾನ ಕಟ್ಟಾಕ್ಬಿಟ್ರೆ ಯಾರನ್ನು ಸೈತಾನ ವಂಚನೆ ಮಾಡಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಅದು ಮಾತ್ರವಲ್ಲ, ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಅಲ್ಲಿ ಏನಿರಲ್ವಂತೆ? ಕ್ರೂರವಾದ ಮೃಗಗಳು ಇರಲ್ವಂತೆ. ದುಷ್ಟ ಮೃಗಗಳು. ಏನಪ್ಪಾ ದುಷ್ಟ ಮೃಗಗಳು? ಕ್ರೂರ ಮೃಗ ಯಾವ್ದು ಬರುತ್ತೆ? ಕರಡಿ, ಚಿರತೆ, ಈ ರೀತಿಯಾದಂತ ಕೆಲವೊಂದು ದುಷ್ಟ ಮೃಗಗಳಿದೆಯಲ್ಲ, ಕಾಡು ಪ್ರಾಣಿಗಳು, ಕ್ರೂರ ಪ್ರಾಣಿಗಳು, ಇದ್ಯಾವುದು ಅಲ್ಲಿ ಇರಲ್ವಂತೆ. ಅಂದ್ರೆ ಇರಲ್ವಾ? ಏನ್ ಅರ್ಥ? ಅದ್ರ ಅರ್ಥ ಕ್ರೂರವಾದ ಮೃಗ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ, ಸ್ವಲ್ಪ ಹೊತ್ತಲ್ಲಿ ಮುಗಿಸೋಣ ನಾವು. ಒಂದಿನ ಏನಾಗುತ್ತೆ, ಒಂದು ಊರಲ್ಲಿ ಪ್ರವಾಹ ಬಂದ್ಬಿಡುತ್ತೆ. ಪ್ರವಾಹ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ, ಆ ಪ್ರವಾಹದಿಂದ ಅಲ್ಲಿ ನೀರೆಲ್ಲ ಕೊಚ್ಕೊಂಡು ಒಂದು ನದಿಗೆ ಸೇರ್ತಾ ಇರುತ್ತೆ. ಒಂದು ಸಣ್ಣ ಕಾಲುವೆ ಮೂಲಕ ಅದು ನದಿಗೆ ಹೋಗ್ತಾ ಇರುತ್ತೆ. ಈ ಪ್ರವಾಹದಲ್ಲಿ ಏನಾಗುತ್ತಂದ್ರೆ, ಆ ಮನೆಗಳಲ್ಲಿರುವಂತ ದೊಡ್ಡ ದೊಡ್ಡ ವಸ್ತುಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ತುಂಬಾ ಬುದ್ಧಿವಂತಿಕೆಯಿಂದ ಒಂದು ಯೋಚನೆ ಮಾಡ್ತಾನೆ. ಏನ್ ಯೋಚನೆ ಮಾಡ್ತಾನೆ? ನಾನು ಈ ನೀರೆಲ್ಲ ಕೊಚ್ಕೊಂಡು ಹೋಗಂತ ಪ್ಲೇಸಲ್ಲಿ ಹೋಗಿ ನಿಂತ್ಕೊಳ್ತೀನಿ, ಅಲ್ಲಿ ಬರುವಂತ ಒಳ್ಳೆ ಉತ್ತಮವಾದ ವಸ್ತುಗಳನ್ನ ತಗೊಳ್ತೀನಿ, ಅದನ್ನ ಮಾರಿ ನಾನು ಒಳ್ಳೆ ಬೆಲೆಗೆ ಮಾರಿ ನಾನು ಜೀವನ ನಡೆಸ್ತೀನಿ ಅಂತ ಏನ್ ಮಾಡ್ತಾನೆ? ಪ್ಲಾನ್ ಮಾಡ್ತಾ ಇರ್ತಾನೆ.
ಹಾಗಂತ ಅವನ್ ಏನ್ ಮಾಡಲ್ಲ ಅಂದ್ರೆ ಸಣ್ಣ ಪುಟ್ಟ ವಸ್ತುಗಳು ತೇಲ್ಕೊಂಡ್ ವಸ್ತುಗಳನ್ನ ಮುಟ್ಟಲ್ಲ. ಆ ಊರಿಂದ ಕೊಚ್ಕೊಂಡ್ ಬರುವಂತ ವಸ್ತುಗಳಲ್ಲಿ ಒಳ್ಳೆ ಒಳ್ಳೆ ಬೆಲೆ ಬಾಳುವಂತ ವಸ್ತುಗಳು ಮಾತ್ರ ತಗೊಳ್ಬೇಕು. ಹಿಡಿದ್ರೆ ಒಳ್ಳೆ ವಸ್ತುನ ಹಿಡಿಬೇಕಂತ ಕಾಯ್ತಾ ಇರ್ತಾನೆ. ಆ ಕಾಯ್ಬೇಕಾದ್ರೆ ಒಂದು ಕಪ್ಪಾದ ಒಂದು ಮೂಟೆ ಬರುತ್ತೆ. ಆ ಮೂಟಿನ ಹೋಗಿ ಎಳಿತಾನೆ, ದಡದಲ್ಲಿ ನಿಂತ್ಕೊಂಡು ಎಳಿತಾನೆ. ಎಳೆದ್ರು ಒಂದು ಮೂಟೆ ಬರ್ತಾ ಇಲ್ಲ, ಕಪ್ಪಗಿದೆ ಮೂಟೆ ಬರ್ತಾ ಇಲ್ಲ, ಏನೋ ತುಂಬಾ ದೊಡ್ಡ ಮೂಟೆ ಇದೆಪ್ಪ, ಬರ್ತಾ ಇಲ್ಲ ಮೂಟೆ ಮಾಡಿ ನೀರಿಗೆ ಇಳಿದು ಆ ಮೂಟೆನ ಎಳಿತಾನೆ. ಏನೇ ಹೇಳಿದ್ರು ಅದು ಬರ್ತಾ ಇಲ್ಲ. ಇದು ನನ್ನ ಕೈ ಎಳಿಯಕ್ ಆಗ್ತಿಲ್ಲ, ನಾನು ದಡಕ್ಕೆ ಹೋಗ್ಬಿಡ್ತೀನಿ, ಬೇರೆ ಏನಾದ್ರು ನೋಡೋಣ ಟ್ರೈ ಮಾಡೋಣ ಅಂತ ಈಚೆ ಬಂದ್ರೆ ಅವನ್ ಕೈಲಿ ಬರಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಅವನ್ ಬಿಟ್ರು ಆ ಮೂಟೆ ಅವನ್ನ ಬಿಡ್ತಾ ಇಲ್ಲ. ಯಾಕೆ? ಅಲ್ಲಿ ಬಂದಿದ್ದು ಮೂಟೆ ಅಲ್ವೇ ಅಲ್ಲ, ಅದೊಂದು ಕರಡಿ. ಆ ಕರಡಿ ಪಾಪ ಅದಕ್ಕೆ ಬ್ಯಾಲೆನ್ಸ್ ಇಲ್ಲ ಅಂತ ನೀರಲ್ಲಿ ಬಂದೈತೆ. ಇವನ್ ಹಿಡಿದ್ಮೇಲೆ ಇವನ್ ಹಿಡ್ಕೊಂಡ್ಬಿಟ್ಟೈತೆ. ಕರೆಕ್ಟ್ ಅಲ್ವಾ? ಕೆಲವೊಂದು ದುಷ್ಟ ಪ್ರಾಣಿಗಳು ಹಿಂಗೆ, ದುಷ್ಟ ಪ್ರಾಣಿಗಳು ಅಂದ್ರೆ ನಾವು ಬಿಟ್ರು ಅದು ನಮ್ಮನ್ನ ಬಿಡಲ್ಲ. ಏನ್ ಬಿಡಲ್ಲ? ಆ ತರ ದುಷ್ಟ ಮೃಗಗಳು ಇದೆಯಾ ಇವತ್ತು ಪ್ರಪಂಚದಲ್ಲಿ? ಇದೆ ನೋಡ್ರಿ ಮನುಷ್ಯನ ಲೈಫ್. ವೈನ್ ಶಾಪ್, ಡ್ರಿಂಕ್ಸ್ ಅಲ್ವಾ? ಕೆಲವೊಂದು ಟೈಮಲ್ಲಿ ನಾವು ಕುಡಿಯಲ್ಲ ಅಂತ ನಿರ್ಧಾರ ತಗೊಂಡ್ಬಿಡ್ತೀವಿ. ಆ ಸಾರಾಯಿ ಅಂಗಡಿ ಕಡೆ ಹೋಗ್ಬಿಟ್ರೆ ಅಟ್ರಾಕ್ಷನ್ ಆಗ್ಬಿಡುತ್ತೆ. ಬೆಳಕು, ಲೈಟ್, ನೆನಪಲ್ಲ, ಮಳೆದೆಲ್ಲ ನೆನಪು ಬಂದ್ಬಿಟ್ಟು ಮತ್ತೆ ಒಂದೇ ಒಂದ್ಸರಿ ಕುಡಿದ್ಬಿಡ್ತೀನಿ, ಕುಡಿಯಕ್ ಶುರು ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ? ಇವತ್ತಿರಂತ ಮೂವಿ ಮನುಷ್ಯನಿಗೆ ಟೈಮ್ ಪಾಸ್ ಮಾಡುವಂತ ಎಷ್ಟೋ ವಿಷಯಗಳಿದೆ ನೋಡ್ರಿ. ಮನುಷ್ಯನ ದುಷ್ಪ್ರೇರಣೆಗೆ ಒಳಪಡಿಸುವಂತ ಎಲ್ಲಾ ಒಂದು ಇನ್ಫ್ಲೂಯೆನ್ಸ್, ಎಲ್ಲಾ ಸಂಘ ಸಂಸ್ಥೆಗಳು ಏನೇನಿದೆ ಅದೆಲ್ಲ ಕೂಡ ದುಷ್ಟ ಮೃಗಗಳೇ. ಅದನ್ನೆಲ್ಲ ಏನ್ ಮಾಡ್ತಾರೆ? ದೇವರು ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾರೆ. ಎಲ್ಲಿ? ರಾಜಮಾರ್ಗದಲ್ಲಿ. ನಮ್ಮನ್ನ ದುಷ್ಪ್ರೇರಣೆ ಒಳಪಡಿಸುವಂತ ಯಾವುದೇ ಸಿಸ್ಟಮ್ ಇರಲ್ಲ ಅಲ್ವಾ? ತಪ್ಪಾದ ದಾರಿಯಲ್ಲಿ ನಡೆಸುವಂತ ಯಾವುದೇ ಕಂಟ್ರೋಲ್ನ ಬುಡ ಸಮೇತವಾಗಿ ಕಿತ್ಬಿಸಾಕಿರ್ತಾರೆ. ದುಷ್ಟ ಮೃಗಗಳೇ ಇರಲ್ಲ ಅಲ್ಲಿ. ದೇವರ ರಾಜ್ಯದಲ್ಲಿ ಯೋಚನೆ ಮಾಡ್ರಿ. ಆಗಿರ್ಬೇಕಾದ್ರೆ ಅಲ್ಲಿ ಮನುಷ್ಯರು ಪಾಪ ಮಾಡಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇಲ್ಲ ಅಲ್ವಾ? ಕ್ರಿಸ್ತನ ಸರಸರೇ, ಯೇಸು ಕ್ರಿಸ್ತನಿಂದ ವಿಮೋಚನೆ ಬಲಿ ಕೊಟ್ಟು ಯಾರೆಲ್ಲ ವಿಮೋಚಿಸಲ್ಪಟ್ಟಿರ್ತಾರೋ ಆದಾಮನಿಂದ ಅಲ್ಲಿಯವರೆಗೂ ಅವರೆಲ್ಲ ಆನಂದವಾಗಿ ಏನ್ ಮಾಡ್ತಾರೆ? ನಡೀತಾರೆ. ಯಾಕಂದ್ರೆ ಈ ಲೋಕದಲ್ಲಿ ಪಾಪ ಇದೆ, ಸೈತಾನ್ ಇದಾನೆ, ಲೋಕ ಇದೆ, ಮಾಂಸ ಇದೆ, ಎಲ್ರ ಜೊತೆ ಓಡಾಡಕ್ ಆಗ್ತಿಲ್ಲ. ದೇವ್ರೆ ನನ್ ಕೈಲಿ ಇಕ್ಕಡ ದಾರಿಯಲ್ಲಿ ಓಡಕ್ ಆಗ್ತಿಲ್ಲ ಅಂತ ಹೇಳುವವರಿಗೆ ದೇವರು ಕೊಡುವಂತ ಹೊಸ ಮಾರ್ಗವೇ ಈ ಒಂದು ರಾಜಮಾರ್ಗ. ಆದ್ರೆ ಕ್ರಿಸ್ತನ ಸರಸರೇ, ಈ ರಾಜಮಾರ್ಗದಲ್ಲಿ ನಡೆದ್ರೆ ಏನ್ ಸಿಗುತ್ತೆ ಅಂದ್ರೆ ಅವರಿಗೆ ಜೀವ ಸಿಗುತ್ತೆ. ಆದ್ರೆ ಆ ಜೀವ ಯಾವ ಜೀವ ಇಲ್ಲ ಅಂದ್ರೆ ಅಮರತ್ವವುಳ್ಳ ಜೀವ ಇಲ್ವೇ ಇಲ್ಲ. ಆ ಜೀವ ಏನ್ ಜೀವ ಅಂದ್ರೆ ಆದಾಮ್ ಏನ್ ಕಳ್ಕೊಂಡ್ಬಿಟ್ಟಿದಾರ ಆ ಜೀವವನ್ನ ದೇವ್ರೇನ್ ಮಾಡ್ತಾರೆ? ಕೊಡ್ತಾರೆ. ಆದಾಮ್ ಏನ್ ಕಳ್ಕೊಂಡ್ರ? ಅಮರತ್ವ ಜೀವ ಕಳ್ಕೊಂಡ್ರ? ಇಲ್ಲ. ಚೆನ್ನಾಗ್ ಊಟ ಮಾಡ್ಬೋದು, ಹಣ್ಣು ಹಂಪಲ್ ತಿನ್ಬೋದು, ಯಾವಾಗ್ಲೂ ಲೈಫ್ ಅಲ್ಲಿ ಇರ್ಬೋದು, ಡೆತ್ ಇಲ್ಲ ಅವ್ರಿಗೆ. ಆದ್ರೆ ಡಿಪೆಂಡ್ ಆಗಿರ್ಬೇಕು. ಕರೆಕ್ಟಾ? ಸಾಧಾರಣ ಕ್ರಿಸ್ತನ ಸರಸರೇ, ಈ ರಾಜ ಮಾರ್ಗವನ್ನ ಮೂರನೇ ಮಾರ್ಗವಾಗಿ ಓಪನ್ ಮಾಡಕ್ಕೆ ದೇವರು ಕಾಯ್ತಾ ಇದ್ದಾರೆ. ಇನ್ನು ಕೆಲವೊಂದು ಕ್ಷಣಗಳಲ್ಲಿ, ಕೆಲವೊಂದು ಸಮಯಗಳಲ್ಲಿ ಆ ರಾಜಮಾರ್ಗ ಓಪನ್ ಆಗ್ಬೋದು. ಯಾಕಂದ್ರೆ ನಾವೆಲ್ಲರೂ ಕೂಡ ಸುವಾರ್ತೆಗದ ಅಂತ್ಯದಲ್ಲಿ ಇದ್ದೀವಿ. ನೀವು ಕೇಳ್ಬೋದು, ಬ್ರದರ್ ಇಲ್ಲಿವರೆಗೂ ಈ ಮೂರು ಮಾರ್ಗದ ಬಗ್ಗೆ ಯಾರು ತಿಳಿಸಿಲ್ವಲ್ಲ, ಇವತ್ತು ಹೇಳ್ತಾ ಇದ್ದೀರ ಅಂದ್ರೆ, ಹೌದು ಕ್ರಿಸ್ತನ ಸರಸರೇ, ಆ ಸಮಯ ಹತ್ರ ಬಂದಿರೋದ್ರಿಂದ ದೇವರು ಈ ಸತ್ಯ ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೂ ತುಂಬಾ ದೂರ ಇದ್ರೆ ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಬೈಬಲ್ ಎಲ್ಲ ಇದೆಲ್ಲ ಇದೆ, ಹುಡುಕಿದ್ರು ಕೂಡ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅದು ಅವಶ್ಯಕತೆ ಇಲ್ಲ ನಮ್ಗೆ. ಆದ್ರೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಎರಡನೇ ಬರುವಿಕೆಯಲ್ಲಿ ರಾಜ್ಯ ಮಾರ್ಗವನ್ನು ಓಪನ್ ಮಾಡುವಂತ ಸಮಯ ತುಂಬಾ ಹತ್ರಕ್ಕೆ ಬಂದಿದೆ. ಅದಕ್ಕೆ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಹಾದು ಹೋಗಿರಿ, ಬಾಗಿಲನ್ನು ಹಾದು ಹೋಗಿರಿ, ಜನರಿಗೆ ದಾರಿನ ಸಿದ್ಧ ಮಾಡಿರಿ, ಎತ್ತರ ಮಾಡಿರಿ, ರಾಜ್ಯ ಮಾರ್ಗವನ್ನು ಎತ್ತರ ಮಾಡಿರಿ, ಕಲ್ಲುಗಳನ್ನು ಆಯ್ದು ಕೂಡಿಸಿರಿ, ಜನಗಳಿಗೋಸ್ಕರ ಧ್ವಜವನ್ನು ಎತ್ತಿರಿ. ಹೌದು, ರಾಜಮಾರ್ಗ ಇನ್ನು ಕೆಲವೊಂದು ಹತ್ತಿರ ಸಮಯದಲ್ಲಿ ಸಿದ್ಧವಾಗ್ತಿದೆ. ಆದ್ರೆ ನೆನಪಿರ್ಲಿ, ಈಗಿರುವಂತ ಇಕ್ಕಟ್ಟಾದ ದಾರಿ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಕ್ರಿಸ್ತನಿಗೋಸ್ಕರ ಕಷ್ಟಗಳನ್ನು ಅನುಭವಿಸುವಂತ ಅವಕಾಶ ಕೂಡ ಇಲ್ಲದೆ ಹೋಗುತ್ತೆ. ರಾಜಮಾರ್ಗ ಬರ್ಬೋದು, ಆದ್ರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಅಮರತ್ವ ಉಳ್ಳ ಜೀವನ ಪಡ್ಕೊಳ್ಳುವಂತ ಅವಕಾಶ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಕ್ರಿಸ್ತನ ಸರಸರೇ, ಆದ್ರಿಂದ ಎಲ್ಲ ವಿಷಯವನ್ನ ಕೂಡ ಏನ್ ಮಾಡೋಣ? ನಾವು ನೆನಪಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ಬೇಕಾರೆ ಈ ಮೂರು ಮಾರ್ಗಗಳ ಬಗ್ಗೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥವಾಗಿರ್ಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಮೊದಲನೇ ಮಾರ್ಗ, ನಾವು ನೋಡಿದಂತ ಮಾರ್ಗ ಯಾವ ಮಾರ್ಗ? ಒಂದು ರೀಕಾಲ್ ಮಾಡ್ಬಿಟ್ಟು ನಾವು ಪಾಠವನ್ನು ಮುಗಿಸೋಣ. ಮೊದಲನೇ ಮಾರ್ಗ ಯಾವುದು? ವಿಶಾಲ ಮಾರ್ಗ. ವಿಶಾಲ ಮಾರ್ಗ. ಅದನ್ನ ಓಪನ್ ಮಾಡಿದ್ ಯಾರಪ್ಪ ಅಂದ್ರೆ ಆದಾಮನು. ಅದ್ರಲ್ಲಿ ನಡೆದು ಮುಗಿಯಕ್ಕೆ 930 ವರ್ಷ ತಗೊಂಡ್ರು. ಆತನ ಸಂತತಿಯವರು ತುಂಬಾ ಬೇಗ ಪಾಪ ಮಾಡಿದ್ರು, ಬೇಗ ಮುಗಿಸಿದ್ರು, ಮರಣದಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗ್ಬಿಟ್ರು. ಇವತ್ತು ಡೆತ್ ತುಂಬಾ ರೇಟ್ ಸ್ಪೀಡ್ ಆಗ್ಬಿಡ್ತು ಅಲ್ವಾ? ಆ ನಡೆಯೋದೇನಪ್ಪ ಅಂದ್ರೆ ಪಾಪ ಮಾಡೋದು. ಅದರ ಅಂತ್ಯ ಏನಪ್ಪಾ ಅಂದ್ರೆ ಮರಣ. 6000 ವರ್ಷಗಳಿಗಿಂತ ಹೆಚ್ಚಾಗಿ
ಕೇಳ್ಬೋದು ನಾವು. 6000 ವರ್ಷಗಳ ಅಂದ್ಮೇಲೆ ನಿಮ್ಗೆ ಡೌಟ್ ಬರ್ಬೋದು, ಬ್ರದರ್ ಏನ್ ಬ್ರದರ್ 6000 ವರ್ಷ ಅಂತ ಇದ್ದೀರಾ, ಎಲ್ಲಿದೆ ಇದು ಬೈಬಲ್ ಅಲ್ಲಿ ಇದೆ ನೋಡೋಣ. ಬರುವಂತ ಕ್ಲಾಸ್ಗಳಲ್ಲಿ ನೀವು ಆಸಕ್ತಿಯಿಂದ ಕೇಳ್ತಾ ಇದ್ರೆ ಎಲ್ಲಿದೆ ಅಂತ ಬೈಬಲ್ ಎಲ್ಲ ನೀವ್ ಏನ್ ಮಾಡ್ತಾರೆ ಸಹೋದರ ನಿಮ್ಗೆ ತಿಳಿಸ್ಕೊಡ್ತಾರೆ. ಅಲ್ಲಿವರೆಗೂ ಈ ವಿಶಾಲವಾದ ದಾರಿ ಓಪನ್ ಅಲ್ಲೇ ಇದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಬಂದು ಇಕ್ಕಟ್ಟಾದ ದಾರಿನ ಓಪನ್ ಮಾಡಿದ್ರು. ಅದ್ರಲ್ಲಿ ತುಂಬಾ ಸ್ವಲ್ಪ ಜನ ನಡೀತಾ ಇದ್ದಾರೆ. ಅದು ಈ ಸುವಾರ್ಥ ಯುಗದಲ್ಲಿ 2000 ವರ್ಷದವರೆಗೂ ಓಪನ್ ಆಗಿದೆ. ನಾನಾ ಜನಾಂಗಗಳಿಂದ, ನಾನಾ ದೇಶಗಳಿಂದ ದೇವರ ಮಕ್ಕಳನ್ನ ಆಯ್ಕೆ ಮಾಡಿ ಕರೆ ಕೊಟ್ಟು ಈ ಇಕ್ಕಟ್ಟಾದ ದಾರಿನ ಕಂಡಿಡಿದು ನಡೆಯುವಂತ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಕೆಲವರು ಮಾತ್ರ ಗುರಿನ ಮುಟ್ತಾ ಇದ್ದಾರೆ. ಆ ಒಂದು ಗುರಿನ ಮುಟ್ಟಿ ಅಮೃತವಲ್ಲ ಜೀವನ ಪಡ್ಕೊಂಡ್ಮೇಲೆ ಈ 2 ಮಾರ್ಗವನ್ನ ಕ್ಲೋಸ್ ಮಾಡ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ 3ನೇ ಮಾರ್ಗ ಓಪನ್ ಆಗುತ್ತೆ. ಆ ಮಾರ್ಗದ ಹೆಸರು ರಾಜಮಾರ್ಗ. ಎಲ್ಲಾ ವಿಶಾಲ ಮಾರ್ಗದಲ್ಲಿ ನಡೆದು ಮರಣವನ್ನು ಅನುಭವಿಸಿದಾರೋ ಅವರೆಲ್ಲರಿಗೂ ಮತ್ತೆ ಪುನರ್ತನ ಕೊಟ್ಟು ರಾಜಮಾರ್ಗದಲ್ಲಿ ನಡೆಯುವಂತ ಅವಕಾಶ ಕೊಡ್ತಾರೆ. ಎಲ್ಲ ರಾಜಮಾರ್ಗದಲ್ಲಿ ನಡೆದು ದೇವ್ರ ಮುಂದೆ ನೀತಿವಂತರಾಗಿರ್ತಾರೋ ಅವರಿಗೆ ಆದಾಮನ ಕಳ್ಕೊಂಡಂತ ಜೀವವನ್ನ ಮತ್ತೆ ಕೊಡ್ತಾರೆ. ಅರ್ಥವಾಯ್ತರ ಪಾಠ? ಏನಾದ್ರು ಪ್ರಶ್ನೆ ಇದೆಯಾ? ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಕೇಳ್ಬೇಕಾಗಿರೋದು? ಏನಾದ್ರು ಪ್ರಶ್ನೆಗಳಿದ್ರೆ ಧೈರ್ಯವಾಗಿ ಕೇಳಿ, ಇಲ್ಲದಿದ್ರೆ ನಾವು ಪ್ರಾರ್ಥನೆ ಈ ಒಂದು ಕೂಟವನ್ನ ಅಂತ್ಯ ಮಾಡೋಣ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಂದಿನ ಸರಿ ನಮ್ಗೆ ಏನು ಪಾಠ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ದೇವ್ರ ಮಕ್ಕಳು ಸಹೋದರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ ಮುಂದಿನ ವಾರ ಏನು ಪಾಠ ಇದೆ ಅಂದ್ಬಿಟ್ಟು. ಅದನ್ನು ಕೂಡ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಒಂದು ಕೇಳಿಕೊಳ್ಳುವಂತ ವಿಷಯ ಏನಪ್ಪಾ ಅಂದ್ರೆ, ಕೇಳಿದಂತ ಪಾಠವನ್ನ ರಿವಿಷನ್ ಮಾಡ್ರಿ, ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಮುಂದೆ ಬರುವಂತ ಪಾಠ ಕೂಡ ಏನಾಗುತ್ತೆ ನಿಮ್ಗೆ ಇನ್ನೂ ಕೂಡ ಯೂಸ್ಫುಲ್ ಆಗುತ್ತೆ, ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸೊ ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಓಕೆ, ಪ್ರಾರ್ಥನೆ ಮಾಡಿ ಮುಗಿಸಲ್ವಾ? ಯಾರು ಪ್ರಾರ್ಥನೆ ಮಾಡ್ತೀರಾ? ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆ. ಈ ಸಾಯಂಕಾಲ ವೇಳೆಯಲ್ಲಿ ಬ್ರದರ್ ಅವ್ರ ಮೂಲಕ ಕೊಟ್ಟಂತ ವಾಕ್ಯ ಬಾಕಾಗಿ ನಿನಗೆ ವಂದನೆಗಳು ಸಲ್ಲಿಸ್ತೇವೆ. 3 ಮಾರ್ಗಗಳು ಕುರಿತು, ಇಕ್ಕಟ್ಟಾದ ಮಾರ್ಗ ಮತ್ತು ತಂದೆಯಾದ ದೇವರ ವಿಶಾಲವಾದ ಮಾರ್ಗ ಮತ್ತು ರಾಜ್ಯ ಮಾರ್ಗದ ಕುರಿತು ಅನೇಕ ವಿಷಯಗಳನ್ನು ಬ್ರದರ್ ಅವ್ರ ಮೂಲಕ ನಮಗೆ ತಿಳಿಸಿದ್ದೀರಿ. ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಅವರನ್ನು ಇನ್ನೂ ಬಲವಾಗಿ ಉಪಯೋಗಿಸಿರಿ. ಸೇವೆಯಲ್ಲಿ ಅವರನ್ನು, ಅವರ ಕುಟುಂಬ, ಮಕ್ಕಳ ಸಹಿತವಾಗಿ ನೀವು ಉಪಯೋಗಿಸ್ರಿ ಅಂತ ಪ್ರಾರ್ಥನೆ. ಅವರಿಗೆ ಜ್ಞಾನ ವಿವೇಕವನ್ನು ಹೆಚ್ಚಾದ ರೀತಿಯಲ್ಲಿ ಕೊಟ್ಟು ನಡೆಸ್ರಿ ಅಂತ ಪ್ರಾರ್ಥಿಸ್ತೇವೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರು ಈ ವಾಕ್ಯಗಳನ್ನು ಕಲಿತು ಅನೇಕರಿಗೆ ಮತ್ತೆ ಈ ಕ್ಲಾಸಲ್ಲಿ ಜಾಯಿನ್ ಮಾಡಿಸುವಂತೆ ಮತ್ತು ಸಹಾಯ ಮಾಡ್ರಿ. ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಕೂಡ ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತೆ ಜ್ಞಾನದಲ್ಲಿ ನಡೆಸ್ರಿ ಎಂದು ಪ್ರಾರ್ಥಿಸ್ತೇವೆ. ಮತ್ತು ಕೊಟ್ಟಂತ ಸಮಯಕ್ಕಾಗಿ ನಿಮ್ಗೆ ವಂದನೆಗಳು ಸಲ್ಲಿಸ್ತಾ, ಈ ರಾತ್ರಿ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ನಮಗೆ ಕೊಟ್ಟು ನಡೆಸಬೇಕೆಂದು ನಿನ್ನ ಒಬ್ಬನೇ ಏಕೈಕ ಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಆಮೆನ್. ಥ್ಯಾಂಕ್ ಯು.